ನಾವು ಯು ಡಿಸ್ಕಸ್ 1 ಮಾರ್ಕ್ಸ್ ಕ್ವಶನ್ಸ್. 1 ಮಾರ್ಕ್ಸ್ ಕ್ವಶನ್ಸಲ್ಲಿ ನಾನು ನಿಮಗೆ ಹೇಳಿದೆ 8 ಕ್ವಶನ್ಸ್ ಅಟೆಂಡ್ ಮಾಡ್ಬೋದು ಅಂತ. ಅದರಲ್ಲಿ ವೆರಿ ಫಸ್ಟ್ ಚಾಪ್ಟರ್ನ ನಾವು ಟ್ಯಾಕಲ್ ಮಾಡೋಣ. ಯಾವ ಥರ ಕ್ವಶನ್ಸ್ ರೈಸ್ ಮಾಡ್ತಾರೆ ಎಕ್ಸಾಮಿನೇಷನ್ಸಲ್ಲಿ, ಯಾವ ಥರ. ಫಸ್ಟ್ ಲೆಸನ್ಸ್ ಯಾವುದಾಗಿರುತ್ತೆ ನಿಮ್ಮದು? ಫಸ್ಟ್ ಲೆಸನ್ ಬಂದ್ಬಿಟ್ಟು ನಿಮ್ಮದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರ್ ಆಗಿದೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದರಲ್ಲಿ ನಿಮಗೆ ಹೆವಿ ಕಾನ್ಸೆಪ್ಟ್ಸ್ ಏನು ಬರೋದಿಲ್ಲ, ಲಿಟಲ್ ಬಿಟ್ ಕಾನ್ಸೆಪ್ಟ್ಸ್. ಯಾವುದ್ರ ಮೇಲೆ 1 ಮಾರ್ಕ್ಸ್ ಕ್ವಶನ್ಸನ್ನು ರೈಸ್ ಮಾಡ್ತಾರೆ, ಇಲ್ಲಿ ಯಾವ ಏರಿಯಾ ಮೇಲೆ ರೈಸ್ ಮಾಡ್ತಾರೆ ಫೋಕಸ್ ಮಾಡ್ಕೊಳ್ಳಿ. ಯಾವ ಏರಿಯಾ? ಇಲ್ಲಿ ಎಂಟೈರ್ ಓವರ್ ಆಲ್ ಚಾಪ್ಟರ್ನ ಡಿಸ್ಕಸ್ ಮಾಡೋದಕ್ಕಿಂತ ಯಾವ ಏರಿಯಾದ ಮೇಲೆ 1 ಮಾರ್ಕ್ಸ್ ಕ್ವಶನ್ಸನ್ನು ತೆಗಿತಾರೆ ಅದನ್ನು ತಿಳ್ಕೊಳ್ಳೋಣ. ಯಾವುದು? 1 ಮಾರ್ಕ್ಸ್ ಕ್ವಶನ್ಸಲ್ಲಿ ಜಾಸ್ತಿ 90% ಆಫ್ 1 ಮಾರ್ಕ್ಸ್ ಕ್ವಶನ್ಸ್ ಯಾವ ಏರಿಯಾದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದರೆ, ಅರ್ಥ ಮಾಡ್ಕೊಳ್ಳಿ ಯಾವ ಏರಿಯಾದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. 90% ಆಫ್ ಮಾರ್ಕ್ ಕ್ವಶನ್ಸು ದಟ್ ಈಸ್ ಫ್ರಮ್ ಬೈನರಿ ಆಪರೇಷನ್. ಬೈನರಿ ಆಪರೇಷನ್ ವೆರಿ ಸಿಂಪಲ್. ಬೈನರಿ ಆಪರೇಷನ್ಸ್ ಮೇಲೆ ನಿಮಗೆ 90% ಆಫ್ ಚಾನ್ಸಸ್ ಬರ್ತಿದೆ 1 ಮಾರ್ಕ್ಸ್ ತೆಗಿಲಿಕ್ಕೆ. ಇನ್ನು 10% ಯಾವುದಲ್ಲಿ ಕೊಡ್ತಾನೆ? ಇನ್ನು 10% ಯಾವುದಲ್ಲಿ ಕೊಡ್ತಾನೆ ಅವನು? ಇನ್ನು 10% ಅಂದರೆ ದೇ ಮೇ ಆಸ್ಕ್ ಅ ಕ್ವಶನ್ ಫ್ರಮ್ ವಾಟ್? ಫಂಕ್ಷನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಎರಡು ಮೆಥಡ್ಸಲ್ಲಿ ನಿಮಗೆ ಈಸಿಯಾಗಿ ತೊಗೋಬೋದು. ಬೈನರಿ ಆಪ್ರೇಷನ್ಸ್ ಮೇಲೆ 90% ಚಾನ್ಸಸ್ ಇರುತ್ತೆ 1 ಮಾರ್ಕ್ಸ್ ತೆಗಿಲಿಕ್ಕೆ, ಆ್ಯಂಡ್ 10% ಆಫ್ ಚಾನ್ಸಸ್ ಯಾವುದ್ರ ಮೇಲೆ ತೆಗಿತಾನೆ? ಫಂಕ್ಷನ್ಸ್ ಮೇಲೆ. ಮೇ ಬಿ ಇಟ್ ಇನ್ಕ್ಲೂಡ್ಸ್ ಅ ಕಾನ್ಸೆಪ್ಟ್ ಆಫ್ ರಿಲೇಷನ್ ಆಲ್ಸೋ. ಓಕೆ, ಕ್ಲಿಯರ್ ಕಾನ್ಸೆಪ್ಟ್ ಬಂದಿದೆ ಈಗ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ 1 ಮಾರ್ಕ್ಸನ್ನು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಕಾನ್ಸೆಪ್ಟ್ ಯಾವುದನ್ನು ಕಾನ್ಸಂಟ್ರೇಟ್ ಮಾಡಬೇಕು ಜಾಸ್ತಿ? ನೀವು ಬೈನರಿ ಆಪರೇಷನ್ಸನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಯಾವುದನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ? ಫಂಕ್ಷನ್ಸ್ ಮತ್ತು ರಿಲೇಷನ್ಸನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಓಕೆ, ವೆರಿ ಫೈನ್. ನಾವು ವಿ ವಿಲ್ ಡಿಸ್ಕಸ್ ವಾಟ್ ಅ ಫಂಕ್ಷನ್ಸ್ ಆ್ಯಂಡ್ ವಾಟ್ ಅ ರಿಲೇಷನ್ ಈಸ್. ರೈಟ್, ವೆರಿ ಕ್ಲಿಯರ್. ಓಕೆ, ನಾವು ಈಗ ಅರ್ಥ ಮಾಡ್ಕೊಳ್ಳಿ. ಈಗ 1 by 1 ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ relation, that is first one is what? Relation. ಓಕೆ, ಈ ರಿಲೇಷನ್ಸಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲೇಷನ್ಸನ್ನು ತೆಗಿತಾ ಹೋಗ್ತಾರೆ. ವಾಟ್ ಇಸ್ ದಾಟ್? ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. 3 ಟೈಪ್ಸ್ ಆಫ್ ನಮಗೆ ರಿಲೇಷನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಕ್ವಶನ್ಸ್ ಹೆಂಗೆ ಬರುತ್ತೆ 1 ಮಾರ್ಕ್ಸ್? ಚೆಕ್ ವೆದರ್ ದ ರಿಲೇಷನ್ ಈಸ್ ರಿಫ್ಲೆಕ್ಸಿವ್ ಆರ್ ನಾಟ್, ಚೆಕ್ ವೆದರ್ ದ ರಿಲೇಷನ್ ಈಸ್ ಸಿಮೆಟ್ರಿ ಆರ್ ನಾಟ್, ಚೆಕ್ ವೆದರ್ ದ ರಿಲೇಷನ್ ಈಸ್ ಟ್ರಾನ್ಸಿಟಿವ್ ಆರ್ ನಾಟ್. ಕ್ವಶನ್ ಕೇಳ್ತಾನೆ ಅಷ್ಟೇ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ. ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಏನು? ವೆರಿ ಸಿಂಪಲ್. ಏನು ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ರಿಲೇಷನ್ ಹೆಂಗಾಗುತ್ತೆ ಅದನ್ನು ತಿಳ್ಕೊಳ್ಳಿ. ರಿಲೇಷನ್ ಆಗಬೇಕಂದ್ರೆ ನಮಗೆ ಕಂಪಲ್ಸರಿ 2 ಸೆಟ್ಗಳಿರಬೇಕು. ಸೆಟ್ ಎ ಮತ್ತು ಸೆಟ್ ಬಿ. ಸೆಟ್ ಎ ಮತ್ತು ಸೆಟ್ ಬಿ 2 ಸೆಟ್ಗಳಿದ್ದಾಗ ಈ 2 ಸೆಟ್ಗಳ ನಡುವೆ ನಾವು ರಿಲೇಷನ್ಸನ್ನ ಬಿಲ್ಡ್ ಮಾಡ್ಬೋದು. ಜನರಲಾಗಿ ನಾವು ಹೇಳ್ತೀವಿ ಎಷ್ಟು ಜನ ಇರಬೇಕು ಒಂದು ರಿಲೇಷನ್ಸ್ ಮಾಡಲಿಕ್ಕೆ? ಮಿನಿಮಮ್ 2 ಪರ್ಸನ್ಸ್ ಬೇಕು. ಯಾರೋ ಒಬ್ಬ ಇದ್ದಾನೆ, ಎ ಪರ್ಸನ್ ಇದ್ದಾನೆ, ಬಿ ಪರ್ಸನ್ ಇದ್ದಾರೆ, 2 ಪರ್ಸನ್ ಇದ್ದಾರೆ. ಎ ಪರ್ಸನ್ ಯಾವುದರಿಂದ ಬಂದಿರ್ತಾನೆ? ಈ ಫ್ಯಾಮಿಲಿಯಿಂದ ಬಂದಿರ್ತಾನೆ. ಯಾವ ಫ್ಯಾಮಿಲಿಯಿಂದ? ಈ ಫ್ಯಾಮಿಲಿಯಿಂದ ಬಂದಿರ್ತಾನೆ. ಬಿ ಪರ್ಸನ್ ಯಾವುದ್ರ ಮೇಲಿಂದ ಬಂದಿರ್ತಾನೆ? ಈ ಬಿ ಪರ್ಸನ್ ಈ ಕಮಿಂಗ್ ಫ್ರಮ್ ಬಿ ಫ್ಯಾಮಿಲಿ. ಓಕೆ, ವೆರಿ ಸಿಂಪಲ್. ಹಾಗಾದರೆ ಎ ಮತ್ತು ಬಿ ನಡುವೆ ಇರ್ತಕ್ಕಂಥ ರಿಲೇಷನನ್ನು ಏನಂತ ಕರಿಬೋದು? ಜನರಲಾಗಿ ಹೇಳೋದಾದರೆ ಏನು ಬಿನ ಬ್ರದರ್ ಆಗಿರ್ಬೋದು, ಅಥವಾ ಎ ಬಿನ ಸಿಸ್ಟರ್ ಆಗಿರ್ಬೋದು, ಎ ಬಿನ ಫಾದರ್ ಆಗಿರ್ಬೋದು, ಎ ಬಿನ ಮದರ್ ಆಗಿರ್ಬೋದು. ಹಾಗಾದರೆ 2 ಪರ್ಸನ್ಸ್ ಇದ್ದರೆ ಮಾತ್ರ ನಾವು ರಿಲೇಷನ್ಸನ್ನು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ. ವೆರಿ ಸಿಂಪಲ್. ಹಾಗಾದರೆ ರಿಲೇಷನ್ ಅಂತಕ್ಕಂಥದ್ದು ಯಾವುದರಿಂದ ಬಿಲ್ಡ್ ಮಾಡಿರ್ತಾರೆ? 2 ಸೆಟ್ ಕಂಪಲ್ಸರಿ ಇರಬೇಕು. ಆ ಸೆಟ್ಟಲ್ಲಿ ಕಂಪಲ್ಸರಿಯಾಗಿ ಎಲಿಮೆಂಟ್ಸ್ ಇರಬೇಕು. ಹಾಗಾದರೆ ಎ ಮತ್ತು ಬಿ 2 ಸೆಟ್ಗಳ ನಡುವೆ ರಿಲೇಷನ್ಸನ್ನ ಹೆಂಗೆ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂದರೆ, ಒಂದು ಹೊಸ ವರ್ಡ್ ಇಂಟ್ರೊಡ್ಯೂಸ್ ಆಗಿರುತ್ತೆ ಫಸ್ಟ್ PUCನಲ್ಲಿ. ದಟ್ ಈಸ್ ಕಾಲ್ಡ್ ಯುವರ್ ಕಾರ್ಟೀಷಿಯನ್ ಪ್ರಾಡಕ್ಟ್. ಓಕೆ, ವಾಟ್ ಈಸ್ ದಟ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್? ಹಾಗಾದರೆ ಅದನ್ನು ಯಾವ ಥರ ಡಿನೋಟ್ ಮಾಡ್ತೀವಿ ನಾವು? ಎ ಕ್ರಾಸ್ ಬಿ. ಕರೆಕ್ಟಾ? ಹಾಗಾದರೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್ ಹೆಂಗೆ ಬರುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಈಗ ಸೆಟ್ ಎನಲ್ಲಿ ನಮಗೆ 2 ಎಲಿಮೆಂಟ್ಸ್ ಇದೆ. ಯಾವ್ಯಾವುದು? ಎ ಮತ್ತು ಬಿ. ಅದೇ ಥರ ಸೆಟ್ ಬಿನಲ್ಲೂ ಕೂಡ ಎಷ್ಟು ಎಲಿಮೆಂಟ್ಸ್ ಇದೆ? ವಿ ಹ್ಯಾವ್ 2 ಎಲಿಮೆಂಟ್ಸ್. ಯಾವ್ಯಾವುದು? 1 ಮತ್ತು 2. ಹಾಗಾದರೆ ಎ ಮತ್ತು ಬಿನ ಕಾರ್ಟೀಷಿಯನ್ ಪ್ರಾಡಕ್ಟ್ ಬರಿ ಅಂತ ಕರೀತಾರೆ. ಹಾಗಾದರೆ ಕಾರ್ಟೀಷಿಯನ್ ಪ್ರಾಡಕ್ಟನ್ನು ನಾವು ಹೆಂಗೆ ಡಿನೋಟ್ ಮಾಡ್ತೀವಿ ನೋಡ್ಕೊಳ್ಳಿ. ಎ ಮತ್ತು ಬಿನ ಕಾರ್ಟೀಷಿಯನ್ ಪ್ರಾಡಕ್ಟ್ನ ಯಾವ ಥರ ಡಿನೋಟ್ ಮಾಡ್ತೀವಿ ನಾವು? ಸಿಂಪ್ಲಿ ವಿ ಕ್ಯಾನ್ ಡಿನೋಟ್ ಇಟ್ ಆ್ಯಸ್ ಎ ಕ್ರಾಸ್ ಬಿ. ಅದರ ಅರ್ಥ ಇಷ್ಟೇ, ಕ್ಲಿಯರ್ ಕಟ್. ಈ
ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟು ಬಿ ಸೆಟ್ಟಿಗೆ ಲಿಂಕ್ ಆಗಿರಬೇಕು. ಅರ್ಥ ಇಷ್ಟೇ, ಎವ್ರಿ ಎಲಿಮೆಂಟ್ ಇನ್ ಸೆಟ್ ಎ, ಪ್ರತಿಯೊಂದು ಸೆಟ್ನಲ್ಲಿರ್ತಕ್ಕಂಥ ಎಲಿಮೆಂಟು ಸೆಟ್ ಬಿಗೆ ಲಿಂಕ್ ಮಾಡಿರಬೇಕು. ಅದನ್ನು ನಾವು ಡಯಾಗ್ರಾಮ್ ಮುಖಾಂತರ ಬರೀತೀವಿ. ಯಾವ ಥರ ಡಯಾಗ್ರಾಮ್ ಮುಖಾಂತರ ಬರೀತೀವಿ ನೋಡ್ಕೊಳ್ಳಿ. ಇದು ಸೆಟ್ ಎ, ಓಕೆ, ಇದು ಸೆಟ್ ಎ. ಆ್ಯಂಡ್ ದೆನ್ ಒನ್ ಮೋರ್, ದಟ್ ಈಸ್ ಸೆಟ್ ಬಿ. ವೆರಿ ಸಿಂಪಲ್, ಸೆಟ್ ಬಿ, ಕರೆಕ್ಟಾ? ಸೆಟ್ ಎನಲ್ಲಿ ಎಷ್ಟು ಎಲಿಮೆಂಟ್ ಇದೆ? ಸೆಟ್ ಎನಲ್ಲಿ ಎ ಮತ್ತು ಬಿ ಇದೆ. ಸೆಟ್ ಎನಲ್ಲಿ ಎ ಮತ್ತು ಬಿ ಎಲಿಮೆಂಟ್ಸ್ ಇದೆ. ಅದೇ ಥರ ಸೆಟ್ ಬಿನಲ್ಲಿ ಎಷ್ಟು ಎಲಿಮೆಂಟ್ ಕೊಟ್ಟಿದ್ದಾರೆ ಅವರು? 1 ಮತ್ತು 2 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. 1 ಮತ್ತು 2. ನಾ ಹೇಳಿದೆ ಕ್ಲಿಯರ್ ಕಟ್ಟಾಗಿ, ಏನು ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದರೆ ಏನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಬಿಗೆ ಲಿಂಕ್ ಮಾಡಿರಬೇಕು. ಅರ್ಥ ನೋಡ್ಕೊಳ್ಳಿ. ಈಗ ಎ ಯಾವುದಕ್ಕೆ ಲಿಂಕ್ ಆಗಿದೆ? 2ಗೆ. ಆ್ಯಂಡ್ ಬಿ ಯಾವುದಕ್ಕೆ ಲಿಂಕ್ ಆಗಿದೆ? ಎ ಯಾವುದಕ್ಕೆ ಲಿಂಕ್ ಆಗಿದೆ? 1ಗೆ. ಆ್ಯಂಡ್ ಎ ಯಾವುದಕ್ಕೆ ಲಿಂಕ್ ಆಗಿದೆ? 2ಗೆ. ಒನ್ ಮೋರ್, ಸಿ, ಬಿ ಯಾವುದಕ್ಕೆ ಲಿಂಕ್ ಆಗಿದೆ? 1ಗೆ. ಬಿ ಯಾವುದಕ್ಕೆ ಲಿಂಕ್ ಆಗಿದೆ? 2ಗೆ. ಅರ್ಥ ಮಾಡ್ಕೊ. ಇಲ್ಲಿ ಸಿಂಪಲ್ ಆಗಿ ಆ ಕಾರ್ಟಿಷಿಯನ್ ಪ್ರಾಡಕ್ಟ್ನ ನಾವು ಈ ಥರ ಬರಿತಾ ಹೋಗ್ತೀವಿ. ಕಾರ್ಟಿಷಿಯನ್ ಪ್ರಾಡಕ್ಟ್ನ ಯಾವ ಥರ ಬರಿತೀವಿ ನೋಡ್ಕೊಳ್ಳಿ. ಎ ಕಾಮ 1 ಆ್ಯಂಡ್ ದೆನ್ ಎ ಕಾಮ 2 and then b comma 1, we can write b comma 1 and also b comma 2. ವೆರಿ ಸಿಂಪಲ್. ಇದೇ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದರೆ. ನೋಡ್ಕೊಳ್ಳಿ, ಸೆಟ್ ಎನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಸೆಟ್ ಬಿಗೆ ಲಿಂಕ್ ಆಗಿದೆ ಇಲ್ವಾ? 100%. ಹಾಗಾದರೆ ಹೌ ಮೆನಿ ಎಲಿಮೆಂಟ್ಸ್ ವಿ ಹ್ಯಾವ್ ಇನ್ ದ ಎ ಕ್ರಾಸ್ ಬಿ? ವಿ ಹ್ಯಾವ್ ಟೋಟಲಿ 4 ಎಲಿಮೆಂಟ್ಸ್. ಜಸ್ಟ್ ಏನು ಸಿಂಪಲ್ ಇಲ್ಲ. ಇದರಲ್ಲಿ ಎಷ್ಟು ಎಲಿಮೆಂಟ್ ಇದೆ? 2 ಎಲಿಮೆಂಟ್ಸ್ ಇದೆ. ಇದರಲ್ಲಿ ಎಷ್ಟು ಎಲಿಮೆಂಟ್ ಇದೆ? 2 ಎಲಿಮೆಂಟ್ಸ್ ಇದೆ. 2 2s 4 ಎಲಿಮೆಂಟ್ಸ್ ಸಬ್ಸೆಟ್ ನಮಗೆ ಬಂದಿರ್ತದೆ. ವೆರಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಏನು ಕಾನ್ಸೆಪ್ಟ್ ಇದೆ ಇದರಲ್ಲಿ ಅಂತೇಳಿ. ಕ್ಲಿಯರ್ ಕಟ್ಟಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರಿ ಅಂದರೆ ನಿಮಗೆ 5 ಮಾರ್ಕ್ಸು ಸಿಗುತ್ತೆ, 1 ಮಾರ್ಕ್ಸು ಸಿಗುತ್ತೆ. ರೈಟಾ? ಈಗ ನೋಡ್ಕೊಳ್ಳಿ, 1 ಎ ಕಾಮ 1, ಎ ಕಾಮ 2, ಬಿ ಕಾಮ 1, ಬಿ ಕಾಮ 2. ಈ 4 ಎಲಿಮೆಂಟ್ಸ್ಗೆ ನಾವು ಆರ್ಡರ್ಡ್ ಪೇರ್ ಅಂತ ಕರಿತೀವಿ. ಯಾಕೆ ಆರ್ಡರ್ಡ್ ಪೇರ್ ಅಂತ ಕರೀತಾರೆ ಅರ್ಥ ಮಾಡ್ಕೊಳ್ಳಿ. ವಿ ಹ್ಯಾವ್ 2 ಎಲಿಮೆಂಟ್ಸ್ ಹಿಯರ್. ಈ 2 ಎಲಿಮೆಂಟ್, ಫಸ್ಟ್ ಎಲಿಮೆಂಟ್ ಒಂದು ಸೆಟ್ ಎ ಇಂದ ಬಂದಿರುತ್ತೆ, ಸೆಕೆಂಡ್ ಎಲಿಮೆಂಟ್ ಬಂದು ಸೆಟ್ ಬಿ ಇಂದ ಬಂದಿರುತ್ತೆ. ಇದನ್ನು ನಾವು ಆರ್ಡರ್ಡ್ ಪೇರ್ ಅಂತ ಕರಿತೀವಿ. ಕಾರ್ಟಿಷಿಯನ್ ಪ್ರಾಡಕ್ಟ್ ಅರ್ಥ ಆಗಿದೆ? ವೆರಿ ಸಿಂಪಲ್. ಹಾಗಾದರೆ ಈ ಕಾರ್ಟಿಷಿಯನ್ ಪ್ರಾಡಕ್ಟಿಂದ ನಾವೆಲ್ಲಿಗೆ ತೊಗೊಂಡು ಹೋಗ್ತೀವಿ? ರಿಲೇಷನ್. ಅರ್ಥ ಮಾಡ್ಕೊಳ್ಳಿ. ಕಾರ್ಟಿಷಿಯನ್ ಪ್ರಾಡಕ್ಟಿಗೂ ರಿಲೇಷನ್ನಿಗೂ ಸಂಬಂಧ ಇದೆಯಾ? ಇದೆ. ಯಾಕೆ ಅಂದರೆ ಪ್ರತಿಯೊಂದು ರಿಲೇಷನ್ನು ಕೂಡ ಯಾವುದ್ರ ಒಳಗಡೆ ಇರುತ್ತೆ ಅಂದರೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಒಳಗಡೆ ಇರುತ್ತೆ. ಸಿಂಪಲ್ ಕ್ವಶನ್. ಓಕೆ, ಇಷ್ಟನ್ನೇ ಅರ್ಥ ಮಾಡ್ಕೋಬೇಕಾಗಿರೋದು ನೀವು. ಇದರಲ್ಲಿ ಏನು ದೊಡ್ಡದಿಲ್ಲ. ಭಾಳ ಕಷ್ಟಕರವಾದ ಚಾಪ್ಟರ್ ಅಂತೇಳಿ ಬಿಟ್ಬಿಟ್ಟಿರ್ತಾರೆ ಕೆಲವು ಕಾಲೇಜಲ್ಲಿ. ಇದನ್ನು ವೆರಿ ಸಿಂಪಲ್ ಟಾಪಿಕ್ ಇದು. ಈ ಪ್ರತಿಯೊಂದು ರಿಲೇಷನ್ ಯಾವುದ್ರಲ್ಲಿರುತ್ತೆ? ಕಾರ್ಟಿಷಿಯನ್ ಪ್ರಾಡಕ್ಟ್ ಒಳಗಡೆ ಇರುತ್ತೆ. ಹಾಗಾದರೆ ನಾವು ಹೇಳ್ಬೋದು ಕಾನ್ಸೆಪ್ಟ್ ಏನಂತ, ವಾಟ್ ಈಸ್ ರಿಲೇಷನ್? ಯಾರೂ ಕ್ವಶನ್ ಕೇಳಲ್ಲ ಎಕ್ಸಾಮಲ್ಲಿ. ಬಟ್ ರಿಲೇಷನ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ರಿಲೇಷನ್ ಅಂತಕ್ಕಂಥದ್ದು ಕಾರ್ಟಿಷಿಯನ್ ಪ್ರಾಡಕ್ಟಿನ ಒಂದು ಪಾರ್ಟ್. ಅರ್ಥ ಆಯ್ತಾ? ಹಾಗಾದರೆ ಅದನ್ನ ಏನಂತ ಬರೀತೀವಿ ನಾವು? ರಿಲೇಷನನ್ನು ಆರ್ ಅಂತ ಡಿನೋಟ್ ಮಾಡ್ತೀವಿ. ಆರ್ ಸ್ಟ್ಯಾಂಡ್ಸ್ ಫಾರ್ ನಾಟ್ ರಿಯಲ್ ನಂಬರ್, ರಿಲೇಷನ್. ಆರ್ ಸ್ಟ್ಯಾಂಡ್ಸ್ ಫಾರ್ ರಿಲೇಷನ್. ರಿಲೇಷನ್ ಈಸ್ ಅ ಪಾರ್ಟ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ. ಎನಿ 2 ಸೆಟ್ ಆಗಿರ್ಬೋದು, ಎ ಬಿ. ಓಕೆ, ಅದನ್ನು ಈ ಥರ ಬರೀತೀವಿ ನೋಡಿ. ರಿಲೇಷನ್ ಈಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂತ ಬರೀತೀವಿ. ರಿಲೇಷನ್ ಈಸ್ ಅ ಸಬ್ಸೆಟ್ ಆಫ್ ವಾಟ್? ಎ ಕ್ರಾಸ್ ಬಿ. ಇಷ್ಟೇ ಸಾಕು ಡೆಫಿನೇಷನ್. ನಿಮಗೆ ಎಕ್ಸಾಮಲ್ಲಿ ಕೇಳೋದಿಲ್ಲ ಇದನ್ನು, ಬಟ್ ಫೋಕಸ್ ಮಾಡಿ. ರಿಲೇಷನ್ ಅಂತಕ್ಕಂಥದ್ದು ಯಾವುದರ ಒಂದು ಪಾರ್ಟ್ ಆಗಿರುತ್ತೆ, ಕಾರ್ಟಿಷಿಯನ್ ಪ್ರಾಡಕ್ಟಿನ ಒಂದು ಪಾರ್ಟ್ ಅಂದರೆ ಸಬ್ಸೆಟ್. ವೆರಿ ಸಿಂಪಲ್. ಹಾಗಾದರೆ ಕಾನ್ಸೆಪ್ಟ್ ಆಫ್ ರಿಲೇಷನ್ ಗೊತ್ತಾಗಿದೆ. ರಿಲೇಷನ್ ಅಂದ್ರೇನು? ಸೆಟ್ ಇರಬೇಕು. ಸೆಟ್ಗಳು ಹೆಂಗೆ ಲಿಂಕ್ ಆಗಿರಬೇಕು? ಕಾರ್ಟಿಷಿಯನ್ ಪ್ರಾಡಕ್ಟ್ ಮುಖಾಂತರ ಲಿಂಕ್ ಆಗಿರಬೇಕು. ಅದೇ ಥರ ಕಾರ್ಟಿಷಿಯನ್ ಪ್ರಾಡಕ್ಟ್ ಇದ್ದರೆ ನಾವೇನು ಬಿಲ್ಡ್ ಮಾಡ್ಬೋದು? ರಿಲೇಷನ್ ಬಿಲ್ಡ್ ಮಾಡ್ಬೋದು. ರಿಲೇಷನ್ ಯಾವುದ್ರೊಳಗಡೆ ಇರುತ್ತೆ? ನಮ್ಮ ಕಾರ್ಟಿಷಿಯನ್ ಪ್ರಾಡಕ್ಟ್ ಒಳಗಡೆ ಇರುತ್ತೆ. ಹಾಗಾದರೆ ಡೆಫಿನೇಷನ್ ನೀವೇ ಹೇಳ್ಬೋದಲ್ವ? ಈಗೇನು ಬೇಡ ಇದೆಲ್ಲ, ನೀವು ಹೇಳಿ. ರಿಲೇಷನ್ ಅಂದರೆ ಈಸ್ ಅ ವಾಟ್? ಇಟ್ ಈಸ್ ಅ ಪಾರ್ಟ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಎನಿ 2 ನಾನ್ ಎಂಪ್ಟಿ ಸೆಟ್. ಹೇಳ್ಬೋದಲ್ಲ? ಪಾರ್ಟ್ ಅನ್ನೋದಕ್ಕಿಂತ ಸಬ್ಸೆಟ್ ಅಂದರೆ ಭಾಳ ಕ್ಲಾರಿಟಿ ಬರುತ್ತೆ. ಸಬ್ಸೆಟ್. ಓಕೆ, ಸೊ ಫೈನ್. ಈಗ ಆ್ಯಕ್ಚುಲಿ ನಿಮಗೆ 1 ಮಾರ್ಕ್ಸ್ ಕೇಳ್ತಕ್ಕಂಥ ಟಾಪಿಕ್ಸ್ನ ಡಿಸ್ಕಸ್ ಮಾಡೋಣ ರಿಲೇಷನ್ಸಲ್ಲಿ. ಏನಪ್ಪ ಟಾಪಿಕ್ಸಲ್ಲಿ ಕೇಳ್ತಕ್ಕಂಥದ್ದು 1 ಮಾರ್ಕ್ಸ್ ಅಂತ ಹೇಳಿದ್ರೆ ನಾವು ಯಾವುದು? ರಿಫ್ಲೆಕ್ಸಿವ್ ರಿಲೇಷನ್. ನೋಡ್ಕೊ, ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಏನು? ಬರೀ ರಿಲೇಷನ್ ಅಂದರೆ ಓದ್ಕೊಂಡ್ವಿ. ರಿಫ್ಲೆಕ್ಸಿವ್ ಅಂದರೆ ಏನು? ಅಬ್ಸರ್ವ್ ಕೇರ್ಫುಲಿ. ಸೆಟ್ ಎ ಪ್ರೊವೈಡ್ ಮಾಡಿರ್ತಾರೆ. ಯಾವುದು ಸೆಟ್ ಎ ಪ್ರೊವೈಡ್ ಮಾಡಿರ್ತಾರೆ? ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ಸಮ್ ಸೆಟ್ ಎ ಇಯರ್. ಸೆಟ್ ಎ, so we have 1 2 3 elements here, right? Set A is belong to what? 1 2 and 3, right? So observe carefully. So set A is what?
1, 2 and then 3 elements they are given. 1, 2 and then 3 elements they are given. Now look at carefully. What reflexive means? ರಿಫ್ಲೆಕ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಏನಂತ. ಇದೇ ಹೇಳುತ್ತೆ ಕನ್ನಡದಲ್ಲಿ ನಿಮಗೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ರಿಫ್ಲೆಕ್ಷನ್ ವೆರಿ ಸಿಂಪಲ್. ಮಿರರ್ ಇದೆ, ಸಿಂಪಲ್. ಇಲ್ಲಿ ನೀವು ನಿಂತ್ಕೊಂಡಿರ್ತೀರಾ, ಓಕೆ ಫೈನ್. ಮಿರರಲ್ಲಿ ಯಾರು ಕಾಡ್ತಾರೆ? ನೀವೇ ಕಾಣ್ತೀರಾ, ರೈಟ್. ದಟ್ ಈಸ್ ಕಾಲ್ಡ್ ರಿಫ್ಲೆಕ್ಷನ್. ನಿಮ್ಮ ರಿಫ್ಲೆಕ್ಷನ್ ನಿಮಗೆ ಬಿದ್ದಿರುತ್ತೆ, ರೈಟ್. ಹಾಗಾದರೆ ಸೆಟ್ ಎನಲ್ಲಿ ನಮಗೆ 1, 2, 3 ಎಲಿಮೆಂಟ್ಸ್ ಇದೆ ಅಂತ ಹೇಳಿದ್ರೆ ಇದನ್ನು ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿಬೇಕಂದ್ರೆ ಹೆಂಗಿರುತ್ತೆ ನೋಡಿ. ರಿಲೇಷನ್ ಆರ್ ಅಂದರೆ ರಿಲೇಷನ್, ಓಕೆ ನೋಡಿ. ಆರ್ ಅಂದರೆ ರಿಲೇಷನ್. ಯಾವುದು ರಿಫ್ಲೆಕ್ಸಿವ್ ರಿಲೇಷನ್? ಸೆಟ್ಟಲ್ಲಿ 1 ಇದೆಯಾ, ಇದರ ಇಮೇಜ್ ಇರಬೇಕು. ಅಂದರೆ 1ನ ಮಿರರ್ ಮುಂದೆ ನಿಲ್ಲಿಸಿದ್ರೆ 1 ಬರಬೇಕು. ಹಾಗಾದರೆ ದಟ್ ಈಸ್ ಕಾಲ್ಡ್ ವಾಟ್? 1, 1 ಆ್ಯಂಡ್ ದೆನ್ ನೆಕ್ಸ್ಟ್ ಎಲಿಮೆಂಟ್ ಯಾವುದಿದೆ? 2, 2, 2. ನೆಕ್ಸ್ಟ್ ಎಲಿಮೆಂಟ್ ಯಾವುದಿದೆ? 3, 3. ಇದನ್ನು ನಾವು ಎಂಥ ರಿಲೇಷನ್ ಅಂತ ಕರಿತೀವಿ? ರಿಫ್ಲೆಕ್ಸಿವ್ ರಿಲೇಷನ್. ಅಂದರೆ ಅದರ ಇಮೇಜ್ ಇರಬೇಕು. ಅದರ ಇಮೇಜ್ ಇದ್ದರೆ ಅದು ರಿಫ್ಲೆಕ್ಸಿವ್. ಇಲ್ಲೊಂದು ವರ್ಡ್ ಯೂಸ್ ಮಾಡ್ತೀವಿ, ಏನಂದರೆ ಫಾರ್ ಆಲ್. ಫಾರ್ ಆಲ್ ಇದ್ರ ಮೀನಿಂಗ್ ಏನು ಗೊತ್ತಾ? ಫಾರ್ ಆಲ್ ಅಂದರೆ ಸೆಟ್ಟಲ್ಲಿರ್ತಕ್ಕಂಥ ಪ್ರತಿ ಎಲಿಮೆಂಟಿಗೂ ಮಿರರ್ ಇಮೇಜ್ ಇರಬೇಕು. ಸೆಟ್ಟಲ್ಲಿ ಯಾವುದಿದೆ? 1 ಇದೆ, 1, 1. 2 ಇದೆ, 2, 2. 3 ಇದೆ, 3, 3. ಹಿಂಗಿದ್ರೆ ಮಾತ್ರ ಅದು ರಿಫ್ಲೆಕ್ಸಿವ್ ಆಗುತ್ತೆ, ಓಕೆ. ಈಗ ಇನ್ನೊಂದು ಕ್ವಶನ್ ನಿಮಗೆ ಕೇಳ್ತೇನೆ, ನೋಡ ಯಾರು ಹೇಳ್ಬೋದು? ಈಗ ಆರ್ ಬರಿತೀನಿ, ನಾನೇ ರಿಲೇಷನ್ ಬರೀತೀನಿ, ನೀವು ಹೇಳಬೇಕು ಇದು ರಿಫ್ಲೆಕ್ಸಿವ್ನಾ? ಓಕೆ ನೋಡಿ. 1, 2, 2, 1, 1, 1 ಆ್ಯಂಡ್ ದೆನ್ 2, 2. ಯಾರು ಬೇಕಾದರೂ ಹೇಳ್ತಾರೆ ಇದು ರಿಫ್ಲೆಕ್ಸಿವ್. ಓಕೆ, ಸೆಟ್ ಯಾವುದು ಸರ್ ಅಂತ ಕೇಳಬೇಕು. ಓಕೆ, ಸೆಟ್ ಇಲ್ಲ ನಾವು ಬರೆಯೋಕ್ಕೆ ಬರೋದಿಲ್ಲ ರಿಲೇಷನನ್ನು. ಹಾಗಾದರೆ ಸೆಟ್ ಎ ಯಾವುದಾಗಿರುತ್ತೆ ಅಂದರೆ 1, 2 ಆಗಿರುತ್ತೆ. ನೋಡ್ಕೊಳ್ಳಿ, ಸೆಟ್ 1, 2 ಆಗಿದ್ದರೆ ಸೊ ಹಾಗಾದರೆ ರಿಲೇಷನ್ ಚೆಕ್ ಮಾಡ್ಕೊಳ್ಳಿ. 1 ಮತ್ತು 2 ಎರಡು ಇದೆ. 1 ಇದ್ದರೆ 1, 1 ಇರಬೇಕಾ? ಎಸ್ ಇದೆ. ನೋಡ್ಕೊಳ್ಳಿ, 1, 1 ಇದೆ, ಎಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದಿದೆ? 2, 2 ಇದೆ, ಎಸ್. 2, 2 ಕೂಡ ಇದೆ. ಹಾಗಾದರೆ ನಮ್ಮ ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ಗಳು ರಿಲೇಷನಲ್ಲಿ ಮಿರರ್ ಇಮೇಜ್ ಆಗಿದ್ದಾವೆ. ಹಾಗಾದರೆ ಇದು ಯಾವುದಾಗಿರುತ್ತೆ? 100% ಇದೇದಾಗಿರುತ್ತೆ, ನಿಮಗೆ ರಿಫ್ಲೆಕ್ಸಿವ್ ಆಗಿರುತ್ತೆ. 100% ಅರ್ಥ ಆಗಿದೆ. ನೆಕ್ಸ್ಟ್ ರಿಫ್ಲೆಕ್ಷನ್ ಅರ್ಥ ಆಗಿದೆ. ಗೋ ಬ್ಯಾಕ್ ಟು ಒನ್ ಮೋರ್, ದಟ್ ಈಸ್ ಸಿಮೆಟ್ರಿಕ್. ವಾಟ್ ಇಸ್ ದಟ್ ಸಿಮೆಟ್ರಿಕ್ ಮೀನ್ಸ್? ಇಲ್ಲೇ ಅರ್ಥ ಮಾಡ್ಕೊಳ್ಳಿ. ಸಿಮೆಟ್ರಿಕ್ ಕಾನ್ಸೆಪ್ಟನ್ನು ಭಾಳ ಸಿಂಪಲ್ಲಾಗಿ ಹೇಳ್ಬೋದು. ವಾಟ್ ಇಸ್ ದಟ್? ಸಿಮೆಟ್ರಿಕ್. ಸಿಮೆಟ್ರಿಕ್ ರಿಲೇಷನ್ ಏನು? ಸಿಮೆಟ್ರಿಕ್ ರಿಲೇಷನ್ ಯಾವ ಥರ ಫೋಕಸ್ ಮಾಡ್ತಾರೆ ಸಿಮೆಟ್ರಿಕ್ ರಿಲೇಷನ್ಸಲ್ಲಿ? ಓಕೆ, ಸಿಮೆಟ್ರಿಕ್ ರಿಲೇಷನ್ನು ಕೂಡ ಅಷ್ಟೇ. ವಿ ಕ್ಯಾನ್ ಗೆಟ್ ಒನ್ ಸೆಟ್ ಇಯರ್. ಯಾವುದಪ್ಪ ಸೆಟ್? ಅದು 1 ಮತ್ತು 2 ಅಂತ ಸೆಟ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಇದು ಸಿಮೆಟ್ರಿಕ್ ಆಗಬೇಕಂತ ಹೇಳಿದ್ರೆ, ಸಿಮೆಟ್ರಿಕ್ ಆಗಲೇಬೇಕು ಅಂದರೆ ಯಾವ ಥರ ಫೋಕಸ್ ಮಾಡ್ತೀರಾ? ಈಗ ನಾನೊಂದು ರಿಲೇಷನ್ ಬರಿತೀನಿ, ನೋಡ್ಕೊಳ್ಳಿ. ರಿಲೇಷನ್ ಬರಿತಾ ಇದ್ದೀನಿ. ಯಾವುದು ರಿಲೇಷನ್ನು? 1, 2, 1, 1 ಆ್ಯಂಡ್ ದೆನ್ 2, 1. ವೆರಿ ಸಿಂಪಲ್. ಓಕೆ, ಇದೊಂದು ರಿಲೇಷನ್. ಈ ರಿಲೇಷನ್ ಸಿಮೆಟ್ರಿಕ್ ಹೌದಾ ಚೆಕ್ ಮಾಡಬೇಕು. ಹೆಂಗೆ ಚೆಕ್ ಮಾಡ್ತೀರಾ? ಅರ್ಥ ಮಾಡ್ಕೊಳ್ಳಿ. ಸಿಮೆಟ್ರಿ ಮೀನ್ಸ್ ಅದರ ಮಿರರ್ ಬದಲು ನೋಡ್ಕೊಳ್ಳಿ, ಸಿಂಪಲ್. ನಿಮಗೆ ಡ್ರಾಯಿಂಗ್ಗಳು ಬರೆದಿರ್ತಾರೆ, ಫ್ರೀ ಆ್ಯಂಡ್ ಡ್ರಾಯಿಂಗ್ಸ್ ಅಂತ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಯಾವುದಿರುತ್ತೋ ಅದೇನು ರೈಟ್ ಹ್ಯಾಂಡ್ ಸೈಡಲ್ಲಿ ಇರಬೇಕು. ದಟ್ ಈಸ್ ಕಾಲ್ಡ್ ಸಿಮೆಟ್ರಿಕಲ್ ಫಿಗರ್. ಇದರ ಇಮೇಜ್ ಪಕ್ಕದಲ್ಲಿ ಬಂದಿರುತ್ತೆ. ಬೋರ್ಡ್ ಮಾಡ್ಸೋಕ್ಕೆ ಬರೋದಿಲ್ಲ ನಾವು, ರೈಟ್. ಸೊ ಅದೇ ಫ್ರೀ ಆ್ಯಂಡ್ ಡ್ರಾಯಿಂಗ್ ಬರೀತಾರೆ ಈ ಥರ. ಆ್ಯಂಡ್ ದೆನ್ ಯು ಕ್ಯಾನ್ ರೈಟ್ ದಿಸ್ ಈಸ್ ವಾಟ್ ಸಿಮೆಟ್ರಿಕ್ ಫಿಗರ್ ಇಯರ್, ಸಿಮೆಟ್ರಿಕ್ ಫಿಗರ್ ಇಯರ್, ರೈಟ್. ಸೊ ಈ ಫಿಗರ್ನ ಇಲ್ಲಿ ಕೂಡ ಅರ್ಥ ಮಾಡ್ಕೊಳ್ಳಿ. ಹೆಂಗೆ ಬರುತ್ತೆ ಸಿಮೆಟ್ರಿ? ಸೆಟ್ಟಲ್ಲಿ 1 and 2 ಇದೆ, ಕರೆಕ್ಟಾ? ರಿಲೇಷನಲ್ಲಿ 1, 2 ಇದೆ, ಕರೆಕ್ಟಾ? 1, 2 ಇದ್ದರೆ ಇದರ ರಿವರ್ಸ್ ಕೇಸನ್ನು ಕೂಡ ಇರಬೇಕು. ಯಾವುದು? 2, 1. ಅಫ್ಕೋರ್ಸ್ ವಿ ಹ್ಯಾವ್ 2, 1. ರಿವರ್ಸ್ ಮಾಡ್ಕೊಳ್ಳಿ, ಇದೇ ತಾನೇ? ಫೈನ್, ರಿವರ್ಸ್ ಮಾಡ್ಕೊಳ್ಳಿ. ವಿ ಹ್ಯಾವ್ 2, 1 ಇಯರ್, ರೈಟ್. ಸೊ ಹಾಗಾದರೆ ವಿ ಕ್ಯಾನ್ ಕ್ಲಿಯರ್ಲಿ ಸೇ ಇಟ್ ಈಸ್ ಸಿಮೆಟ್ರಿಕ್, ರೈಟ್. ಸರ್ ವಾಟ್ ಅಬೌಟ್ 1, 1? 1, 1 ನೀವು ರಿವರ್ಸ್ ಮಾಡ್ಕೊಳ್ಳಿ, ಮತ್ತೆ 1, 1 ಬರುತ್ತೆ. ಹಾಗಾದರೆ ಇದಕ್ಕೆ ಪೇರ್ ಇರಬೇಕಂತೇನಿಲ್ಲ, ರೂಲ್ಸ್ ಅರ್ಥ ಆಗಿದೆ? ಹಾಗಾದರೆ ವಿ ಕ್ಯಾನ್ ಸೇ ಕ್ಲಿಯರ್ಲಿ ಇಟ್ ಈಸ್ ಸಿಮೆಟ್ರಿಕ್. ಪ್ಲೀಸ್ ಕ್ಯಾನ್ ಎನಿವನ್ ಸೇ ಈಸ್ ಇಟ್ ರಿಫ್ಲೆಕ್ಸಿವ್? ಸೊ ರಿಫ್ಲೆಕ್ಸಿವ್ ಆಗಬೇಕಂದ್ರೆ 1 ಇದ್ದರೆ 1, 1 ಇರಬೇಕು, 2 ಇದ್ದರೆ 2, 2 ಇರಬೇಕು. ಹಾಗಾದರೆ 1, 1 ಮಾತ್ರ ಇದೆ, ಬಟ್ 2, 2 ಪೇರ್ ಇಲ್ಲ ನಮಗೆ. ಹಾಗಾದರೆ ದಿಸ್ ಈಸ್ ನಾಟ್ ರಿಫ್ಲೆಕ್ಸಿವ್. ದಿಸ್ ಈಸ್ ನಾಟ್ ರಿಫ್ಲೆಕ್ಸಿವ್, ಬಟ್ ಇಟ್ ಈಸ್ ವಾಟ್? ಸಿಮೆಟ್ರಿಕ್. ಇಟ್ ಈಸ್ ವಾಟ್? ಸಿಮೆಟ್ರಿಕ್. ವೆರಿ ಸಿಂಪಲ್. ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಒನ್ ಮೋರ್ ಎಕ್ಸಾಂಪಲ್ ವಿಲ್ ಡಿಸ್ಕಸ್ ಹಿಯರ್. ಒನ್ ಮೋರ್ ಎಕ್ಸಾಂಪಲ್, ವೆರಿ ಪ್ರಿಟಿ ಎಕ್ಸಾಂಪಲ್ ಹಿಯರ್. ಸೆಟ್ ಎ ಐ ಆಮ್ ಗೋಯಿಂಗ್ ಟು ಗಿವ್, ದಟ್ ಈಸ್ ABC. ವೆರಿ ಸಿಂಪಲ್. ಐ ಆಮ್ ಗೋಯಿಂಗ್ ಟು ರೈಟ್ ಅ ರಿಲೇಷನ್ ಹಿಯರ್. ರಿಲೇಷನ್ ಬರೀತಾ ಇದ್ದೀನಿ, ನೋಡ್ಕೊಳ್ಳಿ. ರಿಲೇಷನ್ ಯಾರು ಬೇಕಾದರೂ ಹೇಳ್ಬೋದು ನೋಡಿ. A, A, B, B, and then A, B, and then B, A, and then C, C. Now please check out. ಹಿಂಗೆ ಸೆಟ್ A, B, C 3 ಎಲಿಮೆಂಟ್ ಇದೆ.
ಇದು ಫಸ್ಟ್ ರಿಫ್ಲೆಕ್ಸಿವ್ನ ಚೆಕ್ ಮಾಡ್ಕೊಳ್ಳೋಣ. ರಿಫ್ಲೆಕ್ಸ್ ಅಂದರೆ ಏನು ಹೇಳ್ಕೊಟ್ಟಿದ್ದೆ, ಪ್ರತಿ ಎಲಿಮೆಂಟಿಗೂ ಮಿರರ್ ಇಮೇಜ್ ಇರಬೇಕು. ಅರ್ಥ ಆಯ್ತಾ? ಎ ಇದೆ, ಎ ಇದೆಯಾ? ಎಸ್ ಅಫ್ಕೋರ್ಸ್. ಆ್ಯಂಡ್ ಬಿ ಇದೆ, ಬಿ ಬಿ ಇದೆಯಾ? ಎಸ್ ಅಫ್ಕೋರ್ಸ್. ಆ್ಯಂಡ್ ಸಿ ಎಲಿಮೆಂಟ್ ಇದೆ, ಸಿಗೂ ಕೂಡ ಇದೆ, ಸಿ ಕಮ ಸಿ. ಎಸ್ ಡೆಫಿನೆಟ್ಲಿ. ಹಾಗಾದರೆ ಈ ರಿಲೇಷನ್ ಏನಾಗಿರುತ್ತೆ, ರಿಫ್ಲೆಕ್ಸಿವ್ ಆಗಾಗಿತ್ತು. ಹಾಗಾದರೆ ನೆಕ್ಸ್ಟ್ ಪಾರ್ಟ್ ಯಾವುದನ್ನು ಚೆಕ್ ಮಾಡಬೇಕು ನಾವು, ಸಿಮೆಟ್ರಿಕ್ ಚೆಕ್ ಮಾಡಬೇಕು. ಸಿಮೆಟ್ರಿಕ್ ಹೆಂಗೆ ಚೆಕ್ ಮಾಡ್ತೀಯಾ ನೋಡ್ಕೊ. ಎ ಕಾಮ ಎ ಇದೆ, ರಿವರ್ಸ್ ಮಾಡು, ಮತ್ತೆ ಎ ಕಾಮ ಎ ಆಯಿತು ಡೆಫಿನೆಟ್ಲಿ. ಬಿ ಕಾಮ ಬಿ ಇದೆ, ಎಸ್ ರಿವರ್ಸ್ ಮಾಡು, ಬಿ ಕಾಮ ಬಿ ಮತ್ತೆ ಸಿಗ್ತದೆ. ಸಿ ಕಾಮ ಸಿ ಇದೆ, ರಿವರ್ಸ್ ಮಾಡು, ಓಕೆ. ನಾವು ಪ್ಲೀಸ್ ಚೆಕ್ಔಟ್. ಎ ಬಿ ಇದೆ, ಎಸ್ ರಿವರ್ಸ್ ಮಾಡು, ಏನಾಗುತ್ತೆ, ಬಿ ಎ, ಅದರ ಪೇರ್ ಕೂಡ ಇದೆ. ದೇರ್ ಫಾರ್ ಇಟ್ ಈಸ್ ವಾಟ್, ರಿಫ್ಲೆಕ್ಸಿವ್. ಅರ್ಥ ಮಾಡ್ಕೊಳ್ಳಿ, ನಾನು ಜನರಲಾಗಿ ಹೇಳ್ತಾ ಇಲ್ಲ, ಪ್ರಾಬ್ಲಮ್ಯಾಟಿಕ್ ನಾನು ಮಾಡಿಸ್ತಾ ಇದ್ದೀನಿ. ಪ್ರಾಬ್ಲಮ್ಯಾಟಿಕ್ ಇದನ್ನು ಡಿಸ್ಕಸ್ ಮಾಡಿ ನೀವೇ ಹೇಳ್ತೀರಾ. ಓಕೆ, ವೆರಿ ಸಿಂಪಲ್. ಎಕ್ಸಾಮ್ ಕ್ವಶನ್ಸ್ ಒಂದಿದೆ. ಎಕ್ಸಾಮ್ ಕ್ವಶನ್ ಹೆಂಗಿದೆ ಚೆಕ್ ಮಾಡ್ಕೊಳ್ಳಿ. ಈಗ ಕೊಟ್ಬಿಟ್ಟಿದ್ದಾನೆ, ಆರ್ ಇಸ್ ಈಕ್ವಲ್ ಟು 1,1 ಆ್ಯಂಡ್ ದೆನ್ 1,2 ಈಸ್ ನಾಟ್ ಸಿಮೆಟ್ರಿಕ್, ಗಿವ್ ರೀಸನ್. ಈಸ್ ನಾಟ್ ಸಿಮೆಟ್ರಿಕ್, ಅವನೇ ಹೇಳ್ಬಿಟ್ಟಿದ್ದಾನೆ, ನಾಟ್ ಸಿಮೆಟ್ರಿಕ್, ಗಿವ್ ರೀಸನ್. 2015 ಕ್ವಶನ್ ಇದು, 2015 ಎಕ್ಸಾಮಿನೇಷನ್ ಕ್ವಶನ್ ಇದು. ಗಿವ್ ರೀಸನ್. ಏನು ರೀಸನ್ ಕೊಡೋದು ಬೇಕಾಗಿಲ್ಲ, ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಏನು ಸಿಮೆಟ್ರಿಕ್? ಸಿಮೆಟ್ರಿಕ್ ಅಂದರೆ ಉಲ್ಟಾ ಇರಬೇಕು, ಉಲ್ಟಾ ಪೇರ್ ಇರಬೇಕು. ನೋಡ್ಕೊಳ್ಳಿ, 1,1 ಇದೆ, ಡೆಫಿನೆಟ್ಲಿ ರಿವರ್ಸ್ ಮಾಡಿದರೆ 1,1 ಬಂದೇ ಬರ್ತದೆ. ಹಾಗಾದರೆ 1,2 ಇದೆ, ರಿವರ್ಸ್ ಮಾಡಿದರೆ ಏನು ಬರಬೇಕು, 2,1 ಬರಬೇಕು. ಆ 2,1 ರಿಲೇಷನಲ್ಲಿ ಇದೆಯಾ? ಇಲ್ಲ. ಕರೆಕ್ಟ್ ಅಲ್ವಾ? 2,1 ರಿಲೇಷನಲ್ಲಿ ಇಲ್ಲ. ವಾಟ್ ಇಸ್ ದ ರೀಸನ್? ವಾಟ್ ಇಸ್ ದ ರೀಸನ್? 1,2 ಬಿಲಾಂಗ್ಸ್ ಟು ಆರ್. ಈ ಸಿಂಬಲ್ ನೀಟಾಗಿ ನೆನ್ಪಿಟ್ಕೊಳ್ಳಿ, ಬಿಲಾಂಗ್ಸ್. ಓಕೆ, 1,2 ಅನ್ನೋದು ರಿಲೇಷನಲ್ಲಿ ಇದೆ. ಬಟ್ ವಾಟ್, 2,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದಿಸ್ ಇಸ್ ವಾಟ್ ದ ರೀಸನ್. 1,2 ರಿಲೇಷನಲ್ಲಿ ಇದ್ದರೆ ಅದರ ರಿವರ್ಸ್ ಕೇಸ್ ಕೂಡ ಇರಬೇಕು. ಯಾವುದು? 2,1 ಕೂಡ ರಿಲೇಷನಲ್ಲಿ ಇರಬೇಕು. ಇಲ್ಲ, ದಟ್ಸ್ ವೈ ವಿ ಆರ್ ರೈಟಿಂಗ್ 1,2 ರಿಲೇಷನಲ್ಲಿ ಇದೆ, ಬಿಲಾಂಗ್ಸ್, but 2,1 is not there in your relation. That's why it is not symmetric. Very simple question it is. It's a matter of just 5 seconds. 5 ಸೆಕೆಂಡಲ್ಲಿ ನೋಡಿದ ತಕ್ಷಣ ಆನ್ಸರ್ ಮಾಡ್ತಕ್ಕಂಥ ಕ್ವಶನ್ ಇದು, ರೈಟ್? ಸೊ ಇಷ್ಟೇ ಟ್ಯಾಕಲ್ ಮಾಡಬೇಕಾಗಿರೋದು. ಸೊ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅರ್ಥ ಆಗಿದೆ. ಕಮ್ ಟು ವಾಟ್ ಲಾಸ್ಟ್ ಒನ್, ದಟ್ ಈಸ್ ವಾಟ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವಿಟಿ ಅಂತ ಕರೀತಾರೆ. ಟ್ರಾನ್ಸಿಟಿವಿಟಿ ಏನು? ಟ್ರಾನ್ಸಿಟಿವಿಟಿ ಅಂದರೆ ವೆರಿ ಸಿಂಪಲ್. ನೋಡ್ಕೊಳ್ಳಿ, ಟ್ರಾನ್ಸಿಟಿವಿಟಿ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಕಾನ್ಸೆಪ್ಟ್ ಇದೆ. ಏನು ಕಾನ್ಸೆಪ್ಟ್ ಅಂದರೆ, 3 ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ. ವಿ ಹ್ಯಾವ್ 3 ಪರ್ಸನ್ಸ್ ಹಿಯರ್. ವಾಟ್ ಇಸ್ ದಟ್ ಪರ್ಸನ್? ಎ ಬಿ ಸಿ. 3 ಜನ ಪರ್ಸನ್ ಇದ್ದಾರೆ ಅಂದರೆ ಆ 3 ಜನ ಪರ್ಸನ್ಸ್ನ ನಾವು ಯಾವ ಥರ ಲಿಂಕ್ ಮಾಡ್ತೀವಿ ಅಂತ, ರೈಟ್? ಅಬ್ಸರ್ವ್ ಕೇರ್ಫುಲಿ. ಈ 3 ಜನ ಯಾವ ಥರ ಇರ್ತಾರೆ? ಎ ಪರ್ಸನ್, ಬಿ ಪರ್ಸನ್, ಸಿ ಪರ್ಸನ್, ರೈಟ್? ಇದು ಟ್ರಾನ್ಸಿಟಿವ್ ಆಗಬೇಕಂದ್ರೆ ಕ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. ವಾಟ್ ಇಸ್ ದಟ್? ಎ ಬಿ ರಿಲೇಷನಲ್ಲಿ ಇರ್ತಾರೆ, ಎ ಬಿ ರಿಲೇಷನಲ್ಲಿ ಇರ್ತಾರೆ, ಕರೆಕ್ಟಾ? ಆ್ಯಂಡ್ ಅದೇ ಥರ ಯಾರ ರಿಲೇಷನಲ್ಲಿ ಇರ್ತಾರೆ? ಬಿ ಸಿ ರಿಲೇಷನಲ್ಲಿ ಇರ್ತಾರೆ. ಎ ಬಿ ರಿಲೇಷನಲ್ಲಿ ಇದ್ದು ಬಿ ಸಿ ರಿಲೇಷನಲ್ಲಿ ಇದ್ದರೆ ಡೆಫಿನೆಟ್ಲಿ ಯಾರು ಇರಬೇಕಂತ ಅರ್ಥ? ಎ ಸಿ ರಿಲೇಷನಲ್ಲಿ ಇರಬೇಕಂತ ಅರ್ಥ. ಭಾಳ ಸಿಂಪಲ್ ಕ್ವಶನ್. ಎ ಬಿನ ಫ್ರೆಂಡ್, ಬಿ ಸಿನ ಫ್ರೆಂಡ್, ಎ ಮತ್ತು ಸಿ ಇಬ್ಬರು ಫ್ರೆಂಡ್ ಆಗಿರಲೇಬೇಕು. ಓಕೆ, ಅರ್ಥ ಮಾಡ್ಕೊಳ್ಳಿ. ರಿಲೇಷನ್ ನೋಡಿ, ಎ ಮತ್ತು ಬಿ ಇಬ್ಬರು ಫ್ರೆಂಡ್ಸ್, ಬಿ ಮತ್ತು ಸಿ ಇಬ್ಬರು ಫ್ರೆಂಡ್ಸ್. ಎ ಬಿ ಫ್ರೆಂಡ್ ಆಗಿದ್ದು ಬಿ ಸಿ ಫ್ರೆಂಡ್ ಆಗಿದ್ದರೆ ಎ ಸಿನೂ ಕೂಡ ಏನಾಗಿರ್ತಾರೆ? ಫ್ರೆಂಡ್ ಆಗಿರ್ತಾರೆ. ಹಾಗಾದರೆ ಎ ಮತ್ತು ಸಿಗೆ ಕಾಮನ್ ಫ್ರೆಂಡ್ ಯಾರಾಗಿರ್ತಾನೆ? ಬಿ ಆಗಿರ್ತಾನೆ ಕಾಮನ್ ಫ್ರೆಂಡ್. ಹಾಗಾದರೆ ಇದು ಟ್ರಾನ್ಸಿಟಿವಿಟಿ ಆಗಬೇಕಂದ್ರೆ ಕಂಡೀಷನ್ ಏನಪ್ಪ? ಟ್ರಾನ್ಸಿಟಿವಿಟಿ ಆಗಬೇಕಂದ್ರೆ ಕಂಡೀಷನ್ ಏನು? ಎ ಕಾಮ ಬಿ ಯಾವುದ್ರಲ್ಲಿರಬೇಕು? ರಿಲೇಷನಲ್ಲಿ ಇರಬೇಕು. ಆ್ಯಂಡ್ ಇಲ್ಲಿ ವರ್ಡ್ ಯೂಸ್ ಮಾಡೋದು ಭಾಳ ಸ್ಟ್ರೆಸ್ಫುಲ್ ಇದೆ. ಆ್ಯಂಡ್ ಇದು ಭಾಳ ಇಂಪಾರ್ಟೆನ್ಸ್ ಕೊಡುತ್ತೆ ಈ ವರ್ಡ್ ಆ್ಯಂಡ್. ಓಕೆ, ಎ ಕಾಮ ಬಿ ರಿಲೇಷನಲ್ಲಿ ಇದ್ದು ಮತ್ತು ಯಾರು? ಬಿ ಕಾಮ ಸಿ ರಿಲೇಷನಲ್ಲಿ ಇದ್ದರೆ, ಬಿ ಕಾಮ ಸಿ ರಿಲೇಷನಲ್ಲಿ ಇದ್ದರೆ ದಿಸ್ ಇಂಪ್ಲಾಯ್ಸ್. ಈಗ ಕನ್ಕ್ಲೂಷನ್ ಬರೀತಾ ಇದ್ದೀವಿ. ಇಂಪ್ಲಾಯ್ಸ್ ಅಂದರೆ ಏನು? ಕನ್ಕ್ಲೂಷನ್. ಎ ಬಿ ರಿಲೇಷನಲ್ಲಿ ಇದ್ದು ಅದೇ ಥರ ಆ್ಯಂಡ್ ಬಿ ಸಿ ರಿಲೇಷನಲ್ಲಿ ಇದ್ದರೆ ಯಾರು ರಿಲೇಷನಲ್ಲಿ ಇರಬೇಕು? ಎ ಸಿ ರಿಲೇಷನಲ್ಲಿ ಇರಬೇಕು. ಹಂಗಿದ್ರೆ ಮಾತ್ರ ಇದು ಟ್ರಾನ್ಸಿಟಿವ್ ಆಗುತ್ತೆ. ಇನ್ನೊಂದು ಸತಿ ಕ್ಲಿಯಾರಿಟಿ. ಎ ಬಿ ರಿಲೇಷನ್ ಆ್ಯಂಡ್ ಬಿ ಸಿ ರಿಲೇಷನ್ ಇವರಿಬ್ಬರು ಇದ್ದರೆ ಮಾತ್ರ, ಅಂಡ್ ಅಂತ ಇದೆ, ಅಂಡ್ ಅಂದರೆ ಇವರಿಬ್ಬರು ಕಂಪಲ್ಸರಿ ಇದ್ದರೆ ಮಾತ್ರ ಯಾರು ಇರ್ತಾರೆ? ಎ ಸಿ ಇರ್ತಾರೆ. ಅರ್ಥ ಆಯ್ತಾ? ಹಾಗಾದರೆ ಬರೆಯೋಣ ಒಂದು. ಹಾಗಾದರೆ ನಿಮ್ಮ ಕೆಲಸ ಏನು? ಟ್ರಾನ್ಸಿಟಿವಿಟಿನಲ್ಲಿ ನೀವೇನು ಚೆಕ್ ಮಾಡಬೇಕು? ಕಾಮನ್ ಚೆಕ್ ಮಾಡಬೇಕು. ನೋಡಿ, ಎ ಬಿ, ಬಿಯಿಂದ ಸ್ಟಾರ್ಟ್ ಆಗಿರೋದು ನೋಡಬೇಕು. ನೋಡಿ, ಬಿಯಿಂದ ಸ್ಟಾರ್ಟ್ ಆಯ್ತಿದ್ದು, ಬಿಯಿಂದ ಸ್ಟಾರ್ಟ್ ಆಗಿದೆ. ಹಾಗಾದರೆ ಬಿ ಇಬ್ಬರಿಗೂ ಕೂಡ ಕಾಮನ್ ಆಗಿದ್ದಾನೆ ಫ್ರೆಂಡ್. ಯಾರ್ಯಾರಿಗೆ? ಎಗೂ ಕೂಡ ಫ್ರೆಂಡು ಮತ್ತು ಸಿಗೂ ಕೂಡ ಫ್ರೆಂಡ್ ಆಗಿರ್ತಾನೆ. ಹಾಗಾದರೆ ಯಾರಿಬ್ಬರು ಫ್ರೆಂಡ್ ಆಗಿರ್ತಾರೆ?
ಎ ಸಿ ಫ್ರೆಂಡ್ ಆಗಿರ್ತಾರೆ. ಇದ್ರ ಮೀನಿಂಗ್ ಇಷ್ಟೇ. ಹಾಗಾದರೆ ನಾವು ಕ್ಲಾರಿಟಿಗೆ ಒಂದು ಎಕ್ಸಾಂಪಲ್ ಕೊಟ್ಟು ನೋಡೋಣ, ನೀವು ಅರ್ಥ ಮಾಡ್ಕೊಂಡಿದ್ರಲ್ಲ ಅಂತ ಗೊತ್ತಾಗ್ತದೆ. ಟ್ರಾನ್ಸಿಟಿವಿಟಿ ಚೆಕ್ ಮಾಡಲಿಕ್ಕೆ ನೋಡಿ, ಆರ್ ಬರೀತಾ ಇದ್ದೀನಿ. ರಿಲೇಷನ್ ಆರ್ 1,1 1,2 2,3 1,3. ನಾವು ಪ್ಲೀಸ್, ಹಾಗಾದರೆ ಇದು ಟ್ರಾನ್ಸಿಟಿವ್ನಾ? ಓಕೆ, ವೆರಿ ಫೈನ್. ನೋಡಿ 1,1 ನೋಡ್ಕೊಳ್ಳಿ, 1,1 ಇದೆ. 1ಇಂದ ಎಂಡ್ ಆಗಿದೆ, 1ಇಂದ ಸ್ಟಾರ್ಟ್ ಆಗಿದೆ. ನೋಡ್ಕೊಳ್ಳಿ, 1ಇಂದ ಸ್ಟಾರ್ಟ್ ಆಗಿದೆಯಾ? ಎಸ್, ಇಲ್ಲಿಂದ ಸ್ಟಾರ್ಟ್ ಆಗಿದೆ. 1,1 1,2. ಹಾಗಾದರೆ ಯಾವ್ದು ಇರಬೇಕಿತ್ತು? 1,2 ಇರಬೇಕಿತ್ತು. ಇದೆ 1,2. ನಾವು ಚೆಕ್ಔಟ್. 1,2 ಇದೆ, 2,3 ಇದೆ. ಫೈನ್. ಹಾಗಾದರೆ 1 ಮತ್ತು 3ಗೆ ಕಾಮನ್ ಫ್ರೆಂಡ್ ಯಾರಾಗಿದ್ದಾರೆ? 2 ಆಗಿದ್ದಾರೆ. ಹಾಗಾದರೆ ಕಾಮನ್ ಫ್ರೆಂಡ್ ಇವರಿಬ್ಬರು ಆಗಿದ್ದಾರೆ ಅಂದರೆ ಯಾರು ಇರಬೇಕು ನಮಗೆ? ನೋಡಿ 1, 3 ಇರಬೇಕಾ? ಎಸ್, ಡೆಫಿನೆಟ್ಲಿ ವಿ ಹ್ಯಾವ್ 1, 3. ಹಾಗಾದರೆ ಇದು ಎಂಥ ರಿಲೇಷನ್ ಅಂತ ನಾವು ಡಿಕ್ಲೇರ್ ಮಾಡ್ಬೋದು? ಟ್ರಾನ್ಸಿಟಿವ್ ರಿಲೇಷನ್ ಅಂತ ಡಿಕ್ಲೇರ್ ಮಾಡ್ಬೋದು. ಫ್ರೆಂಡ್ಸ್, ನೀವು ಹೇಳ್ರಿ ಈಗ ಏನಂತ, ಇದು ಟ್ರಾನ್ಸಿಟಿವ್ ಏನಾಗೋಗ್ಬಿಡ್ತು. ಹಾಗಾದರೆ ರಿಫ್ಲೆಕ್ಸಿವ್ನ? ಗ್ಲಾನ್ಸ್ ಇಟ್. ರಿಫ್ಲೆಕ್ಸಿವ್ನ? ಹಾಗಾದರೆ ಸೆಟ್ ಕೊಡಿ ಸರ್ ಅಂತ ಕೇಳಬೇಕು. ಸೆಟ್ ಕೊಡಿ ಅಂದರೆ 1, 2, 3 ಇಸ್ ಯುವರ್ ಸೆಟ್. ಹಾಗಾದರೆ 1, 2, 3 ಸೆಟ್ ಇದೆ ಅಂದರೆ 1, 1 ಇದೆಯಾ? ಎಸ್. 2, 2 ಇದೆಯಾ? ಇಲ್ಲ. 2, 2 ಇಲ್ಲ ಅಂತ ತಕ್ಷಣ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಕ್ಲಿಯರ್? ನಾಟ್ ರಿಫ್ಲೆಕ್ಸಿವ್. ಹಾಗಾದರೆ ನೆಕ್ಸ್ಟ್ ಯಾವ ಚೆಕ್ ಮಾಡಿ? ಸಿಮೆಟ್ರಿಕ್ ಚೆಕ್ ಮಾಡಿ. ಸಿಮೆಟ್ರಿಕ್ ಅಂದರೆ 1, 1 ಇದೆ, ರಿವರ್ಸ್ ಮಾಡು. 1, 1 ಇದೆ. 1, 2 ಇದೆ, ರಿವರ್ಸ್ ಮಾಡು. 2, 1. 2, 1 ಇಲ್ಲ. 2, 1 ಇದೆಯಾ? ಇಲ್ಲ. 2, 1 ಇಲ್ಲ. ಹಾಗಾದರೆ 1 ಚೆಕ್ ಮಾಡಿದರೆ ಸಾಕು. ದಿಸ್ ಈಸ್ ನಾಟ್ ಸಿಮೆಟ್ರಿಕ್ ಆಲ್ಸೋ, ಬಟ್ ಇಟ್ ಈಸ್ ವಾಟ್? ಟ್ರಾನ್ಸಿಟಿವ್. ಟ್ರಾನ್ಸಿಟಿವಿಟಿನ ಭಾಳ ನೀಟಾಗಿ ಅರ್ಥ ಮಾಡ್ಕೋಬೇಕು. ವೆರಿ ಸಿಂಪಲ್ ಟಾಪಿಕ್ ಇಯರ್. ಸೊ ದಿಸ್ ಈಸ್ ವಾಟ್ ಟ್ರಾನ್ಸಿಟಿವ್ ರಿಲೇಷನ್. ಚೆಕ್ ಮಾಡಲಿಕ್ಕೆ ಅಷ್ಟೇ ಕೇಳ್ತಾರೆ. ಬಟ್ ಈಗ ಫೋಕಸ್ ಮಾಡಬೇಕಾದ್ರೆ ಇಷ್ಟು ರಿಲೇಷನ್ಗೆ ಸಂಬಂಧಪಟ್ಟಿರೋದು, ಫಂಕ್ಷನ್ಗೆ ಸಂಬಂಧಪಟ್ಟಿರೋದು ಇಷ್ಟೇ. ಭಾಳ ಸಿಂಪಲ್. ಫಂಕ್ಷನ್ ಅರ್ಥ ಮಾಡ್ಕೊಳ್ಳಿ. ಭಾಳ ಸ್ಟೂಡೆಂಟ್ಸ್ಗಳಿಗೆ ಇದು ಕಾಲೇಜ್ಗಳಲ್ಲಿ ಪಾಠ ಮಾಡಿರಲಿಕ್ಕಿಲ್ಲ ಈ ಚಾಪ್ಟರ್. ಸೊ ಹಾಗಾಗಿ ಇದು ಭಾಳ ಈಸಿಯೆಸ್ಟ್ ಚಾಪ್ಟರ್ ಇದು. ಸೊ ಹಾಗಾದರೆ ಲೆಟ್ ಅಸ್ ಗೋ ಫಾರ್ ವಾಟ್? ಫಂಕ್ಷನ್ಸ್ ಇಯರ್. ಏನು ಫಂಕ್ಷನ್ ಅಂದರೆ ಏನು? ಇದ್ರ ಟಾಪಿಕ್ ಏನಿಲ್ಲ. ಇಟ್ ಈಸ್ ಅ ಮ್ಯಾಟರ್ ಆಫ್ ಜಸ್ಟ್ 5 minutes. ವಿ ಕ್ಯಾನ್ ಗೋ ಥ್ರೂ 10 ಕ್ವಶನ್ಸ್. ನೀವೇ ಆನ್ಸರ್ ಮಾಡಿಬಿಡ್ತೀರಿ. ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಮಾತ್ರ ಟ್ಯಾಕಲ್ ಮಾಡೋಕ್ಕೆ ಸಾಧ್ಯ. ರೈಟ್? ಸೊ ಫಂಕ್ಷನ್ ಏನಿದೆ ಫಂಕ್ಷನಲ್ಲಿ ಅಂದರೆ ಅರ್ಥ ಮಾಡ್ಕೋ. ಫಂಕ್ಷನ್ ಅಂದರೂ ಕೂಡ 2 ಸೆಟ್ ಇರಬೇಕಂತ ಹೇಳ್ತಾನೆ. ಸೆಟ್ ಎ ಮತ್ತು ಸೆಟ್ ಬಿ 2 ಸೆಟ್ ಇರಬೇಕಂತ ಹೇಳ್ಬಿಟ್ಟ. ಹಾಗಾದರೆ ಇದ್ರ ಮೀನಿಂಗ್ ಏನು? ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಡೆಫಿನೇಷನ್ ಬೇಡ ನಮಗೆ, ಮೀನಿಂಗ್ ತಿಳ್ಕೊಳ್ಳಿ ಸಾಕು. ಫಂಕ್ಷನ್ ಮೀನಿಂಗ್ ತಿಳ್ಕೊಳ್ಳಿ ಅಷ್ಟೇ. ಏನಂದರೆ ಸೆಟ್ ಏನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು, ಪ್ರತಿಯೊಂದು ವರ್ಡ್ ಕ್ಲೀನಾಗಿ ಅರ್ಥ ಆಗ್ತದೆ. ಎವ್ರಿ ಎಲಿಮೆಂಟ್ ಇನ್ ಸೆಟ್ ಎ. ಎವ್ರಿ ಎಲಿಮೆಂಟ್ ಇನ್ ಸೆಟ್ ಎ ಅಂದರೆ ಪ್ರತಿಯೊಂದು ಎಲಿಮೆಂಟು ಸೆಟ್ ಎದು ಯಾವುದಕ್ಕೆ ಲಿಂಕ್ ಆಗಿರಬೇಕು? ಸೆಟ್ ಬಿಗೆ ಲಿಂಕ್ ಆಗಿರಬೇಕು. ಯಾವ ಥರ ಲಿಂಕ್ ಆಗಿರಬೇಕು? ದಟ್ ಈಸ್ ಯುನಿಕ್. ಯುನಿಕ್ ಅಂದರೆ ಏನು? ಬೇರೆ ಬೇರೆ ಲಿಂಕ್ ಆಗಿರಬಾರ್ದು, ಒಂದಕ್ಕೆ ಮಾತ್ರ ಲಿಂಕ್ ಆಗಿರಬೇಕಂತ ಅರ್ಥ. ಹಾಗಾದರೆ ವೆರಿ ಸಿಂಪಲ್. ನೋಡಿ, 2 ಸೆಟ್ ಇರುತ್ತೆ ಅಂತ ಹೇಳಿದ್ರೆ ಫಂಕ್ಷನ್ಸಲ್ಲಿ ಫಸ್ಟ್ ಸೆಟ್ನ ನಾವು ಡೊಮೈನ್ ಸೆಟ್ ಅಂತ ಕರೀತಾರೆ. ಡೊಮೈನ್ ಕೇಳಿದರೆ ವರ್ಡು. ಆ್ಯಂಡ್ ಬಿ ಸೆಟ್ನ ನಾವೇನಂತ ಕರೀತಾರೆ? ಕೋಡೊಮೈನ್ ಸೆಟ್ ಅಂತ ಕರೀತಾರೆ. ಕೋಡೊಮೈನ್ ಸೆಟ್. ಸೊ ಸಿಂಪಲ್. ಸೊ ಹಾಗಾದರೆ ಡೊಮೈನ್ ಸೆಟ್ ಮತ್ತು ಕೋಡೊಮೈನ್ ಸೆಟ್ 2 ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಡೊಮೈನ್ ಅಂದರೆ ಏನು? ಇನ್ಪುಟ್ ಕೊಡ್ತಕ್ಕಂಥದ್ದು, ವ್ಯಾಲ್ಯೂಸ್ನ ಕೊಡ್ತಾ ಇದ್ದೀವಿ ನಾವು ಒಳಗಡೆಗೆ. ರೈಟ್? ಹಾಗಾದರೆ ಲೆಟ್ ಮಿ ಟೇಕ್ 1, 2 ಇಯರ್. ಅರ್ಥ ಆಗಿದೆ? ಆ್ಯಂಡ್ ಕೋಡೊಮೈನ್ ಸೆಟ್ ಅಂದರೆ ನಾವು ಇನ್ಪುಟ್ ಕೊಟ್ಟಾಗ ಬರ್ತಕ್ಕಂಥ ರಿಸಲ್ಟ್ ಇದೆಯಲ್ಲ, ದಟ್ ಶುಡ್ ಬಿ ಪ್ರೆಸೆಂಟ್ ಇನ್ ದ ಬಿ ಸೆಟ್. ರೈಟ್? ಹಾಗಾದರೆ ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ ಎ ಬಿ ಸಿ. ನೋಡ್ಕೊಳ್ಳಿ. ಹಾಗಾದರೆ ಸರ್ ಈಗ ರಿಲೇಷನ್ ಮಾಡಿ ಅಂತ ಕೇಳಿದ್ರೆ ನಾವು ಇದಕ್ಕೆ ರಿಲೇಷನ್ ಮಾಡ್ತಾ ಹೋಗ್ತೀವಿ. ಯಾವ ಥರ ರಿಲೇಷನ್ ಮಾಡ್ತೀವಿ ನೋಡಿ? 1 ವಿತ್ ಬಿ ಆ್ಯಂಡ್ 2 ವಿತ್ ಸಿ. ಓಕೆ, ನಾ ಹೇಳಿದೆ ರಿಲೇಷನ್ ಡೆಫಿನೇಷನ್ ಏನಂತ ಗೊತ್ತಾಗಿರ್ಬೇಕು. ಈಗ ನೋಡ್ಕೊಳ್ಳಿ. ಎವ್ರಿ ಎಲಿಮೆಂಟ್ ಇನ್ ಡೊಮೈನ್. ಡೊಮೈನಲ್ಲಿರ್ತಕ್ಕಂಥ ಪ್ರತಿ ಒಂದು ಎಲಿಮೆಂಟು ಯಾವುದಕ್ಕೆ ಲಿಂಕ್ ಆಗಿರಬೇಕು? ಕೋಡೊಮೈನ್ಗೆ ಲಿಂಕ್ ಆಗಿರಬೇಕು. ಯಾವ ಥರ ಲಿಂಕ್ ಆಗಿರಬೇಕು? ಯುನಿಕ್ ಅಂದರೆ ಒಂದಕ್ಕೆ ಮಾತ್ರ ಲಿಂಕ್ ಆಗಿರಬೇಕು. ಅರ್ಥ ಆಗ್ತಿದೆ? ಹಾಗಾದ್ರೆ ನೋಡ್ಕೊಳ್ಳಿ ಹೆಂಗಾಗಿದೆ. 1, A 1, B ಆ್ಯಂಡ್ 2, C. ಎಸ್, ಇನ್ನೂ ನೀಟಾಗಿ ಅರ್ಥ ಮಾಡ್ಕೋಬೇಕು ರಿಲೇಷನ್ ಅಂದರೆ. ಇನ್ನೂ ನೀಟಾಗಿ ಅರ್ಥ ಮಾಡ್ಕೋಬೇಕು ಫಂಕ್ಷನ್ಸ್ ಅಂದರೆ. ಅರ್ಥ ಮಾಡ್ಕೊಳ್ಳಿ. ವೆರಿ ಸಿಂಪಲ್. ಇದನ್ನೆಲ್ಲ ತೆಗ್ದೇ ಬಿಡೋಣ. ರೈಟ್? ಓಕೆ, ಫೈನ್. ಈಗ ಒಂದು ನಿಮಗೆ ಯೂಶಲಿ ಹೇಳಿರ್ತಾರೆ ಯಾವುದು? ಇದು ನಿಮ್ಮದು ಮದರ್ ಸೆಟ್. ಮದರ್. ಓಕೆ, ಮದರ್ಸ್. ಇದು ಇಲ್ಲಿ ಇನ್ನೊಂದು ಸೆಟ್ ಬರ್ತದೆ. ಯಾವುದಿದು? ಚಿಲ್ಡ್ರನ್ ಸೆಟ್. ಚಿಲ್ಡ್ರನ್ ಸೆಟ್. ಓಕೆ, ಮದರ್ ಸೆಟ್ ಮತ್ತು ಚಿಲ್ಡ್ರನ್ ಸೆಟ್ ಅಂತ ತೊಗೊಂಡು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದು ಯಾವುದು? ಫಂಕ್ಷನ್. ಓಕೆ, ಏನು ಫಂಕ್ಷನ್ ಅಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ವಿ ಹ್ಯಾವ್ ಇಯರ್, ಪ್ಲೀಸ್ ಕಾನ್ಸಂಟ್ರೇಟ್ ಇಯರ್. ವಿ ಹ್ಯಾವ್ C1 ಫಸ್ಟ್ ಹಿಂಗೆ ರಿವರ್ಸ್ ತೊಗೊಂಬಿಡೋಣ. ಸೆಟ್ 2 sets we can take, that is children set
ಸಾರಿ ಮದರೇ ತಗೊಳ್ಳಿ, ಮದರ್ ಆ್ಯಂಡ್ ಚಿಲ್ಡ್ರನ್, ನೀಟಾಗಿ ಅರ್ಥ ಆಗ್ತದೆ. ಮದರ್ ಆ್ಯಂಡ್ ಚಿಲ್ಡ್ರನ್, ವಿ ಹ್ಯಾವ್ ಇಯರ್ M1 M2, right? Two mothers we are having here, and also we are having C1 and C2. Reverse case also we can take. So but observe ಮಾಡ್ಕೊಳ್ಳಿ ಕೇರಾಗಿ, M1 is having C1 and M2 is also having what? C2. ಅಂದರೆ ಇದರ ಅರ್ಥ ಏನು? ಫಸ್ಟ್ ಮದರ್ಗೆ ಒಬ್ಬನೇ ಚೈಲ್ಡು, ಯಾರದು? C1. ಅರ್ಥ ಆಗಿದೆ. ಸೆಕೆಂಡ್ ಮದರ್ಗೆ ಒಬ್ಬನೇ ಚೈಲ್ಡು, ಯಾರದು? C2. ಸರ್ ಇದನ್ನು ರಿವರ್ಸ್ ಕೇಸಲ್ಲಿ ಇನ್ನೊಂದು ಥರ ಬರ್ದು ತೋರಿಸ್ರಿ ಅಂತ. ಹಾಗಾದರೆ ಇದು ಫಂಕ್ಷನ್ ಆಗುತ್ತಾ? ಎಸ್ ಆಗುತ್ತೆ, ನೋಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಆಗುತ್ತೆ. ಅದನ್ನೇ ರಿವರ್ಸ್ ಕೇಸಲ್ಲಿ ಬರ್ದು ತೋರಿಸಿ ಸರ್ ಅಂದರೆ ಉಲ್ಟಾಗಿ ತೋರಿಸೋಣ. ನೋಡಿ, ಸಿ ಆ್ಯಂಡ್ ವಿ ಹ್ಯಾವ್ ಎಮ್, ಚಿಲ್ಡ್ರನ್ ಆ್ಯಂಡ್ ಮದರ್. ವೆರಿ ಸಿಂಪಲ್. C1 C2 C3. ನಾವು ಪ್ಲೀಸ್ M1 M2. ಇಸ್ ಇಟ್ ಪಾಸಿಬಲ್? ಎಸ್, ಇಟ್ ಈಸ್ ಪಾಸಿಬಲ್. ನೋಡಿ, ಎಸ್, ಇದು ಫಂಕ್ಷನ್ನ ಕ್ವಶನ್ ಬಂತು. ಯಾಕೆ? ನಾನು ಅವಾಗಲೇ ಹೇಳಿದೆ ಒಂದರಿಂದ ಒಂದಕ್ಕೆ ಲಿಂಕ್ ಆಗಿರಬೇಕಂತ. ನಾನು ಹೇಳಿದ್ದೆ ಯುನಿಕ್ನೆಸ್ ಅಂತೇಳಿ. ಬಟ್ ಅಫ್ಕೋರ್ಸ್ ಇದು ಫಂಕ್ಷನ್ ಡೆಫಿನೇಷನ್ ಸ್ಯಾಟಿಸ್ಫೈ ಆಗ್ತಿದೆ. ನೋಡ್ಕೊಳ್ಳಿ, ಚೈಲ್ಡ್ 1 ಯಾರಾಗಿರ್ತಾರೆ? M1 ಮದರ್ ಆಗಿರ್ತಾರೆ. ಈ ಫಸ್ಟ್ ಚಿಲ್ಡ್ರನ್ಗೆ ಮದರ್ M1 ಆಗಿರ್ತಾರೆ. ಓಕೆ, ಹಾಗಾದರೆ ಸೆಕೆಂಡ್ ಚೈಲ್ಡು ಮತ್ತು ಥರ್ಡ್ ಚೈಲ್ಡ್ಗೆ ಮದರ್ ಯಾರಾಗಿರ್ತಾರೆ? M2 ಆಗಿರ್ತಾರೆ. ಅಫ್ಕೋರ್ಸ್ ಆಗಿರ್ಬೋದಲ್ಲ. ಈ ಇಬ್ಬರು ಚೈಲ್ಡು ಒಬ್ಬರಿಗೆ ಮದರ್ ಇರ್ಬೋದಲ್ವಾ? ಈ ಇಬ್ಬರು ಚೈಲ್ಡ್ಗೂ ಕೂಡ ಯಾರಿರ್ಬೋದು? ಒಬ್ಬರು ಮದರ್ ಇರ್ಬೋದು ತಾನೆ. ಹಾಗಾದರೆ it is possible, but can anyone say that? Is it? ನೋಡ್ಕೊಳ್ಳಿ, M1 C1 and C2 ಕರೆಕ್ಟಾ? ಇದು ಪಾಸಿಬಲ್ ಇದೆ. ಫಸ್ಟ್ ಮದರ್ಗೆ ಇಬ್ಬರು ಚಿಲ್ಡ್ರನ್ ಇರ್ಬೋದು, ಕರೆಕ್ಟಾ? ಪಾಸಿಬಿಲಿಟಿ ಇದೆಯಾ? ಎಸ್. ಹಾಗಾದರೆ ಟ್ಯಾಕಲ್ ಮಾಡ್ಕೊಳ್ಳಿ ಕ್ವಶನ್ಸ್ ಹೆಂಗಿರುತ್ತೆ ಅಂತೇಳಿ. ಫಂಕ್ಷನ್ ಡೆಫಿನೇಷನ್ ಇಷ್ಟೇ, ಒಂದರಿಂದ ಒಂದಕ್ಕೆ ಲಿಂಕ್ ಮಾಡ್ಕೊಳ್ಳಿ. ಡೊಮೈನಿಂದ ಕೋಡೊಮೈನ್ಗೆ ಲಿಂಕ್ ಆಗಿರಬೇಕು. ಯಾವ ಥರ ಲಿಂಕ್ ಆಗಿರಬೇಕಲ್ಲಿ? ಯುನಿಕ್ನೆಸ್ ಮೇಂಟೈನ್ ಮಾಡ್ತಾರೆ, ಯುನಿಕ್ನೆಸ್. ಹಾಗಾದರೆ ಯಾವುದೇ ಒಂದು ಡೊಮೈನ್ ಖಾಲಿ ಇರೋಂಗಿಲ್ಲ, ಸಿಂಗಲ್ ಡೊಮೈನ್ ಕೂಡ ಖಾಲಿ ಇರಲಿಕ್ಕಿಲ್ಲ, ರೈಟಾ? ಖಾಲಿ ಇರಲಿಕ್ಕಿಲ್ಲ ಅಂದರೆ ಇನ್ಪುಟ್ ಯಾವಾಗಲೂ ಕೊಡ್ತಾ ಇರಬೇಕು ನಾವು ಅಂತ ಅರ್ಥ, ರೈಟಾ? ಸೊ ನಾವು ಲೆಟ್ ಮಿ ಟೇಕ್ ಯುವರ್ ಸರ್. ಈಗ 1 ಫಂಕ್ಷನ್ ಅಂತ ಮಾಡ್ತಾನೆ, 1 ಮತ್ತು ಇನ್ನೊಂದು ಯಾವ್ದು ಮಾಡ್ತಾರೆ? ಆನ್ ಟು. ಇದರ ಡೆಫಿನೇಷನ್ಸ್ ನಮಗೆ ಕ್ಲಾರಿಟಿ ಬೇಕಾಗಿಲ್ಲ. ಎಕ್ಸಾಮ್ಸಲ್ಲಿ ನಿಮಗೆ 1 ಫಂಕ್ಷನ್ ಅಂದರೆ ಏನು, ಆನ್ ಟು ಫಂಕ್ಷನ್ ಅಂದರೆ ಏನು ಅಂತ ಯಾರೂ ಕೇಳೋದಿಲ್ಲ. ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ. ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ತಾನೆ? ಬೈಜೆಕ್ಟಿವ್ ಫಂಕ್ಷನ್ ಅಂದರೆ ಏನು ಅಂತ ಡಿಫೈನ್ ಮಾಡು ಅಂತ ಕೇಳ್ತಾನೆ. ಹಾಗಾದ್ರೆ ನಾನು ಸಿಂಪಲಾಗಿ ಹೇಳ್ತೀನಿ, ನೋಡ್ಕೊಳ್ಳಿ. 1 ಅಂದರೆ ಏನೂ ಇಲ್ಲ, 1 to 1. ಇದ್ರ ಮೀನಿಂಗ್ ಇಷ್ಟೇ, 1 to 1, ರೈಟ್? 1 2 3 4. 1 to 1 ಅಂದರೆ 1 for 3 and 2 for 4. ಅಬ್ಸರ್ವ್ ಮಾಡಿ, 1 3ಗೆ ಲಿಂಕ್ ಆಗಿದೆ, 2 4ಗೆ ಲಿಂಕ್ ಆಗಿದೆ, Hಗೆ ಲಿಂಕ್ ಆಗಲಿಕ್ಕಿಲ್ಲ. ಇದು 1 ಫಂಕ್ಷನ್. ಒಂದಕ್ಕಿಂತ ಜಾಸ್ತಿ ಲಿಂಕ್ ಆಗಬಾರ್ದು. ಒಂದಕ್ಕಿಂತ ಜಾಸ್ತಿ ಲಿಂಕ್ ಆದರೆ ಅದು 1 ಫಂಕ್ಷನ್ ಆಗೋದಿಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನೇ, ನೀವು ಹೇಳ್ತೀರಾ 1 ಫಂಕ್ಷನ್ ಅಂದರೆ ಯಾವುದು ಅಂತ. 1 2 3 4 5 6. ಓಕೆ, ಲಿಂಕ್ ಮಾಡಿ ನೋಡಿ. 1 5ಗೆ ಲಿಂಕ್ ಆಗಿದೆ, 2 4ಗೆ ಲಿಂಕ್ ಆಗಿದೆ, ಆ್ಯಂಡ್ 3 6ಗೆ ಲಿಂಕ್ ಆಗಿದೆ, 1 ಆಗಿದೆ. ಬಟ್ ಈಗ ಬರೀತಾ ಇದ್ದೀನಲ್ಲ, 1 2 3 ಹೇಳಿ, ಇಸ್ ಇಟ್ 1 ಫಂಕ್ಷನ್? ನೋ, ಪಾಸಿಬಲ್, ನಾಟ್ ಪಾಸಿಬಲ್ ಇಯರ್. ಯಾಕೆ? 2 ಎಲಿಮೆಂಟ್ ಒಂದಕ್ಕೆ ಲಿಂಕ್ ಆಗಿದೆ, ಇದು ಆಗೋಗಿಲ್ಲ. 1 ಅಂದರೆ ಒಂದರಿಂದ ಒಂದಕ್ಕೆ ಲಿಂಕ್ ಆಗಬೇಕು, 2 ಸೇರಿ ಒಂದಕ್ಕೆ ಲಿಂಕ್ ಆಗಬಾರ್ದು. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ? ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾದರೆ ಕ್ಲಾರಿಟಿ ನಿಮಗೆ ಸಿಗ್ತಾ ಇದೆ. ಸೊ ದಟ್ ಈಸ್ ವಾಟ್ 1 ಫಂಕ್ಷನ್ ಮೀನ್ಸ್. ಹಾಗಾದರೆ ಇದು 1 ಫಂಕ್ಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಕಮ್ ಡೌನ್ ಇಯರ್, ಆನ್ ಟು ಫಂಕ್ಷನ್. ನಿಮಗೆ ಬೆಸ್ಟ್ ಎಕ್ಸಾಂಪಲ್ಸ್ ಕೊಟ್ಟು ತೋರಿಸ್ತೀನಿ ಆಮೇಲೆ. ಆನ್ ಟು ಫಂಕ್ಷನ್ ಅಂದರೆ ಏನು ಗೊತ್ತಾ? ಕೋಡೊಮೈನ್ ಖಾಲಿ ಆಗಿರಬೇಕು. ಇಲ್ಲಿ ಡೊಮೈನ್ ಖಾಲಿ ಮಾಡಬೇಕು, ಇಲ್ಲಿ ಕೋಡೊಮೈನ್. ಈಗ ನೀವು ಹೇಳ್ಬೋದು ಸಿಂಪಲ್. ಸೊ 1 2 3 4 5 6 7 ಹೇಳಿ, 1 ಹೇಳಿ. 1 ಎಸ್. ಹಾಗಾದರೆ 1 ನೋಡುವಾಗ ಯಾವುದನ್ನು ನೋಡ್ಬೇಕು ನಾವಿಲ್ಲಿ? ಡೊಮೈನ್ ನೋಡಬೇಕು. ಡೊಮೈನ್ ಖಾಲಿ ಆಗಿದೆಯಾ? 1 2 3 ಖಾಲಿ ಆಗಿದೆ. ಲೀಸ್ಟ್ ಬಾದರ್ ಅಬೌಟ್ ಕೋಡೊಮೈನ್. ಇದು ನೋಡೋಕೆ ಹೋಗಲೇಬೇಡಿ ನೀವು, ರೈಟ್? ಸೊ ಇಲ್ಲಿ 7 ಬಾಕಿ ಇದೆ, ನಮಗೆ ಬೇಕಾಗಿಲ್ಲ ಅದು. ನಾವು ನೋಡಬೇಕಾಗಿರೋದು ಯಾವುದು? ಡೊಮೈನ್ ನೋಡ್ತಾ ಇದ್ದೀವಿ. ಡೊಮೈನ್ ಖಾಲಿ ಆಗಿದೆಯಾ? ಯಾವ ಥರ ಖಾಲಿ ಆಗಬೇಕು? ಇಲ್ಲಿ ಒಂದರಿಂದ ಒಂದಕ್ಕೆ ಲಿಂಕ್ ಮಾಡಬೇಕು. ಅರ್ಥ ಆಗಿದೆ? ದಿಸ್ ಇಸ್ ಕಾಲ್ಡ್ 1 ಫಂಕ್ಷನ್ ಇಯರ್. ಹಾಗಾದರೆ ಆನ್ ಟು ಬಂದಾಗ ಕ್ವಶನ್ ಮಾರ್ಕ್ ಬರುತ್ತೆ. ಏನು ಕ್ವಶನ್ ಮಾರ್ಕ್? ಇಲ್ಲಿ ಯಾವುದನ್ನು ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದರೆ ಕೋಡೊಮೈನ್ನ ಕಾನ್ಸಂಟ್ರೇಟ್ ಮಾಡ್ತೀವಿ. ಇಲ್ಲಿ ಡೊಮೈನನ್ನು ಕಾನ್ಸಂಟ್ರೇಟ್ ಮಾಡಿದ್ವಿ, ಇಲ್ಲಿ ಕೋಡೊಮೈನನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಆನ್ ಟೂನಲ್ಲಿ. ವೆರಿ ಸಿಂಪಲ್. 1 2 ವಿ ಹ್ಯಾವ್ ಎ ಬಿ, ರೈಟ್? ಅರ್ಥ ಮಾಡ್ಕೊ. ಈಗ A and B and C, right? So we can link now. So fine. Sir, is it possible?
ರೈಟ್. ಇಸ್ ಇಟ್ ಪಾಸಿಬಲ್? ಇಟ್ ಮೇ ಬಿ ಪಾಸಿಬಲ್. ನೋಡ್ಕೊಳ್ಳಿ, ಇದು 1 ಅಂತೂ ಪಕ್ಕ ಆಗುತ್ತೆ, ಬಟ್ ಆನ್ ಟು ಆಗಲ್ಲ. ನೋಡಿ 1 ಆಗಬೇಕಂದ್ರೆ ಡೊಮೈನ್ ಖಾಲಿಯಾಗಿದೆ. 1 ಎಗೆ ಲಿಂಕ್ ಆಗಿದೆ, 2 ಬಿಗೆ ಲಿಂಕ್ ಆಗಿದೆ. ಅದೇ ಥರ ಇನ್ನೊಂದು ಎಲಿಮೆಂಟ್ ಇದ್ದರೆ ಲಿಂಕ್ ಮಾಡ್ಬೋದಿತ್ತು, ಬಟ್ ಎರಡೇ ಎಲಿಮೆಂಟ್ ಇದೆ. ಎಸ್, ಇಟ್ ಈಸ್ 1 ಬಟ್ ಆನ್ ಟು ಆಗಲ್ಲ. ಯಾಕಾಗಲ್ಲ? ಸಿ ಖಾಲಿ ಇದೆ. ಆನ್ ಟೂನಲ್ಲಿ ಫೋಕಸ್ ಮಾಡಬೇಕಾಗಿರೋದು ಯಾವುದು? ಕೋಡೊಮೈನ್ನ ಫೋಕಸ್ ಮಾಡಬೇಕು ನಾವು. ಯಾವ ಥರ ಫೋಕಸ್ ಮಾಡ್ತೀರಾ ಆನ್ ಟೂನ ಕೋಡೊಮೈನು? ನೋಡ್ಕೊಳ್ಳಿ, ಸಿ ಖಾಲಿ ಇದೆ. ಸಿ ಎಲ್ಲಿ ಲಿಂಕ್ ಮಾಡಲಿ? ಹೌದಲ್ವಾ? ಈಗ ನೋಡ್ಕೊಳ್ಳಿ, ಈಗ ಇನ್ಪುಟ್ ನಾವು ಎಷ್ಟಿದೆ? 2 ಇದೆ. ಸೊ ಸರ್, ಇಸ್ ಇಟ್ ಪಾಸಿಬಲ್? ಇಸ್ ಇಟ್ ಪಾಸಿಬಲ್? ನೋಡ್ಕೊಳ್ಳಿ ಮಕ್ಕಳೇ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದನ್ನು ಭಾಳ ಜನ ಮಿಸ್ಟೇಕ್ ಮಾಡ್ತಾರೆ. ಅದಕ್ಕೆ ನೀಟಾಗಿ ನಾನು ಹೇಳಿದ್ದೀನಿ ಫಂಕ್ಷನ್ ಅಂದರೆ ಯಾವುದು ಅಂತ. ಇದು ಸೈಡಲ್ಲಿ ಆಗೇ ಇರಲಿ, ನೋಡ್ಕೊಳ್ಳಿ ಬೇಕಾದರೆ. ಇದು ಆನ್ ಟು ಫಂಕ್ಷನ್ನ ಭಾಳ ಜನ ಎಸ್ ಅಂದ್ಬಿಡ್ತಾರೆ. ಯಾಕೆ ಎಸ್ ಅಂತಾರೆ ನೋಡ್ಕೊಳ್ಳಿ. ನಾನು ಹೇಳಿರ್ತೀನಿ ನಿಮಗೆ ಏನಂದ್ರೆ, ಕೋಡೊಮೈನ್ ಖಾಲಿ ಇರಬಾರ್ದಂತ. ಆಗ ನೀವೇ ಮಾಡ್ತೀರಾ, ಈ ಸೀನಲ್ಲಿ ಲಿಂಕ್ ಮಾಡಿಬಿಡ್ತೀರಾ. ಖಾಲಿ ಆಗಿಲ್ಲ ಸರ್, ಮುಗೀತು. ಹಾಗಾದರೆ ಇದು ಆನ್ ಟು ಅಲ್ಲ, ಇದು ಫಂಕ್ಷನ್ನೇ ಅಲ್ಲ. ಆವಾಗಲೇ ಎಕ್ಸಾಂಪಲ್ ನೋಡಿ, ಚಿಲ್ಡ್ರನ್ ಸೆಟ್ ಮತ್ತು ಯಾವ ಸೆಟ್? ಮದರ್ ಸೆಟ್. ಚಿಲ್ಡ್ರನ್ ಸೆಟ್ ಮತ್ತು ಮದರ್ ಸೆಟ್. ಓಕೆ, ಈಗ ಯಾರಿದ್ದಾರೆ ಇಲ್ಲಿ? C1 ಚಿಲ್ಡ್ರನ್ ಇದ್ದಾನೆ ಇಲ್ಲಿ. C1 ಚಿಲ್ಡ್ರನ್ ಇದೆ, ಒಂದು ಚೈಲ್ಡ್ ಇದೆ. ಆ ಚೈಲ್ಡಿಗೆ M1 ಮತ್ತು M2. ಇದರಲ್ಲಿ ಎಷ್ಟಿದ್ದಾರೆ? ಒಂದೇ ಒಂದು ಚೈಲ್ಡ್ ಇದೆ, ಬಟ್ ಸೆಟ್ಟಲ್ಲಿ ಎಷ್ಟಿದ್ದಾರೆ? ಇಬ್ಬರು ಮದರ್ಸ್ ಇದ್ದಾರೆ. ಇಲ್ಲಿ ಎಲ್ಲಾದರೂ ಪಾಸಿಬಿಲಿಟಿ ಇದೆಯಾ? ಇದು ಒಂದು ಚೈಲ್ಡಿಗೆ ಇಬ್ಬರು ಮದರ್ ಇರೋಕ್ಕೆ ಸಾಧ್ಯ ಆಗುತ್ತಾ? ನೋ, ಆಗಲ್ಲ ತಾನೆ. ಒಂದು ಚೈಲ್ಡಿಗೆ ಇಬ್ಬರು ಮದರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಇದು ಮೈಂಡಲ್ಲಿ ಇರಬೇಕಿದು, ಲಾಜಿಕ್ ಇದು. ಸೊ ಹಾಗಾದರೆ ಇಲ್ಲಿ ಚೈಲ್ಡ್ ಯಾರು? 2. ಇಲ್ಲಿ ಮದರ್ಸ್ ಯಾರು? B ಆ್ಯಂಡ್ C. ಆಗುತ್ತಾ? ಒಂದು ಚೈಲ್ಡ್ಗೆ ಇಬ್ಬರು ಮದರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಫಂಕ್ಷನ್ನೇ ಅಲ್ಲ. ಅರ್ಥ ಆಗ್ತಿದೆ? ಇದು ಫಂಕ್ಷನ್ನೇ ಅಲ್ಲ. ದಿಸ್ ಈಸ್ ನಾಟ್ ಅ ಫಂಕ್ಷನ್ ಇಯರ್. ಕ್ಲಾರಿಟಿ ಸಿಗ್ತಾ ಇದೆ. ದಿಸ್ ಈಸ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ವೇ ಆಫ್ ಡೂಯಿಂಗ್ ವಾಟ್ ಈಸ್ 1 ಆ್ಯಂಡ್ ವಾಟ್ ಈಸ್ ಆನ್ ಟು ಇಯರ್. ಓಕೆ, ಹಾಗಾದರೆ ಒಂದೇ ಒಂದು ಕ್ಲಾರಿಟಿ. ಈ ಕ್ಲಾರಿಟಿ ಸಿಕ್ಕಿದೆ ನಿಮಗೆ. ಈಗ ನಾನು ಬರೀತೀನಿ, ನೀವು ಹೇಳ್ತಾ ಹೋಗಬೇಕಾಗುತ್ತೆ. ಸೊ ಫೈನ್, 1 2 3 4 5. ಇಸ್ ಇಟ್ 1 ಎಸ್. ಯಾಕೆ ಹೇಳಿ? ಡೊಮೈನ್ ಖಾಲಿಯಾಗಿದೆ, ಒಂದಕ್ಕೆ ಲಿಂಕ್ ಆಗಿದೆ. ಎಸ್, ಇಟ್ ಈಸ್ 1 ಇದು ಆನ್ ಟೂನಾ? ಆನ್ ಟು ಅಂದ ತಕ್ಷಣ ಯಾವುದನ್ನು ನೋಡಬೇಕು? ಕೋಡೊಮೈನಲ್ಲಿ ಎಲ್ಲ ಫಿಲ್ ಆಗಿರಬೇಕು. ಬಟ್ ಯಾವ್ದು ಖಾಲಿ ಇದೆ? 4 ಖಾಲಿ ಇದೆ. ಹಾಗಾದರೆ ಇದು ಆನ್ ಟು ಅಲ್ಲ, ಬಟ್ ಏನಿದು? 1 ಇದು. ಇಟ್ ಈಸ್ 1 ದಿಸ್ ಈಸ್ ನಾಟ್ ಆನ್ ಟು. ಓಕೆ, ಆನ್ ಟು ಮಾಡ್ತೀನಿ ಅಂತ ಏನಾದರೂ ಇದಕ್ಕೆ ಲಿಂಕ್ ಮಾಡಿದ್ರೆ ಆಗುತ್ತಾ? ಆಗಲ್ಲ. ಯಾಕೆ? ಒಂದು ಚಿಲ್ಡ್ರನಿಗೆ ಇಬ್ಬಳು ಮದರ್ ಬಂದುಬಿಟ್ರು, ಆಗಲ್ಲ. ಇದು ಪಾಸಿಬಿಲಿಟಿ ಇಲ್ಲ. ಅರ್ಥ ಆಗ್ತಿದೆ? ಹಾಗಾದರೆ ಅಬ್ಸರ್ವ್, 1 2 3 ವಿ ಹ್ಯಾವ್ 1 2 ರೈಟ್. ಸೊ 1 2 ಬೇಡ, ವಿ ಹ್ಯಾವ್ A ಆ್ಯಂಡ್ B. ಕನ್ಫ್ಯೂಷನ್ ಆಗೋದು ಬೇಡ, ರೈಟ್. ಈಗ ನೀವು ಹೇಳಿ, ಈಗ 1 ಅಲ್ಲ. ಯಾಕೆಲ್ಲ? 1ರಿಂದ Aಗೆ ಲಿಂಕ್ ಆಗಿದೆ, 2ಇಂದ Bಗೆ, 3ಇಂದ Bಗೆ. ನೋಡಿ, ಎರಡೂ ಸೇರಿ ಒಂದಕ್ಕೆ ಲಿಂಕ್ ಆಗಿಬಿಟ್ಟಿದೆ. ನಾನು ಹೇಳಿದೆ 1 ಅಂದರೆ 1ರಿಂದ 1ಕ್ಕೆ ಲಿಂಕ್ ಆಗಬೇಕಂತೇಳಿ. ಇದು ಪಾಸಿಬಿಲಿಟಿ ಇಲ್ಲ, ರೈಟ್. ಹಾಗಾದರೆ ಈಗ ಇದು ಆನ್ ಟೂನಾ? ಎಸ್. ಭಾಳ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಈಗ ಕರೆಕ್ಟಾಗಿ ಬರ್ತಾರೆ. ನೋಡ್ಕೊಳ್ಳಿ, ಇದು ಆನ್ ಟು ಫಂಕ್ಷನ್ ಆಗುತ್ತೆ. ಯಾಕಾಗುತ್ತೆ? ಕೋಡೊಮೈನ್ ಖಾಲಿಯಾಗಿದೆ. ಎರಡೂ ಕೂಡ A ಮತ್ತು B. ಇಲ್ಲಿ ಯಾವುದೇ ಥರದ ರಿಸ್ಟ್ರಿಕ್ಷನ್ಸ್ ಇಲ್ಲ. ಓಕೆ, 1 ರಿಸ್ಟ್ರಿಕ್ಷನ್ ಇತ್ತು. ಏನು ರಿಸ್ಟ್ರಿಕ್ಷನ್ನು? 1ರಿಂದ 1ಕ್ಕೆ ಲಿಂಕ್ ಆಗಬೇಕಂತ ಇತ್ತು ರಿಸ್ಟ್ರಿಕ್ಷನ್. ಬಟ್ ಇಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ. ಈ ಕ್ಲಿಯಾರಿಟಿ ತಗೊಳ್ಳಿ, ಏನು ಕ್ಲಾರಿಟಿ ಇದೆ ಇಲ್ಲಿ ಅಂತ ಹೇಳಿದ್ರೆ, 1 Aಗೆ ಲಿಂಕ್ ಆದರೆ 2 B ಮತ್ತು 3 Bಗೆ ಲಿಂಕ್ ಆಗಿದೆ. ಹಾಗಾದರೆ ನಿಮ್ಮ ಮೈಂಡಲ್ಲಿ ಏನು ಬರಬೇಕಿದು? ಚಿಲ್ಡ್ರನ್ ಸೆಟ್ ಆಗಿದೆ. ಹಾಗಾದರೆ ನೋಡಿ, ಈ ಎರಡೂ ಚಿಲ್ಡ್ರನ್ಸಿಗೆ ಒಬ್ಬರು ಮದರ್ ಇರ್ಬೋದಲ್ಲ? ಇಬ್ಬರು ಚಿಲ್ಡ್ರನ್ಸಿಗೆ ಒಬ್ಬರು ಮದರ್ ಡೆಫಿನೆಟ್ ಆಗಿರ್ಬೋದು. ಬಟ್ ಯಾವ್ದು ಪಾಸಿಬಿಲಿಟಿ ಇಲ್ಲ. 1 ಚಿಲ್ಡ್ರನ್ ಕ್ಯಾನಾಟ್ ಹ್ಯಾವ್ 2 ಮದರ್ಸ್. ಇದು ಪಾಸಿಬಿಲಿಟಿ ಇಲ್ಲ. ಬಟ್ 2 ಚಿಲ್ಡ್ರನ್ಸ್ ಕ್ಯಾನ್ ಹ್ಯಾವ್ 1 ಮದರ್. ಇಬ್ಬರು ಮಕ್ಕಳು ಒಂದೇ ತಾಯಿ ಮಕ್ಕಳಾಗಿರ್ಬೋದು. ಅರ್ಥ ಮಾಡ್ಕೊಳ್ಳಿ, ಇದು ಫಂಕ್ಷನ್ ಆಗುತ್ತೆ. ಹಾಗಾದರೆ ಇದೇನಿದು? ಆನ್ ಟು. ಕ್ಲಾರಿಟಿ. ಬಟ್ ಎಕ್ಸಾಮಲ್ಲಿ ಕ್ವಶನ್ ಹೆಂಗೆ ರೈಸ್ ಮಾಡ್ತಾನೆ? ಡಿಫೈನ್ ಬೈಜೆಕ್ಟಿವ್ ಫಂಕ್ಷನ್. ಇದು 2019 ಕ್ವಶನ್, ಎಕ್ಸಾಮಿನೇಷನ್ ಕ್ವಶನ್. ವಾಟ್ ಈಸ್ ಬೈಜೆಕ್ಟಿವ್? ನೋಡಿ, 1 ಅಂತ ಅವಾಗಲೇ ಹೇಳಿದೆ ನಾನು. 1 ಅಂತ ಅವಾಗಲೇ ಹೇಳಿದೆ, ಮತ್ತು ಆನ್ ಟು ಅಂತ ಅವಾಗಲೇ ಡಿಸ್ಕಸ್ ಮಾಡಿದ್ವಿ. ಇದಕ್ಕೆ 1 ಮತ್ತು ಆನ್ ಟುಗೆ ಸ್ಪೆಷಲ್ ವರ್ಡ್ಸ್ ಕೂಡ ಇದೆ. ಆ ಸ್ಪೆಷಲ್ ವರ್ಡ್ಸ್ ಏನಪ್ಪ ಅಂದರೆ, 1ಗೆ ನಾವು ಇಂಜೆಕ್ಟಿವ್ ಫಂಕ್ಷನ್ ಅಂತ ಕರೀತಾರೆ. ಇಂಜೆಕ್ಟಿವ್ ಫಂಕ್ಷನ್. ಆ್ಯಂಡ್ ದೆನ್
ಆನ್ ಟು ಫಂಕ್ಷನ್ಗೆ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಸರ್ಜೆಕ್ಟಿವ್ ಫಂಕ್ಷನ್. ಈ ಎರಡೂ ಆಗಿದ್ದರೆ ಒನ್ ಆಗಿದ್ದು ಆನ್ ಟೂನೂ ಆಗಿದ್ದರೆ ಅದಕ್ಕೆ ನಾವು ವಾಟ್ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಬೈಜೆಕ್ಟಿವ್ ಫಂಕ್ಷನ್. ವೆರಿ ಸಿಂಪಲ್. ಹಾಗಾದರೆ ಎಕ್ಸಾಮಿನೇಷನ್ ಕ್ವಶನ್ ಈಸಿಯಾಗಿ ಬರೀಬೋದು. ವಾಟ್ ಈಸ್ ಬೈಜೆಕ್ಟಿವ್ ಫಂಕ್ಷನ್? ಎ ಫಂಕ್ಷನ್ ಈಸ್ ಸೆಟ್ ಟು ಬಿ ಬೈಜೆಕ್ಟಿವ್. ಯಾವಾಗ ಅದನ್ನ ಬೈಜೆಕ್ಟಿವ್ ಅಂತ ಕರಿತೀವಿ, ಆ ಫಂಕ್ಷನ್ ಒನ್ ಆಗಿರಬೇಕು ಮತ್ತು ಆನ್ ಟೂನೂ ಆಗಿರಬೇಕು. ವೆರಿ ಸಿಂಪಲ್. ಹಾಗಾದರೆ ಒಂದು ಎಕ್ಸಾಂಪಲ್ ಕೊಟ್ಟು ನೋಡೋಣ. 1 ಮತ್ತು ಆನ್ ಟು ಎರಡೂ ಆಗಬೇಕು. ಹಾಗಾದರೆ ವೆರಿ ಸಿಂಪಲ್ ನೋಡ್ಕೊಳ್ಳಿ. ಸೆಟ್ ಎ, ಸೆಟ್ ಬಿ, 1 2 3 ವಿ ಹ್ಯಾವ್ ಎ ಬಿ ಸಿ. ನಾವು ಪ್ಲೀಸ್ ಸೇ ಯುವರ್ ಆನ್ಸರ್. ನಾವು ಈಗ 1 ಇದು 1 ಚೆಕ್ ಮಾಡಬೇಕಂದ್ರೆ ಡೊಮೈನ್ ನೋಡಬೇಕು. ಡೊಮೈನ್ ಖಾಲಿಯಾಗಿದೆಯಾ? 1 2 3 ಹೆಂಗೆ ಖಾಲಿಯಾಗಿದೆ? ಒಂದಕ್ಕೆ ಲಿಂಕ್ ಆಗಿದೆ. ಎಸ್, ಇಟ್ ಈಸ್ 1 ಆ್ಯಂಡ್ ಆನ್ ಟೂನ ಇದು ಎಸ್ ಆನ್ ಟು ಆಗಿದೆ. ಯಾಕೆ? ಕೋಡೊಮೈನ್ ಎಲ್ಲ ಎಲಿಮೆಂಟ್ಸು ಖಾಲಿಯಾಗಿದೆ ನೋಡಿ, ಎಲ್ಲ ಎಲಿಮೆಂಟ್ಸು ಲಿಂಕ್ ಆಗಿದೆ. ಹಾಗಾದರೆ ಇದು ಆನ್ ಟು 1 ಕೂಡ ಹೌದು, ಆನ್ ಟೂನೂ ಕೂಡ ಹೌದು. ಈ ಸಿಚುವೇಶನ್ಗೆ ನಾವೇನಂತ ಕರಿತೀವಿ? ಇದನ್ನು ಬೈಜೆಕ್ಟಿವ್ ಅಂತ ಕರಿತೀವಿ. ಸಿಂಪಲ್. ಹಾಗಾದರೆ ಒಂದು ಫಂಕ್ಷನ್ ಬೈಜೆಕ್ಟಿವ್ ಆಗಬೇಕಂದ್ರೆ ಆ ಫಂಕ್ಷನ್ ಏನಾಗಿರಬೇಕು? 1 ಆಗಿರಬೇಕು ಮತ್ತು ಆನ್ ಟೂನೂ ಆಗಿರಬೇಕು. ಸಿಂಪಲ್. ಹಾಗಾದರೆ ದಟ್ ಫಂಕ್ಷನ್ ಈಸ್ ಕಾಲ್ಡ್ ವಾಟ್? ಬೈಜೆಕ್ಟಿವ್ ಫಂಕ್ಷನ್. ಕ್ಲಾರಿಟಿ ಅರ್ಥ ಮಾಡ್ಕೊಳ್ಳಿ. ಈ ಕ್ವಶನ್ ರೈಸ್ ಆಗಿತ್ತು, ಅರ್ಥ ಆಗಿದೆ? ರೈಟ್. ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್ 1 ಮಾರ್ಕ್ಸಲ್ಲಿ. ಇದು ನಾನು ಹೇಳ್ತಾ ಇರೋದು 5 ಮಾರ್ಕ್ಸ್ಗೂ ಕೂಡ ಹೌದು. ರೈಟ್. ಇದು ಏನು? ಬೈನರಿ ಆಪರೇಷನ್. ವೆರಿ ಇಂಪಾರ್ಟೆಂಟ್. ಐ ಸೆಡ್ 90% ಆಫ್ ಚಾನ್ಸ್ ಆಫ್ ಕಮಿಂಗ್ ದ ಕ್ವಶನ್ ಫ್ರಮ್ ದಿಸ್ ಪಾರ್ಟ್. ಓಕೆ. ಹಾಗಾದರೆ ಈ ಬೈನರಿ ಆಪರೇಷನ್ ಅಂದರೆ ಏನು? ರೈಟ್. ಈ ಬೈನರಿ ಆಪರೇಷನ್ ನೋಡ್ತಾ ಹೋಗೋಣ. ನೋಡಿ, ಅದರ ಹೆಸರೇ ಹೇಳುತ್ತೆ ಬೈ ಅಂದರೆ ಎಷ್ಟು? 2. ಹಾಗಾದರೆ 2 ಆಪರೆಂಟ್ಸ್ ಇರಬೇಕು. ಎರಡು ಆಪರೆಂಟ್ಸ್ ಇರಬೇಕು. ಆ 2 ಆಪರೆಂಟ್ಸ್ಗಳ ನಡುವೆ ಒಂದು ಆಪರೇಟರ್ ಬರಿತೀವಿ. ಆ ಆಪರೇಟರ್ ಏನಾಗಿರ್ಬೋದು? ಮೇ ಬಿ ಪ್ಲಸ್ ಆಗಿರ್ಬೋದು, ಅಥವಾ ಮೇ ಬಿ ಮೈನಸ್ ಆಗಿರ್ಬೋದು, ಅಥವಾ ಮೇ ಬಿ ಇಂಟು ಆಗಿರ್ಬೋದು, ಅಥವಾ ಮೇ ಬಿ ಡಿವೈಡ್ ಆಗಿರ್ಬೋದು. ಅಂದರೆ ಅರ್ಥ ಮಾಡ್ಕೊ, ಬೈನರಿ ಮೀನ್ಸ್ ಸ್ಟ್ಯಾಂಡ್ಸ್ ಫಾರ್ 2 ಆಪರೆಂಟ್ಸ್ ಇರಬೇಕು. ಈ 2 ಆಪರೆಂಟ್ಸ್ಗಳ ನಡುವೆ ಒಂದು ಆಪರೇಟರ್ ಬರಿತೀವಿ. ಆ ಆಪರೇಟರ್ ಈ 4ರಲ್ಲಿ ಯಾವುದಾದ್ರೂ ಆಗಿರ್ಬೋದು. ಇದನ್ನು ಜನರಲಾಗಿ ಬರೀತೀವಿ. ಯಾವ ಥರ ಜನರಲಾಗಿ ಬರೀತೀವಿ? ಸ್ಟಾರ್ ಈಸ್ ಅ ಬೈನರಿ ಆಪರೇಟರ್. ಸ್ಟಾರ್ ಈಸ್ ಅ ವಾಟ್? ಬೈನರಿ ಆಪರೇಟರ್. ಭಾಳ ಜನ ಸ್ಟೂಡೆಂಟ್ಸ್ ಇದನ್ನು ಎಕ್ಸಾಮಿನೇಷನ್ ಕ್ವಶನ್ ಕೇಳಿದಾಗ ಏನು ಕ್ವಶನ್ ಬರೆದಿದ್ರು ಅಂದರೆ, ಆನ್ಸರ್ ಬರೆದಿದ್ರು ಅಂದರೆ ನೋಡ್ಕೊಳ್ಳಿ, ಡಿಫೈನ್ ಬೈನರಿ ಆಪರೇಟರ್ ಅಂತ. ಬೈನರಿ ಆಪರೇಷನ್ ಅಂತ ಕೇಳಿದ್ರೆ ಸ್ಟಾರ್ ಈಸ್ ಅ ಬೈನರಿ ಆಪರೇಷನ್ ಅಂತ ಬರ್ದು ಬಂದುಬಿಟ್ಟಿದ್ರು ಆನ್ಸರ್. ದಿಸ್ ಈಸ್ ರಾಂಗ್. ರೈಟ್. ಸ್ಟಾರ್ ಈಸ್ ನಾಟ್ ಬೈನರಿ ಆಪರೇಟರ್. ವಿ ಆರ್ ಜಸ್ಟ್ ಸಿಂಬಾಲಿಕಲಿ ವಿ ಆರ್ ರೈಟಿಂಗ್. ಸಿಂಬಲ್ ಯೂಸ್ ಮಾಡ್ತಿದ್ದೀವಿ ಅಷ್ಟೇ, ಅದನ್ನು. ಅದು ಬೈನರಿ ಆಪರೇಟರ್ ಅಲ್ಲ. ಓಕೆ. ಅವ್ರು ಕೇಳಿರೋದು ಡೆಫಿನೇಷನು, ನೀವು ಮಾಡ್ತಾ ಇರೋದು ಆನ್ಸರ್ ರಾಂಗ್ ಇದೆ ಅಂತ ಅರ್ಥ. ಸೊ ಏನು ಬೈನರಿ ಆಪರೇಟರ್ ಅಂದರೆ ಏನು? ನಾನು ಆವಾಗಲೇ ಹೇಳಿದೆ, ಸ್ಟಾರ್ ಈಸ್ ಅ ಬೈನರಿ ಆಪರೇಟರ್. ಈ ಆಪರೇಟರ್ನ ನಾವು ಬೈನರಿ ಆಪರೇಟರ್ ಅಂತ ಕರಿಬೇಕಂದ್ರೆ ಇದು ಈ ಥರ ಆ್ಯಕ್ಟ್ ಮಾಡ್ತಿರುತ್ತೆ ನೋಡಿ. ಎ ಸ್ಟಾರ್ ಬಿ, ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಸ್ಟಾರ್ ಬಿ. ವಾಟ್ ಇಸ್ ದಟ್ ಎ ಸ್ಟಾರ್ ಬಿ? ಸ್ಟಾರ್ ಈಸ್ ಅ ಬೈನರಿ ಆಪರೇಟರ್. ಯಾಕೆ? ಈ 2 ಆಪರೆಂಟ್ಸ್ಗಳ ನಡುವೆ ಆ್ಯಕ್ಟ್ ಮಾಡ್ತಾ ಇದೆ, ಹಾಗಾಗಿ ಇದು ಬೈನರಿ ಆಪರೇಟರ್ ಆಗಿರುತ್ತೆ. ಹಾಗಾದರೆ ಇದಕ್ಕೆ ಡೆಫಿನೇಷನ್ ಬೇಕು. ಏನು ಡೆಫಿನೇಷನ್ನು? ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ ಅಂತಕ್ಕಂಥದ್ದು ಕೂಡ ಒಂದು ಫಂಕ್ಷನ್ ಆಗಿರುತ್ತೆ. ಅದಕ್ಕೆ ನಾನು ಇಷ್ಟ ತನಕ ಅದನ್ನು ಫಂಕ್ಷನಿಂದ ಹೇಳಿದ್ದೆ ನಿಮಗೆ. ಸ್ಟಾರ್ ಅನ್ನೋದು ಏನಾಗಿರುತ್ತೆ? ಇದು ಫಂಕ್ಷನ್ ಆಗಿರುತ್ತೆ. ಈ ಫಂಕ್ಷನ್ ಅಂದರೆ ನಾವೇನು ಮಾಡಬೇಕು? ಮೈಂಡಲ್ಲಿ ಬಂದುಬಿಡುತ್ತೆ, ಇನ್ಪುಟ್ ಬರುತ್ತೆ, ಔಟ್ಪುಟ್ ಬರುತ್ತೆ, ಅಷ್ಟೇ ತಾನೇ? ಹಾಗಾದರೆ ಫಂಕ್ಷನಲ್ಲಿ ಇನ್ಪುಟ್ ಇರುತ್ತೆ ಮತ್ತು ಔಟ್ಪುಟ್ ಇರುತ್ತೆ. ಕರೆಕ್ಟ್. ಸಿಂಪಲ್. ಹಾಗಾದರೆ ಸ್ಟಾರ್ ಅನ್ನೋದೇನು? ಫಂಕ್ಷನ್. ಫಂಕ್ಷನಿಗೆ ನಾವೇನು ಕೊಡಬೇಕು? ಇನ್ಪುಟ್ ಕೊಡಬೇಕು. ಏನು ಬರುತ್ತೆ ಫಂಕ್ಷನಿಂದ? ಔಟ್ಪುಟ್ ಬರುತ್ತೆ. ಸಿಂಪಲ್. ಹಾಗಾದರೆ ಈಗ ಹೇಳಿ, ಸ್ಟಾರ್ಗೆ ಇನ್ಪುಟ್ ಏನು ಕೊಡ್ತೀವಿ ಅಂದರೆ ಕಾರ್ಟೀಷಿಯನ್ ಪ್ರಾಡಕ್ಟ್. ಆವಾಗಲೇ ಹೇಳ್ಕೊಟ್ಟೆ ರಿಲೇಷನಲ್ಲಿ, ಕಾರ್ಟೀಷಿಯನ್ ಪ್ರಾಡಕ್ಟ್. ಆನ್ಸರ್ ಏನು ಬಂದಿರುತ್ತೆ? ಸೆಟ್ ಎ. ವೆರಿ ಸಿಂಪಲ್. ಹಾಗಾದರೆ ಕ್ಯಾನ್ ಎನಿ ಒನ್ ಡಿಫೈನ್ ಬೈನರಿ ಆಪರೇಷನ್? ಬೈನರಿ ಆಪರೇಷನ್ ಅಂತ ತಕ್ಷಣ ನಾವೇನು ಬರೀತಾರೆ? ಸ್ಟಾರ್ ಅಂತ ಬರೀತಾರೆ. ನೀವು ಭಾಳ ಸಿಂಪಲಾಗಿ ಹೇಳಬೇಕು ನೋಡಿ. ಡೆಫಿನೇಷನ್ ಇಷ್ಟೇ. ಡೆಫಿನೇಷನ್ ಈಸ್ ಸೋ ಸಿಂಪಲ್. ಜಸ್ಟ್ ಓನ್ಲಿ 1 ಲೈನ್. ದಟ್ ಈಸ್ ವಾಟ್? ಸ್ಟಾರ್ ಈಸ್ ಅ ಫಂಕ್ಷನ್. ಫಂಕ್ಷನ್ ಹೆಂಗೆ ಬರೀತೀವಿ ನಾವು? ಕೋಲನ್, ದೇ ವಿಲ್ ಪುಟ್ ಕೋಲನ್, ಫ್ರಮ್ ವೇರ್ ಟು ವೇರ್? ಎ ಕ್ರಾಸ್ ಎ ಟು ಸೆಟ್ ಎ. ಇಷ್ಟೇ ಡೆಫಿನೇಷನ್. ಇದು ಡೆಫಿನೇಷನ್ ನೋಡ್ಕೊಳ್ಳಿ. ಈ ಡೆಫಿನೇಷನ್ ಯಾರು ಬೇಕಾದರೂ ಬರಿಬೋದು. ಇಲ್ಲಿ ಸಿಂಪಲ್ ಇದೆ, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ ಅನ್ನೋದೇನಿದು? ಫಂಕ್ಷನ್. ಫಂಕ್ಷನಿಗೆ ನಾವೇನು ಇನ್ಪುಟ್ ಕೊಡ್ತಾ ಇದ್ದೀವಿ? ನಾವು
ಕಾರ್ಟಿಷನ್ ಪ್ರಾಡಕ್ಟ್. ಆನ್ಸರ್ ಏನು ಬರ್ತಾ ಇದೆ, ಸೆಟ್ಟಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ಬರ್ತಾ ಇದೆ. ಹಾಗಾದರೆ ಸರ್ ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸಿ ಅಂತ ಹೇಳ್ಬಿಡ್ತೀನಿ. ಏನಪ್ಪ ಎಕ್ಸಾಂಪಲ್ ಕೊಟ್ಟು ತೋರಿಸೋದು, ಅಬ್ಸರ್ವ್ ಮಾಡ್ಕೊಳ್ಳಿ. ಹಾಗಾದರೆ ಡೆಫಿನೇಷನ್ ಏನಾಯ್ತು ಈಗ, ವಾಟ್ ಈಸ್ ಸ್ಟಾರ್? ಸ್ಟಾರ್ ಈಸ್ ಅ ಫಂಕ್ಷನ್ ಫ್ರಮ್ ವೇರ್ ಎ ಕ್ರಾಸ್ ಎ ಟು ಸೆಟ್ ಎ. ಇದರ ಅರ್ಥ ಇಷ್ಟೇ. ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಸೆಟ್ ಎ ಕೊಟ್ಟಿದ್ದೀನಿ ನಾನು, 1 2 3 4. ಓಕೆ, ಈಗ ನೋಡ್ಕೊಳ್ಳಿ, ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ವಾಟ್? ಎ ಪ್ಲಸ್ ಬಿ. ನೀವೇನು ಬೇಕಾದ್ರೂ ಡಿಫೈನ್ ಮಾಡ್ಬೋದು, ಎ ಪ್ಲಸ್ ಬಿ. ಈಗ ನೋಡಿ, ಎ ಫಂಕ್ಷನ್ ಎ ಸೆಟ್ ಕೊಟ್ಟಿದ್ದಾರೆ ಅಂತ ತಕ್ಷಣ ಇಷ್ಟಕ್ಕೊಂದು ಬೇಡ ಆಗಿತ್ತು ನಮಗೆ. ಸೊ ಒನ್ಸ್ ಅಗೇನ್ ಯು ಕ್ಯಾನ್ ಮೂವ್ ಆನ್ ದಟ್. ಯು ಕ್ಯಾನ್ ಟೇಕ್ ಓನ್ಲಿ 2 ಎಲಿಮೆಂಟ್ಸ್. ಸೆಟ್ ಏನಲ್ಲಿ 1 ಮತ್ತು 2 ಇದೆ, ಸಾಕು. ಓಕೆ, ಈಗ ಸ್ಟಾರ್ನ ಡಿಫೈನ್ ಮಾಡ್ತಾ ಇದ್ದಾನೆ. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ವಾಟ್? ಎ ಪ್ಲಸ್ ಬಿ. ಈಗಿದು ಬೈನರಿ ಆಪರೇಟರು ಅಲ್ವಂತ ಚೆಕ್ ಮಾಡಬೇಕಲ್ವ. ಹೆಂಗೆ ಚೆಕ್ ಮಾಡೋದು ಅಂದರೆ, ನಾನು ನಿಮಗೆ ನೋಡಿ, ಇನ್ಪುಟ್ ಏನಾಗಿರುತ್ತೆ ಕಾರ್ಟಿಷನ್ ಪ್ರಾಡಕ್ಟ್. ಔಟ್ಪುಟ್ ಏನು ಬರಬೇಕು, ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ ಬರಬೇಕು. ಓಕೆ, ಫಸ್ಟ್ ನಾವೇನು ಬರ್ಕೋಬೇಕು, ಕ್ರಾಸ್ ಪ್ರಾಡಕ್ಟ್. ಎ ಕೊಟ್ಟಿದ್ದಾನೆ ಅವನು, ಎ, ಇಲ್ಲೂ ಕೂಡ ಎ ಬರ್ಕೋ. ಎ ಏನಾಗಿದೆ 1 2. ಈ ಏನಲ್ಲೂ ಕೂಡ ಏನಾಗಿದೆ 1 2. ಐ ಆಮ್ ರೈಟಿಂಗ್ ದಿಸ್ ಎ ಕ್ರಾಸ್ ಎ ಇಯರ್. ಓಕೆ, ವಾಟ್ ಈಸ್ ಕಾರ್ಟಿಷನ್ ಪ್ರಾಡಕ್ಟ್? ಈ ಎಲಿಮೆಂಟು 2ಗೆ ಲಿಂಕ್ ಆಗಬೇಕು ಆ್ಯಂಡ್ ಈ ಎಲಿಮೆಂಟು 1ಗೂ ಲಿಂಕ್ ಆಗಬೇಕು. ಅದೇ ಥರ ಈ ಎಲಿಮೆಂಟು 1ಗೂ ಲಿಂಕ್ ಆಗಬೇಕು ಆ್ಯಂಡ್ ಈ ಎಲಿಮೆಂಟ್ 2ಗೂ ಲಿಂಕ್ ಆಗಬೇಕು. ಅಂದರೆ ಎವ್ರಿ ಎಲಿಮೆಂಟ್ ಇನ್ ಸೆಟ್ ಎ, ಪ್ರತಿಯೊಂದು ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟು ಪ್ರತಿಯೊಂದು ಸೆಟ್ ಎಗೆ ಲಿಂಕ್ ಆಗಿರಬೇಕು. ಹೆಂಗೆ ಬರೀತೀರಾ? ಹೇಗೆ ಬರೀರಿ? ಈಗ ಎ ಕ್ರಾಸ್ ಎ ಬರೀರಿ. ಎ ಕ್ರಾಸ್ ಎ ಬರೀತಾ ಇದೀನಿ ನೋಡ್ಕೊಳ್ಳಿ. ಎ ಕ್ರಾಸ್ ಎ ಇಸ್ ವಾಟ್? 1 1. ನೋಡಿ, 1 1. ನೆಕ್ಸ್ಟ್ 1 2 1 2. ನೆಕ್ಸ್ಟ್ 2 1 2 1. ನೆಕ್ಸ್ಟ್ 2 2. ಕ್ಲಾರಿಟಿ, ಇದೇ ಎ ಕ್ರಾಸ್ ಎ. ಈಗ ಇದನ್ನು ಇಲ್ಲಿ ಕೊಡ್ತಾ ಇದ್ದೀವಿ, ಇನ್ಪುಟ್ ಕೊಡ್ತಾ ಇದ್ದೀವಿ. ಇಲ್ಲಿಗೆ ಯಾವ್ದು ತೊಗೊಳ್ತಾ ಇದ್ದೀನಿ? 1 1 ತೊಗೊಳ್ತಾ ಇದ್ದೀನಿ. 1 1. ಓಕೆ, ಈಗ ಇಲ್ಲಿ ಕೊಡ್ತಾ ಇದ್ದೀನಿ, ಎಗೂ ಕೂಡ 1, ಬಿಗೂ ಕೂಡ 1. ಇದು ಇನ್ಪುಟ್ ತೊಗೊಂಡಿದ್ದೀನಿ, ಇದನ್ನು ಇನ್ಪುಟ್ ಆಗಿ ತೊಗೊಂಡಿದ್ದೀನಿ. ಎ 1 ಬಿಗೆ 1 ಸಬ್ಸ್ಟಿಟ್ಯೂಟ್ ಮಾಡು. ಎ 1 + 1. ಆನ್ಸರ್ ಎಷ್ಟು ಬಂತು? 2 ಬಂತು. ಕರೆಕ್ಟಾ? ಆನ್ಸರ್ ಎಷ್ಟು ಬಂತು? 2 ಬಂತು. ಅಬ್ಸರ್ವ್ ಮಾಡಿ, ರಿಸಲ್ಟ್ ಇದು ಬಂದಿರೋದು 2. ಈ 2 ಯಾವುದ್ರಲ್ಲಿ ಇದೆ? ಸೆಟ್ ಏನಲ್ಲಿದೆಯಾ ನೋಡಿ, ಏನಲ್ಲಿದೆಯಾ? ಎಸ್, ಅಫ್ಕೋರ್ಸ್ ಇಟ್ ಈಸ್ ಕರೆಕ್ಟ್. ಅಫ್ಕೋರ್ಸ್ ಇಟ್ ಈಸ್ ಕರೆಕ್ಟ್, ರೈಟ್? ಅಫ್ಕೋರ್ಸ್ ಇಟ್ ಈಸ್ ಕರೆಕ್ಟ್. ಪ್ಲೀಸ್ ಪಿಕ್ ಔಟ್ ದಿಸ್. ನೆಕ್ಸ್ಟ್ ಇನ್ಪುಟ್ ತೊಗೊಳ್ಳಿ. ನೆಕ್ಸ್ಟ್ ಇನ್ಪುಟ್ ಯಾವುದು? 1 2. ನೆಕ್ಸ್ಟ್ ಇನ್ಪುಟ್ 1 2. ಓಕೆ, ಎಗೆ ಎಷ್ಟಾಗಿರುತ್ತೆ ವ್ಯಾಲ್ಯೂ? 1. ಬಿಗೆ ಎಷ್ಟಾಗಿದೆ ವ್ಯಾಲ್ಯೂ? 2. 1 + 2. 1 + 2 ಇಸ್ ವಾಟ್? 3. ಕೇರ್ಫುಲಿ, 3 ರಿಸಲ್ಟು ನಮ್ಮ ಸೆಟ್ಟಲ್ಲಿ ಇದೆಯಾ? ಇಲ್ಲ. ಹಾಗಾಗಿ ಈ ಕೇಸಲ್ಲಿ ಸ್ಟಾರ್ ಅನ್ನೋದು ಬೈನರಿ ಆಪರೇಷನ್ ಆಗಿರಲ್ಲ. ವೆರಿ ಸಿಂಪಲ್ ಅಪ್ರೋಚ್. ಹಾಗಾದರೆ ವಾಟ್ ಈಸ್ ಬೈನರಿ ಆಪರೇಷನ್ ಮೈಂಡಿಗೆ ಬಂದಿದೆ. ಪಕ್ಕಾ ಕ್ವಶನ್ ಇದೆ ಇದ್ರ ಮೇಲೆ. ಸ್ಟಾರ್ ಅನ್ನೋದೇನು? ಬೈನರಿ ಆಪರೇಷನ್ ಅನ್ನೋದೇನು? ಫಂಕ್ಷನ್ ಆಗಿರುತ್ತೆ. ಅದಕ್ಕೆ ಇನ್ಪುಟ್ ಏನು ಕೊಡ್ತೀವಿ ನಾವು? ಕಾರ್ಟಿಷನ್ ಪ್ರಾಡಕ್ಟ್ ಕೊಡ್ತೀವಿ ಇನ್ಪುಟ್ಟನ್ನು. ಔಟ್ಪುಟ್ ಏನು ಬಂದಿರಬೇಕು? ಸೆಟ್ ಏನಲ್ಲಿರ್ತಕ್ಕಂಥ ಎಲಿಮೆಂಟ್ ಬಂದಿರಬೇಕು. ಈಗ ನೋಡಿ, 1 2 ಕೊಟ್ವಿ, 1 + 2 3 ಬಂತು. 3 ಅನ್ನೋದು ಏನಲ್ಲಿ ಇಲ್ಲ, ಹಾಗಾಗಿ ಇದು ಬೈನರಿ ಆಪರೇಷನ್ ಅಲ್ಲ. ಸಿಂಪಲ್ ಕಾನ್ಸೆಪ್ಟ್, ರೈಟ್? ಈಗ ಕ್ವಶನ್ ಹೆಂಗಾಗಿದೆ, ಕ್ವಶನ್ ಯಾವ ಥರ ರೈಸ್ ಆಗಿದೆ ನೋಡ್ಕೊಳ್ಳಿ. ಕ್ವಶನ್ ಹೆಂಗೆ ಬಂದಿದೆ ಅಂತೇಳಿ, ಒಂದು ಕ್ವಶನ್ ಬಂದಿದೆ ಯಾವ ಥರ ಅಂತೇಳಿ ನೋಡಿ. ಎ ಸ್ಟಾರ್ ಬಿ ಅವ್ರು ಹೆಂಗೆ ಬೇಕಾದ್ರೂ ಡಿಫೈನ್ ಮಾಡಿರ್ತಾರೆ. ಕ್ವಶನ್, ಎಕ್ಸಾಮಿನೇಷನ್ ಕ್ವಶನ್. ಎ ಸ್ಟಾರ್ ಬಿ ಈಸ್ ಡಿಫೈನ್ಡ್ ಆ್ಯಸ್ LCM ಆಫ್ ಎ ಆ್ಯಂಡ್ ಬಿ. ಅವರೇ ಹೇಳ್ಬಿಟ್ಟಿದ್ದಾರೆ. ಎ ಸ್ಟಾರ್ ಬಿನ ಆನ್ಸರ್ ಏನಾಗಿರುತ್ತಂತೆ? ಎ ಮತ್ತು ಬಿನ LCM ಆಗಿರುತ್ತಂತೆ. ಹಾಗಾದರೆ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ 20 * 5. 20 * 5 ಇದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರು. ಹಾಗಾದರೆ ಕ್ವಶನ್ ಭಾಳ ನೀಟಾಗಿದೆ. ಎ ಸ್ಟಾರ್ ಬಿನ ಯಾವ ಥರ ಡಿಫೈನ್ ಮಾಡಿದ್ದಾರೆ ಅವರು? LCM ಆಫ್ ಎ ಆ್ಯಂಡ್ ಬಿ. ಹಾಗಾದರೆ ಫೈಂಡ್ ದ ವ್ಯಾಲ್ಯೂ ಆಫ್ 20 * 5. ನಿಮಗೆ ಇಲ್ಲಿ ಕ್ವಶನ್ ಮಾರ್ಕ್ ಬರ್ಬೋದು. ಇಲ್ಲಿ ಸ್ಟಾರ್ ಅಂದ್ರೇನೀಗ? ಸ್ಟಾರ್ ಅಂದರೆ LCM ಆಫ್ ಎ ಆ್ಯಂಡ್ ಬಿ ನಮ್ಮ ಆನ್ಸರ್ ಆಗಿರುತ್ತೆ. ಕರೆಕ್ಟಾ? ಹಾಗಾದರೆ ವೆರಿ ಸಿಂಪಲ್ ಕ್ಲಾರಿಟಿ, ಯು ಕ್ಯಾನ್ ಗೆಟ್ ಇಟ್. ವಾಟ್ ಇಸ್ ದಟ್ ಕ್ಲಾರಿಟಿ? ಈಸ್ ಸಿಂಪಲ್. 20 ಮತ್ತು 5ಗೆ LCM ಕಂಡಿಡ್ಬಿಟ್ರೆ ಆಯಿತು, ನಮ್ಮ ಆನ್ಸರ್ ಸಿಕ್ಕೋಯ್ತು. ಹಾಗಾದರೆ LCM ಕಂಡಿಡಿಯೋದು ಹೆಂಗೆ? 20 ಬರ್ಕೋ,
5 ಬರ್ಕೋ. ಈ ಎರಡೂ ಕೂಡ ಯಾವುದೋ ಒಂದು ಟೇಬಲಿಂದ ಡಿವೈಡ್ ಆಗ್ತಾ ಇರುತ್ತೆ. ಯಾವುದದು 5ಇಂದ ಹೋಗ್ತಾ ಇರುತ್ತೆ. 5 4s ಆ್ಯಂಡ್ 5 1s. ಡೆಫಿನೆಟ್ಲಿ ಜಸ್ಟ್ ಯು ಟೇಕ್ 5 into 4 into 1, ದಟ್ ಈಸ್ 20. ವಾಟ್ ಈಸ್ ಯುವರ್ LCM? 20 ಈಸ್ ಯುವರ್ LCM. ಹಾಗಾದ್ರೆ ನಮ್ಮ ಆನ್ಸರ್ ಏನಾಗಿರುತ್ತೆ? 20. ವೆರಿ ಫೈನ್. ಹಾಗಾದರೆ ಎಕ್ಸಾಮಿನೇಷನ್ ಕ್ವಶನಲ್ಲಿ ಇದೇ ಕ್ವಶನ್ ಕೇಳಿದ್ದಾನೆ, ಇಲ್ಲಿ ಮಾತ್ರ ಕ್ವಶನ್ ಚೇಂಜ್ ಮಾಡಿದ್ದಾನೆ. ಈ ಕ್ವಶನ್ ಚೇಂಜ್ ಮಾಡಿದ್ದಾನೆ. ಏನು? A star B LCM of A and B. ದ ಕ್ವಶನ್ ಈಸ್ ವಾಟ್? 20 star 16. 20 star 16. ಹಾಗಾದರೆ 20ಗೆ ಮತ್ತು 16ಗೆ LCM ಏನಾಗಿರುತ್ತೆ? ಸಿಂಪಲ್ 20 ಆ್ಯಂಡ್ ದೆನ್ ವಾಟ್? 16. ಭಾಳ ಜನಕ್ಕೆ LCM ಪ್ರಾಬ್ಲಮ್. ಪ್ಲೀಸ್ ಕಾನ್ಸಂಟ್ರೇಟ್ ಇಯರ್. ಆ್ಯಂಡ್ ವಿ ಕ್ಯಾನ್ ಸೇ ದಟ್ 4ಇಂದ ಹೋಗುತ್ತೆ, 4 5s ಆ್ಯಂಡ್ ದೆನ್ 4 4s. ಮತ್ತು ಯಾವುದರಿಂದನೂ ಹೋಗಲಿಕ್ಕಿಲ್ಲ. ಸೊ ಅಬ್ಸರ್ವ್, ವಿ ಕ್ಯಾನ್ ಟೇಕ್ ಇಟ್ ಔಟ್, ಮಲ್ಟಿಪ್ಲಿಕೇಶನ್, ಯು ಕ್ಯಾನ್ ಗೆಟ್ ದ ಆನ್ಸರ್. ಓಕೆ, 4 into 5 into 4. ಸಾರಿ 16 into 5, ದಟ್ ಗಿವ್ಸ್ ಯುವರ್ ಆನ್ಸರ್. ಅಬ್ಸರ್ವ್ ಮಾಡ್ಕೊಳ್ಳಿ, 20 ಮತ್ತು 16 LCM ಮಾಡ್ಕೋಬೇಕಷ್ಟೇ. 20 ಮತ್ತು 16 LCM ಮಾಡ್ಕೊಳ್ಳಿ, ಆನ್ಸರ್ ಬರೀರಿ. ಅದೇ ಥರ ಲಾಸ್ಟ್ ಪ್ರೀವಿಯಸ್ ಇಯರ್ ಅಂದರೆ ಲಾಸ್ಟ್ ಇಯರ್ ಕ್ವಶನ್, ನೀವು ಬರೆದಿರತಕ್ಕಂಥ ಕ್ವಶನ್ 7 ಮತ್ತು 5, LCM ಆಫ್ 7 and 5. 7 and 5ಗೆ LCM ಏನಾಗಿರುತ್ತೆ? 7 5. ಯಾವುದರಿಂದನೂ ಡಿವೈಡ್ ಆಗಲ್ಲ ಇದು. ಸೊ 7ಇಂದ ಮಾಡಿದ್ರೆ 7 1s 5 ಹಾಗೆ ಇಟ್ಕೊಳ್ಳಿ. ಹಾಗಾದರೆ ಯಾವ ಥರ ಬಂತು ಆನ್ಸರ್? 7 into 1 into 5, 35 ಇಸ್ ಯುವರ್ ಆನ್ಸರ್. ಯಾರು ಬೇಕಾದರೂ ಹೇಳ್ತಾರೆ. ಅಂದರೆ ಕ್ವಶನ್ ನೋಡ್ಕೊಳ್ಳಿ, ಎಷ್ಟು ಬೇಗ ಟ್ಯಾಕಲ್ ಮಾಡ್ಬೋದು. ಅವ್ರು ಕೊಟ್ಟಿರೋದು ಓದ್ಕೋಬೇಕು. LCM ಅಂದರೆ LCM ಮಾಡ್ಬಿಡ್ಬೇಕು ಇಮಿಡಿಯೇಟಾಗಿ. ಈ ಕ್ವಶನ್ ಹಿಂಗೆ ಮಾಡ್ದ. ನೆಕ್ಸ್ಟ್ ಏನು ಬಂತು? ಇದೇ ಕ್ವಶನ್ ನೆಕ್ಸ್ಟ್ ಇಯರಲ್ಲಿ ಏನು ಕೇಳ್ದ? A star B ಈಸ್ HCF ಆಫ್ A and B. HCF ಆಫ್ A and B. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ 20 star 4. ಹಾಗಾದರೆ ಇಲ್ಲಿ HCF ಕೇಳ್ದ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. LCM ಬೇರೆ HCF ಬೇರೆ, ಕಾಮನ್ ಫ್ಯಾಕ್ಟರ್ ಮಾಡ್ಕೊಳ್ಳಿ. ಹೆಂಗೆ ಮಾಡ್ತೀರಾ? ಭಾಳ ಜನ ತಪ್ಪು ಮಾಡ್ತಾರೆ. ಇಲ್ಲಿ ಈಸಿ ಮೆಥಡ್ ಹೇಳ್ತೀನಿ ನೋಡಿರಿ. ಇಲ್ಲಿ HCF ಹೆಂಗೆ ಕಂಡು ಹಿಡಿಯೋದು? ಇವೆರಡರಲ್ಲಿ ಯಾವುದು ಚಿಕ್ಕದ ನಂಬರ್ ಆಗಿರುತ್ತೆ? 4. ಓಕೆ, ಆ 4 ಬರ್ಕೋ. ಬಿಗ್ಗರ್ ನಂಬರ್ನ ಡಿವೈಡ್ ಮಾಡೋದ್ರಿಂದ 4 5s ಎಷ್ಟು? 20. ಯಾವಾಗ ನಮಗೆ ರಿಮೈಂಡರ್ 0 ಬರುತ್ತೆ, ಯಾವುದರಿಂದ ಡಿವೈಡ್ ಮಾಡಿರ್ತೀವಲ್ಲ ಅದೇ HCF ಆಗಿರುತ್ತೆ. ವೆರಿ ಸಿಂಪಲ್. ಹಾಗಾದ್ರೆ ನಮ್ಮ ಆನ್ಸರ್ ಏನಾಗಿರುತ್ತೆ ಈಗ? HCF is 4. Therefore your answer is 4. ಓವರ್. ಸಿಂಪಲ್ ಟ್ಯಾಕಲ್. ಒಂದು ಕ್ವಶನ್ ನಿಮಗೀಗ 28 and 4. 28 and 4. ಹಾಗಾದರೆ ನೀವು ಹೇಳ್ಬೋದು, ಯಾವುದರಿಂದ ಡಿವೈಡ್ ಮಾಡ್ತೀವಿ ನಾವು? 4ಇಂದ 28. 7s. ಹಾಗಾದ್ರೆ ಆನ್ಸರ್ ಎಷ್ಟು ಬಂತು? 28. ಸೊ ರಿಮೈಂಡರ್ ಯಾವಾಗ 0 ಆಗುತ್ತೆ ಆವಾಗ ನೀವು ಡಿವೈಡ್ ಮಾಡಿರ್ತಕ್ಕಂಥ ನಂಬರ್ ಇರುತ್ತಲ್ಲ, ದ್ಯಾಟ್ ವಿಲ್ ಬಿ ಯುವರ್ HCF. ಹಾಗಾದರೆ ಒನ್ ಮೋರ್ ಎಕ್ಸಾಂಪಲ್ ಫಾರ್ ಯುವರ್ ರೆಫರೆನ್ಸ್. ಹಾಗಾದರೆ ಭಾಳ ಜನ ಕನ್ಫ್ಯೂಷನ್ ಆಗೋದು ಬೇಡ, ಈಗ ನೀವು ಮಾಡ್ಕೊಳ್ಳಿ. 26 and 3. 26 and 3. ಈಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇವೆರಡು ನಂಬರ್ ಒಂದರಿಂದ ಡಿವೈಡ್ ಆಗಲ್ಲ ಈಗ. ಓಕೆ, ಹಾಗಾದರೆ 3ಇಂದ ಸ್ಮಾಲರ್ ನಂಬರಿಂದ ಬಿಗ್ಗರ್ ನಂಬರ್ನ ಡಿವೈಡ್ ಮಾಡ್ತಾ ಹೋಗಿ. 3 8s 24. ರಿಮೈಂಡರ್ ಎಷ್ಟು ಬಂತು? 2 ಬಂತು. ನಮ್ಮ ಇಂಟೆನ್ಷನ್ ಏನು? 0 ಬರಬೇಕು. 0 ಬಂದರೆ ಮಾತ್ರ ಇದು HCF ಆಗಿರುತ್ತೆ. 0 ಬರಲಿಲ್ಲ, ಅವಾಗೇನು ಮಾಡಬೇಕು? ಈ ರಿಮೈಂಡರಿಂದ ಈ ಡಿವೈಸನ್ನು ತೊಗೊಳ್ಳಿ, 3ನ ಇಲ್ಲಿಗೆ ಬರ್ಕೊಳ್ಳಿ, ಡಿವೈಡ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ? 2 1s 2. ಮತ್ತೆ ರಿಮೈಂಡರ್ ಎಷ್ಟು ಬಂತು? 1. ಇನ್ನೂ 0 ಬಂದಿಲ್ಲ. ಮತ್ತೆ ಈ 1ಇಂದ ನೋಡ್ಕೊಳ್ಳಿ, ಕಂಟಿನ್ಯೂಷನ್ ಇಸ್ ಓವರ್ ಇಯರ್. ಓಕೆ, ಈ 1ಇಂದ ಯಾವುದನ್ನ ಡಿವೈಡ್ ಮಾಡಬೇಕು? ಈ ಡಿವೈಸನ್ನು ಡಿವೈಡ್ ಮಾಡ್ಕೊಳ್ಳಿ. ರೈಟ್, 1 2s 2. ಈಗ ಎಷ್ಟು ಬಂತು ರಿಮೈಂಡರ್? 0. ಯಾವಾಗ ರಿಮೈಂಡರ್ 0 ಬರುತ್ತೆ ಅದರ ಇಮಿಡಿಯೇಟ್ ಡಿವೈಸ್ 1. ಹಾಗಾದರೆ ವಾಟ್ ಇಸ್ HCF ಇಯರ್? 1 ಈಸ್ ಯುವರ್ ಆನ್ಸರ್. ಸೊ ಭಾಳ ಟ್ಯಾಕಲ್ ಮಾಡ್ಬೋದು. ಈಸಿ ವೇನಲ್ಲಿ ಯು ಕ್ಯಾನ್ ಟ್ಯಾಕಲ್ ದಿಸ್ ಕ್ವಶನ್. ಹಾಗಾದರೆ HCF ಕಂಡಿಡ್ತಕ್ಕಂಥ ಮೆಥಡ್ ಇದು, ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ. ರೈಟ್, ಸೊ ಬೆಸ್ಟ್ ವೇ ಟು ಆನ್ಸರ್ ದಿಸ್. ಆ್ಯಂಡ್ ಯು ಕ್ಯಾನ್ ಸೇ ಒನ್ ಮೋರ್. 22 and 4. 22 and 4. Take an LCM. A star B is defined as HCF of A and B. Examination question. Then find the value of 22 star 4. Very simple. 22 ಮತ್ತು 4ಗೆ LCM ಕಂಡಿಡಿದ್ರೆ ಆಯಿತು. ಬೇರೆ ಬೆಸ್ಟ್ ಮೆಥಡ್. ವಾಟ್ಸ್ ದ ಸ್ಮಾಲರ್ ನಂಬರ್ ಇಯರ್? 4. ಬಿಗ್ಗರ್ ನಂಬರ್ ಯಾವುದಿದೆ? 22. ಡಿವೈಡ್ ಮಾಡಿ 4 5s ಎಷ್ಟಾಗುತ್ತೆ? 20. ಸೊ ದ್ಯಾಟ್ ಈಸ್, ಸೊ ರಿಮೈಂಡರ್ ವಿಲ್ ಬಿ ವಾಟ್? 2. ರಿಮೈಂಡರ್ 2 ಬಂದುಬಿಡ್ತಲ್ಲ, 0 ಬಂದಿದ್ರೆ 4 ಆನ್ಸರ್ ಆಗ್ತಿತ್ತು. ಕ್ಯಾರಿ ಫಾರ್ವರ್ಡ್. ಮತ್ತೆ ಇದನ್ನ ತಗೊಳ್ಳಿ, 4ನ ಬರ್ಕೋ ಇಲ್ಲಿ.
2 2s ವಾಟ್ 4. ನೌ ರಿಮೈಂಡರ್ ಈಸ್ ವಾಟ್ 0. ಯಾವಾಗ ರಿಮೈಂಡರ್ 0 ಆಗ್ತದೆ ಅದರ ಇಮಿಡಿಯೇಟ್ ಡಿವೈಸರ್ ನಿಮಗೆ HCF ಆಗಿರುತ್ತೆ. ಹಾಗಾದರೆ ವಾಟ್ ಇಸ್ ಯುವರ್ ಆನ್ಸರ್ ಫಾರ್ ದಿಸ್ ಈಸ್ 2 is your answer. ಸೊ ಹಾಗಾದರೆ ಇದು ಬೆಸ್ಟ್ ವೇ ಟು ಡೂ. ಈ ಥರ ಕ್ವಶನ್ಸನ್ನು ಲಾಸ್ಟ್ ಪ್ರೀವಿಯಸ್ ಸಪ್ಲಿಮೆಂಟ್ರಿ ಕ್ವಶನ್ಸಲ್ಲೇ ಕೇಳಿದ್ದಾರೆ, ಟ್ಯಾಕಲ್ ಮಾಡ್ಕೊಳ್ಳಿ. ರೈಟ್. ಸೊ HCF ಆಯಿತು, LCM ಆಯಿತು ಬೈನರಿ ಆಪರೇಷನ್ ಮೇಲೆ. ಇನ್ನೂ ಒಂದು ಕ್ವಶನ್ ಕೇಳಿದ್ದಾನೆ, ಹೆಂಗೆ ನೋಡಿ, ಭಾಳ ಬುದ್ಧಿವಂತ ಆನ್ಸರ್ ಮಾಡಬೇಕು. A star B is bigger among A and B. A star B is what? Bigger among A and B. Then find the value of 3 star 8. ಕ್ವಶನ್ ಭಾಳ ದೊಡ್ಡದಿದೆ ಅಂದ್ಕೊಂಡ್ಬಿಟ್ರಿ, ಭಾಳ ಸಿಂಪಲ್ ಟ್ಯಾಕಲ್. A ಸ್ಟಾರ್ ಬಿನ ಆನ್ಸರ್ ಏನಾಗಿರುತ್ತಂತೆ? ಬಿಗ್ಗರ್ ಅಮಾಂಗ್ A ಆ್ಯಂಡ್ B. A ಮತ್ತು B ನಲ್ಲಿ ಯಾವ್ದು ದೊಡ್ಡದಾಗಿರುತ್ತೆ ಅದೇ ಆನ್ಸರ್. ಹಾಗಾದರೆ 3 ಮತ್ತು 8ಅಲ್ಲಿ ಯಾವ್ದು ದೊಡ್ಡದಾಗಿದೆ? 8. Therefore our answer is 8. In case the question is smaller among A and B, your answer will be what? 3. ಸಿಂಪಲ್ ವೇ. ರೈಟ್. ಸೊ ಕ್ವಶನ್ ಟ್ಯಾಕಲ್ ಮಾಡಲಿಕ್ಕೆ ಸ್ವಲ್ಪ ಐಡಿಯಾ ಬೇಕು, ಓದ್ಕೋಬೇಕು. ಏನು ಕೊಟ್ಟಿದ್ದಾನೆ? ಬಿಗ್ಗರ್ ಅಮಾಂಗ್ A ಆ್ಯಂಡ್ B. A ಮತ್ತು B ನಲ್ಲಿ ಯಾರು ದೊಡ್ಡವರು? 8 ದೊಡ್ಡದು. ದೇರ್ ಫಾರ್ ಆನ್ಸರ್ ಈಸ್ 8. ಸೊ ಸ್ಮಾಲರ್ ಅಮಾಂಗ್ A ಆ್ಯಂಡ್ B, ಸ್ಮಾಲರ್ ಇದರಲ್ಲಿ ಯಾರಾಗಿರ್ತಾರೆ? 3 is a smaller. ದೇರ್ ಫಾರ್ ಆನ್ಸರ್ ವಿಲ್ ಬಿ 3. ಸಿಂಪಲ್ ವೇ ಟು ಆನ್ಸರ್ ದಿಸ್ ಕ್ವಶನ್. ರೈಟ್. ಸೊ ಕೆಲವು ಸತಿ ಹಿಂಗೂ ಕೂಡ ಕೇಳ್ತಾರೆ. A star B is defined as AB plus 1. Then find the value of 3 star 2. ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಂತ ಹೇಳ್ತಾನೆ. ವೆರಿ ಸಿಂಪಲ್. ಎಗೆ 2 ಕೊಡು, ಎಗೆ 3 ಕೊಡು, ಬಿಗೆ 2 ಕೊಡು. ವೆರಿ ಸಿಂಪಲ್. 3 2 1. ವಾಟ್ ಈಸ್ 3 2s? 6. 6 plus 1 ಆನ್ಸರ್ ವಿಲ್ ಬಿ 7. ವೆರಿ ಸಿಂಪಲ್ ಮ್ಯಾನರ್. ಸೊ ಭಾಳ ಕಾಂಪ್ಲಿಕೇಟೆಡ್ ಏನಿರೋದಿಲ್ಲ, ಈಸಿ ವೇನಲ್ಲಿ ತೊಗೋಬೋದು. ಬಟ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಕಾನ್ಸೆಪ್ಟ್ ಗೊತ್ತಿತ್ತಾ? ಸೊ ಕ್ವಶನ್ ಯಾವುದಾದ್ರೂ ಆಗಿರಲಿ, ನೀವು ಹೇಳಿ ಈಗ ಕ್ವಶನ್. A star B is defined as AB by 4. Then find the value of 2 star 4. 2 star 4. ಹಾಗಾದರೆ ಎಗೆ ಎಷ್ಟು ಕೊಡಬೇಕು? 2. ಬಿಗೆ ಎಷ್ಟು ಕೊಡಬೇಕು? 4. ವೆರಿ ಕೊಡಿ. 2 into 4 divided by 4. ಸೊ 4 4 ಕ್ಯಾನ್ಸಲ್. ಆನ್ಸರ್ ವಿಲ್ ಬಿ 2. ಸಿಂಪಲ್ ವೇ. ಆನ್ಸರ್ ಟ್ಯಾಕಲ್ ಮಾಡೋದು ಭಾಳ ಈಸಿ. ಇದನ್ನು ಬಿಡಿ. ಈಗ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ. ಏನು ಇಂಪಾರ್ಟೆಂಟ್ ಕ್ವಶನ್? ಇದು ಒನ್ ವೇ ಆಯಿತು. ದ ಲಾಸ್ಟ್ ವೇ ಇನ್ ದಿಸ್ ಬೈನರಿ ಆಪರೇಷನ್ 2 ಥರ ಇದೆ, ಇನ್ನೂ 2 ಥರ. ಕ್ವಶನ್ ಈಗ ಟ್ಯಾಕಲ್ ಮಾಡ್ಕೊಳ್ಳಿ. ಐಡೆಂಟಿಟಿ ಲಾ ಅಂತ ಬರೀತದೆ. ಐಡೆಂಟಿಟಿ ಲಾ. ಐಡೆಂಟಿಟಿ ಅಂದರೆ ನಿಮಗೆ ಗೊತ್ತು, ಸೇಮ್. ಐಡೆಂಟಿಟಿ ಮೀನ್ಸ್ ವಾಟ್? ಸೇಮ್. ಹಾಗಾದ್ರೆ ಅರ್ಥ ಮಾಡ್ಕೊ, ಏನು ಬರುತ್ತೆ ಐಡೆಂಟಿಟಿನಲ್ಲಿ ಅಂದರೆ ಸಿಂಪಲ್. ಎ ಇದೆಯಪ್ಪ, ಎ ಇದೆ, ಏನೋ ಒಂದು ಆಪ್ರೇಷನ್ ಮಾಡಬೇಕು, ಖಾಲಿ ಬಿಟ್ಟಿರ್ತೀನಿ. ಓಕೆ. ಸೊ ಸಮಥಿಂಗ್ ವಿ ಡೂ ಇಟ್. ಹಾಗಾದರೆ ಇದು ಐಡೆಂಟಿಟಿ ಆಗಿರೋದ್ರಿಂದ ಸೇಮ್ ಬರಬೇಕಲ್ವ ಆನ್ಸರ್. ಹಾಗಾದರೆ ಎ ತೊಗೊಂಡಿದ್ದೀರಾ ಅಂದರೆ ಆನ್ಸರ್ ಏನು ಬಂದಿರ್ಬೇಕು? ನಮಗೆ ಏನೇ ಬರಬೇಕು. ಸೊ ಬಿ ತೊಗೊಂಡಿದ್ದೀರಾ ಅಂದರೆ ಏನು ಬರಬೇಕು ಆನ್ಸರ್? ನಿಮಗಿಲ್ಲಿ ಬಿನೇ ಬರಬೇಕು. ಹಾಗಾದರೆ ಇದು ಬಿ ಬರಬೇಕಂದ್ರೆ ಈ ಪ್ಲೇಸಲ್ಲಿ ನಾವು ಏನು ಹಾಕಿರಬೇಕು? ಇದು ಕ್ವಶನ್ ಮಾರ್ಕ್. ಓಕೆ. ಸೊ ವೆರಿ ಸಿಂಪಲ್. ಐಡೆಂಟಿಟಿ ಲಾ ಮೇಲೆ ಕ್ವಶನ್ ಪಕ್ಕ ರೈಸ್ ಮಾಡ್ತಾನೆ, ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ಎ ತೊಗೊಂಡಿದ್ದೀರಾ ಅಂದರೆ ಆನ್ಸರ್ ಏನು ಬರಬೇಕು? ಏನೇ ಬರಬೇಕು, ಯಾಕಂದರೆ ಐಡೆಂಟಿಟಿ ಇಟ್ ಈಸ್ ಸೇಮ್. ಸೊ ಬಿ ತೊಗೊಂಡಿದ್ದೀರಾ ಅಂದರೆ ಬಿ ಬರಬೇಕು. ಹಾಗಾದರೆ ಇಲ್ಲಿ ಬಿನೇ ಬರಬೇಕಂದ್ರೆ ಈ ಪ್ಲೇಸಲ್ಲಿ ನಾವೇನು ಪ್ಲೇಸ್ ಮಾಡಬೇಕಾಗುತ್ತೆ? ಅದು ಕ್ವಶನ್ ಮಾರ್ಕ್ ಇದೆ. ರೈಟ್. ಸೊ ಈಗ ನೋಡ್ಕೊಳ್ಳಿ. ರೈಟ್. ಇನ್ನೊಂದು ಹೇಳ. ಓಕೆ. 1 ತೊಗೊಂಡಿದ್ದೀರಾ, ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ, ಏನು ಬರಬೇಕು ನಮಗೆ? 1 ಬರಬೇಕು. ಜನರಲಾಗಿ ಹೇಳ್ತಾ ಇದ್ದೀನಿ, ಬಿಟ್ಬಿಡಿ, ಇದನ್ನು ಬಿಡಿ. ಜನರಲಾಗಿ ನೋಡ್ಕೊಳ್ಳಿ. 1 ತೊಗೊಂಡಿದ್ದೀರಾ, ಆನ್ಸರ್ 1 ಬರಬೇಕಂದ್ರೆ ಈ ಪ್ಲೇಸಲ್ಲಿ ಏನು ಬರೀಬೇಕು? 1 ಮಾತ್ರ ಸಾಧ್ಯ, ಬೇರೆ ಏನು ಬರೆಯೋಕ್ಕಾಗಲ್ಲ. 1 ಮಾತ್ರ ಪಾಸಿಬಲ್ ಇದೆ, ಬೇರೆ ಏನೂ ಸಾಧ್ಯ ಆಗಲ್ಲ. ಅರ್ಥ ಆಗ್ತಿದೆಯಾ? ಸೊ ದಟ್ ಈಸ್ ವಾಟ್ ಯುವರ್ ಐಡೆಂಟಿಟಿ ಎಲಿಮೆಂಟ್. ಇದನ್ನು ನಾವು ಐಡೆಂಟಿಟಿ ಎಲಿಮೆಂಟ್ ಅಂತ ಕರಿತೀವಿ. ಹಾಗಾದರೆ ಈ ಪ್ಲೇಸ್ ನಮಗೆ ಗೊತ್ತಿಲ್ಲಲ್ವಾ, ಅದಕ್ಕೆ ನಾವು ಅದನ್ನ ಇ ಅಂತ ಕರ್ಕೊಳ್ತೀವಿ. ಇ ಸ್ಟ್ಯಾಂಡ್ಸ್ ಫಾರ್ ಐಡೆಂಟಿಟಿ ಎಲಿಮೆಂಟ್ ಇಯರ್. ಹಾಗಾದರೆ ಇದನ್ನು ನಾವು ಫೈಂಡ್ ಮಾಡಬೇಕು. ಹಾಗಾದರೆ ಲಾ ನಿಮ್ಮ ಹತ್ರನೇ ಹೇಳ್ಸಿದ್ದೀನಿ. ವಾಟ್ ಈಸ್ ಐಡೆಂಟಿಟಿ ಲಾ? ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ವಾಟ್? ಎ. ದಿಸ್ ಈಸ್ ಯುವರ್ ಐಡೆಂಟಿಟಿ ಲಾ. ಇದ್ರ ಮೇಲೆ ಕ್ವಶನ್ ರೈಸ್ ಮಾಡ್ತಾರೆ ಎಕ್ಸಾಮಲ್ಲಿ. ಯಾವ ಥರ ರೈಸ್ ಮಾಡ್ತಾರೆ ಎಕ್ಸಾಮಲ್ಲಿ ಕ್ವಶನನ್ನು ನೋಡ್ಕೊಳ್ಳಿ. ಐಡೆಂಟಿಟಿ ಲಾ ಗೊತ್ತಾಗಿದೆ, ಏನು ತೊಗೊಂಡಿರ್ತೀರ ಅದೇ ಬರಬೇಕು. ಯಾವುದನ್ನು ಫೈಂಡ್ ಮಾಡಬೇಕು ನಾವು? ವಾಟ್ ಈಸ್ ಇ? ವಾಟ್ ಈಸ್ ಐಡೆಂಟಿಟಿ ಎಲಿಮೆಂಟ್? ಓಕೆ. ಕ್ವಶನ್ ಈಸ್ ಯುವರ್ ಸಿಂಪಲ್ ಕ್ವಶನ್. ಕ್ವಶನ್ ನಂಬರ್ 1 ಫ್ರಮ್ ಎಕ್ಸಾಮಿನೇಷನ್. ಎ ಸ್ಟಾರ್ ಬಿ ಈಸ್ ಡಿಫೈನ್ಡ್ ಆಸ್ ಎ ಬಿ ಬೈ 4. ದೆನ್ ಫೈಂಡ್ ದ ಐಡೆಂಟಿಟಿ ಎಲಿಮೆಂಟ್. ದೆನ್ ಫೈಂಡ್ ದ ಐಡೆಂಟಿಟಿ ಎಲಿಮೆಂಟ್. ಐಡೆಂಟಿಟಿ ಎಲಿಮೆಂಟನ್ನು ಫೈಂಡ್ ಔಟ್ ಮಾಡೋಂಥ ಕ್ವಶನ್ ಕೇಳಿದ್ದಾರೆ. ಸೊ ಕ್ವಶನ್ ನೋಡಿದ ತಕ್ಷಣ ಏನೂ ಗೊತ್ತಾಗಲ್ಲ ಐಡೆಂಟಿಟಿ ಎಲಿಮೆಂಟ್ ಅಂತ. ಸಿಂಪಲ್ ಶಾರ್ಟ್ಕಟ್ ಹೇಳ್ಕೊಡೋಣ. ಏನು ಶಾರ್ಟ್ಕಟ್ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಶಾರ್ಟ್ಕಟ್ ಇದೆ. ಏನು ಶಾರ್ಟ್ಕಟ್ ನೋಡ್ಕೊಳ್ಳಿ.
ಏನಾದರೂ P/Q ಫಾರ್ಮ್ಯಾಟಲ್ಲಿ ಡಿಫೈನ್ ಮಾಡಿದರೆ ನೋಡಿ, P/Q ಫಾರ್ಮ್ಯಾಟಲ್ಲಿ ಡಿಫೈನ್ ಮಾಡಿದರೆ ನಿಮ್ಮ ಆನ್ಸರ್ ಏನೂ ಆಗಿರಲ್ಲ, ಸಿಂಪಲ್ ಡಿನಾಮಿನೇಟರ್ಲಿರೋದು ನಿಮಗೆ ಆನ್ಸರ್ ಆಗಿರುತ್ತೆ. ಹೆಂಗೆ ಬಂತಿದು ಈ 4 ಹೆಂಗೆ ಬಂತು ಅಂದರೆ, ನಾನು ನಿಮಗೆ ಅವಾಗಲೇ ಜಸ್ಟ್ ಈ ಥರ ಹೇಳ್ಕೊಟ್ಟೆ ಐಡೆಂಟಿಟಿ ಲಾ ಅಂದರೆ ಏನಂತ. ವಾಟ್ ಈಸ್ ಐಡೆಂಟಿಟಿ ಲಾ ಇಯರ್? A ಸ್ಟಾರ್ E ಇಸ್ ಈಕ್ವಲ್ ಟು ವಾಟ್? A. ಕರೆಕ್ಟಾ? ಇದೇ ಐಡೆಂಟಿಟಿ ಲಾ. ಈ ಲಾನ ಇವ್ರು ಹೆಂಗೆ ಡಿಫೈನ್ ಮಾಡಿದಾರಲ್ಲ ಆ ಥರ ಡಿಫೈನ್ ಮಾಡ್ಕೊಳ್ಳಿ. ಹೆಂಗೆ ಡಿಫೈನ್ ಮಾಡಿದ್ದಾರೆ ಅವರು? ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 4 ಮಾಡಿದ್ದಾರೆ. ಅದೇ ಥರ ಇದನ್ನು ಅಪ್ಲೈ ಮಾಡಿ, ಐಡೆಂಟಿಟಿ ಲಾಗ್ ಅಪ್ಲೈ ಮಾಡಿ. ಫಸ್ಟ್ ಎಲಿಮೆಂಟ್ A, ಸೆಕೆಂಡ್ ಎಲಿಮೆಂಟ್ ಯಾವುದು? E, ಡಿವೈಡೆಡ್ ಬೈ ಏನು ಮಾಡಿದ್ದಾರೆ ಅವರು? 4. ದಟ್ ಈಸ್ ಈಕ್ವಲ್ ಟು ವಾಟ್? A. ಕರೆಕ್ಟಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಏನು ಸಿಗುತ್ತೆ? AE ಇಸ್ ಈಕ್ವಲ್ ಟು 4A. ಓಕೆ, ಕ್ಯಾನ್ ವಿ ಕ್ಯಾನ್ಸಲ್ A ಆ್ಯಂಡ್ A ಆನ್ ಬೋತ್ ದ ಸೈಡ್ಸ್? ಡೆಫಿನೆಟ್ಲಿ ವಿ ಆರ್ ಗೆಟಿಂಗ್ ವಾಟ್ ಈಸ್ E ಇಸ್ ಈಕ್ವಲ್ ಟು 4. ಇಷ್ಟೆಲ್ಲ ನೀವು ಮಾಡೋದಕ್ಕಿಂತ ಡೈರೆಕ್ಟಾಗಿ ಬರೆದ್ರೆ ಬೆಸ್ಟ್. 1 ಮಾರ್ಕ್ಸ್ ಕೊಡ್ತಾರೆ ಎಕ್ಸಾಮಲ್ಲಿ, ಏನು ತೊಂದರೆ ಇಲ್ಲ ಡೈರೆಕ್ಟಾಗಿ ಬರೆದ್ರೆ, ರೈಟ್? ಹಾಗಾದರೆ ಸೊ ವೆರಿ ಫೈನ್. ಇನ್ನೊಂದು ಕ್ವಶನ್ ಬಂದಿತ್ತು, A ಸ್ಟಾರ್ B ಇಸ್ ಈಕ್ವಲ್ ಟು AB ಬೈ 8. ಸಾಲ್ವ್ ಮಾಡೋಂಗಿಲ್ಲ. ವಾಟ್ ಈಸ್ E ಇಸ್ ಈಕ್ವಲ್ ಟು ವಾಟ್? 8. ಡಿನಾಮಿನೇಟರ್ ಇಸ್ ಆನ್ಸರ್. ಹೆಂಗೆ ಬಂತು ಆನ್ಸರ್? ಓಕೆ, ಪ್ಲೀಸ್ ಚೆಕ್ ಇಟ್ ಔಟ್ ಯಾವ ಥರ ಬಂತು ಆನ್ಸರ್ ಅಂತೇಳಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಹೌ ದಿಸ್ ವಿಲ್ ಬಿ? ಸೊ A ಸ್ಟಾರ್ B ಇಸ್ ಈಕ್ವಲ್ ಟು AB ಬೈ 8. ಓಕೆ, ಹಾಗಾದರೆ ವಾಟ್ ಈಸ್ ಅವರ್ ಐಡೆಂಟಿಟಿ ಲಾ ಇಯರ್? A ಸ್ಟಾರ್ E ಇಸ್ ಈಕ್ವಲ್ ಟು A. ಸೇಮ್ ಬರಬೇಕಲ್ವಾ? ಈ ಲಾನ ಈ ಥರ ಡಿಫೈನ್ ಮಾಡ್ಕೊಳ್ಳಿ. ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ ಡಿವೈಡೆಡ್ ಬೈ 8. ಫಸ್ಟ್ ಎಲಿಮೆಂಟ್ A, ಸೆಕೆಂಡ್ ಎಲಿಮೆಂಟ್ E ಡಿವೈಡೆಡ್ ಬೈ 8, ದಟ್ ಈಸ್ ಈಕ್ವಲ್ ಟು A. ಕ್ರಾಸ್ ಮಲ್ಟಿಪ್ಲೈ ಮಾಡಿ, AE ಈಸ್ ಈಕ್ವಲ್ ಟು 8A. ಕ್ಯಾನ್ ವಿ ಕ್ಯಾನ್ಸಲ್ A ಆನ್ ಬೋತ್ ದ ಸೈಡ್ಸ್? ದೇರ್ ಫಾರ್ E ಈಸ್ ಈಕ್ವಲ್ ಟು 8. ಇಷ್ಟೆಲ್ಲ ನೀವು ಮಾಡೋದಕ್ಕಿಂತ ಸ್ಟ್ರೈಟ್ ಫಾರ್ವರ್ಡಾಗಿ ಆನ್ಸರ್ ಮಾಡ್ಬೋದು. ಅಂದರೆ ಡಿನಾಮಿನೇಟರ್ ಏನಿರ್ತದೆ ಅದನ್ನು ಬರೆದುಬಿಟ್ರೆ ಸಾಕು ನೀವು, ರೈಟ್? ಯಾವಾಗ ಇದು P/Q ಫಾರ್ಮ್ಯಾಟಲ್ಲಿ ಡಿಫೈನ್ ಮಾಡಿದಾಗ ಮಾತ್ರ ಡಿನಾಮಿನೇಟರ್ ನಿಮ್ಗೆ ಆನ್ಸರ್ ಆಗಿರುತ್ತೆ. ಡಿನಾಮಿನೇಟರ್ ವಿಲ್ ಬಿ ಯುವರ್ ಆನ್ಸರ್, ರೈಟ್? ಸೊ ಕಾನ್ಸಂಟ್ರೇಟ್. ನೆಕ್ಸ್ಟ್ ಲಾಸ್ಟ್ ಟಾಪಿಕ್. ಇದರಲ್ಲಿ ನಾನು ಏನು ಕೇಳ್ತಾರೆ 1 ಮಾರ್ಕ್ಸಲ್ಲಿ ಅಂತ ಹೇಳಿದೆ. ಹೆಂಗೆ ಬರುತ್ತೆ 1 ಮಾರ್ಕ್ಸಲ್ಲಿ ಲಾಸ್ಟ್ ಅಂದರೆ, ಈಗ ನೋಡಿ ಕ್ವಶನ್ ಹೆಂಗೆ ಟ್ಯಾಕಲ್ ಮಾಡಿದ್ದಾರೆ. ಆನ್ Z ಪ್ಲಸ್, ಆನ್ Z ಪ್ಲಸ್. ಭಾಳ ಜನಕ್ಕೆ ಗೊತ್ತಿಲ್ಲ Z ಪ್ಲಸ್ ಅಂದರೆ ಏನು ಅಂತ. ಸೊ ವಾಟ್ ಇಸ್ ದ Z ಪ್ಲಸ್ ಮೀನಿಂಗ್ ಇಯರ್? So very simple concept. What is the Z plus concept here? It's a positive integers, right? What positive integers? ಅಂದರೆ ಅರ್ಥ ಮಾಡ್ಕೋ, ಇಂಟೀಜರ್ಸ್ ಅಂದರೆ ಗೊತ್ತು ನಮಗೆ. 0 ಇದೆ, 1 ಇದೆ, 2 ಇದೆ, 3 ಇದೆ, 4 ಇದೆ, ಸೋ ಆನ್. ಈ ಕಡೆ ಒಂದು ಲೆಫ್ಟ್ ಸೈಡ್ ಏನು ಬರ್ತದೆ ನಿಮಗೆ? ನೆಗೆಟಿವ್ ಬರ್ತದೆ. -1, -2, -3 ಬರ್ತದೆ. ಕರೆಕ್ಟಾ? ಹೋಗಲಿ, ಅವ್ನು ಕೇಳಿರೋದು ಯಾವ ಪಾರ್ಟ್ ಕೇಳಿದ್ದಾನೆ? Z ಪ್ಲಸ್ ಕೇಳಿದ್ದಾನೆ. Z ಪ್ಲಸ್ ಅಂದರೆ ಅರ್ಥ ಏನು? ಸೊ ಪಾಸಿಟಿವ್ ಇಂಟೀಜರ್ಸ್ ಮಾತ್ರ, ಪಾಸಿಟಿವ್ ಇಂಟೀಜರ್ಸ್ ಮಾತ್ರ. ಹಾಗಾದರೆ ವಾಟ್ ಈಸ್ Z ಮೈನಸ್? ನೆಗೆಟಿವ್ ಇಂಟೀಜರ್ಸ್ ಮಾತ್ರ. ಹಾಗಾದರೆ ವಾಟ್ ಅಬೌಟ್ ದಿ 0 ಸರ್? 0 ಅಂದ್ರೇನು? ಇದು 0 ಇಂಟೀಜರ್ ಅಂತಲೇ ಕರೀತಾರೆ. 0 ಇಂಟೀಜರ್ ಅಂತಲೇ ಕರೀತಾರೆ. 0 ಇಂಟೀಜರ್ ಅಂತಲೇ ಕರೀತಾರೆ. ಹಾಗಾದರೆ ಕ್ವಶನ್ ಏನು ಕೊಟ್ಟಿದ್ದಾನೆ ಅವನು? ಆನ್ Z ಪ್ಲಸ್. Z ಪ್ಲಸ್ ಅಂದರೆ ಮೀನಿಂಗ್ ಏನು? ಪಾಸಿಟಿವ್ ಇಂಟೀಜರ್ಸ್ ಮಾತ್ರ ಕನ್ಸಿಡರ್ ಮಾಡು ಅಂತ ಹೇಳ್ತಿದ್ದಾನೆ. ಪಾಸಿಟಿವ್ ಇಂಟೀಜರ್ಸ್ ಅಂದರೆ ಯಾವುದು? ಇಟ್ ಈಸ್ ನಥಿಂಗ್ ಬಟ್ ನ್ಯಾಚುರಲ್ ನಂಬರ್ಸ್. ಪಾಸಿಟಿವ್ ಇಂಟೀಜರ್ಸ್ ನಥಿಂಗ್ ಬಟ್ ವಾಟ್? ನ್ಯಾಚುರಲ್ ನಂಬರ್ಸ್. ಹೌದು ತಾನೆ? 1ಇಂದ n ನಿಂತು ತಗೋ ಅಂತ ಅರ್ಥ, ರೈಟ್? ಸೊ ಪ್ಲೀಸ್ ಟೇಕ್ ದಿಸ್ ಕ್ವಶನ್ ಇಯರ್. ಓಕೆ, ಅರ್ಥ ಆಗಿದೆ Z ಪ್ಲಸ್ ಅಂದರೆ, ರೈಟ್? ಈಗ ಕ್ವಶನ್ ಹೆಂಗೆ ಬಂದು ಎಕ್ಸಾಮಲ್ಲಿ? ಆನ್ Z ಪ್ಲಸ್. ಓಕೆ, ವೆರಿ ಸಿಂಪಲ್, ವೈಟ್. ನಿಮಗಿಲ್ಲಿ ನಂಬರ್ ಸಿಸ್ಟಮ್ನ ಹೈಲೈಟ್ ಮಾಡ್ಕೊಳ್ಳೋಣ. ನಂಬರ್ ಸಿಸ್ಟಮ್ ಯಾವುದು? ಆನ್ Z ಪ್ಲಸ್. ಇಲ್ಲಿ ನಿಮಗೆ ಫೋಕಸ್ ಮಾಡಬೇಕಾಗಿರೋದೇ ಇದು, Z ಪ್ಲಸ್. ಸೊ A ಸ್ಟಾರ್ B is defined as AB. A star B is defined as AB. Check whether star is binary operation or not. Binary operation or not. ಕ್ವಶನ್ ಇಷ್ಟೇ ಕೇಳೋದು ಅವ್ರ ಎಕ್ಸಾಮಲ್ಲಿ. ನೋಡ್ಕೊ, Z ಪ್ಲಸ್ಸಲ್ಲಿ A ಸ್ಟಾರ್ ಬಿನ ಯಾವ ಥರ ಡಿಫೈನ್ ಮಾಡಿದಾರೋ ಅವರು? AB. ನೀವೇನು ಚೆಕ್ ಮಾಡಬೇಕು? ಸ್ಟಾರ್ ಅನ್ನೋದು ಬೈನರಿ ಆಪರೇಷನ್ ಅಥವಾ ಅಲ್ವೋ ಅಂತ ಚೆಕ್ ಮಾಡಬೇಕು. ಹೆಂಗೆ? ಭಾಳ ಸಿಂಪಲ್, ನೋಡ್ಕೊಳ್ಳಿ. A ಸ್ಟಾರ್ B ಬರ್ಕೊ, AB ಬಂದಿದೆ. ನಾನು ಅವಾಗಲೇ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ನೀಟಾಗಿ ಹೇಳಿದ್ದೀನಿ ಸೆಷನಲ್ಲಿ. ಬೈನರಿ ಆಪರೇಷನ್ ಅಂದರೆ ಏನು? ಇನ್ಪುಟ್ಟು ಮತ್ತು ಔಟ್ಪುಟ್ ಎರಡು ಒಂದೇ ಇದರಲ್ಲಿ ಇರಬೇಕು, ಅವಾಗ ಮಾತ್ರ ಅದು ಬೈನರಿ ಆಪರೇಷನ್ ಆಗ್ತದೆ. ಕರೆಕ್ಟಾ? ಈಗ ನೋಡ್ಕೊ, A ಸ್ಟಾರ್ B ಆನ್ Z ಪ್ಲಸ್ ಅಂದರೆ ಪಾಸಿಟಿವ್ ಇಂಟೀಜರ್ನೇ ತೊಗೋಬೇಕು ಇನ್ಪುಟ್ ಆಗಿ. ಹಾಗಾದರೆ Aಗೆ 1 ತೊಗೊಂಡಿರ್ತೀನಿ, Bಗೆ 2 ತೊಗೊಂಡಿದ್ದೀನಿ, ಎರಡು ಕೂಡ ಪಾಸಿಟಿವ್ನೇ ತಾನೆ. ಹಾಗಾದರೆ ಇಲ್ಲಿ ಕೊಡಿ 1 × 2. ವಾಟ್ ಈಸ್ 1 × 2? 2.
2 ಆಲ್ಸೋ ಬಿಲಾಂಗ್ಸ್ ಟು ವಾಟ್ ಝಡ್ ಪ್ಲಸ್. ಡೆಫಿನೆಟ್ಲಿ. ಹಾಗಾದರೆ ನಮ್ಮ ಇನ್ಪುಟ್ ಯಾವುದರಿಂದ ಇತ್ತು ಪಾಸಿಟಿವ್ ಇಂಟೀಜರ್ಸ್, ಔಟ್ಪುಟ್ ಬಂದಿರೋದು ಕೂಡ ಏನಾಗಿದೆ ಪಾಸಿಟಿವ್. ಹಾಗಾದರೆ ಸ್ಟಾರ್ ಏನಾಗಿರುತ್ತೆ ಬೈನರಿ ಆಪ್ರೇಷನ್ ಆಗಿರುತ್ತೆ. ಸಿಂಪಲ್ ವೇ. ಹಾಗಾದರೆ ಕ್ವಶನ್ ಹಿಂಗಿದೆ, ಇನ್ನೊಂದು ಕ್ವಶನ್ ಹಿಂಗಿದೆ ನೋಡಿ. ಇದೇ ಕ್ವಶನಲ್ಲಿ ಟ್ಯಾಕಲ್ ಮಾಡೋದು. ಇನ್ನೊಂದು ಕ್ವಶನ್ ಕೇಳಿದ್ದಾನೆ ಆನ್ ಝಡ್ ಪ್ಲಸ್ ಇಲ್ಲಿ ತಗೊಳ್ತಾ ಇದ್ದೀನಿ ಕ್ವಶನ್. ಎ ಸ್ಟಾರ್ ಬಿ is equal to a minus b. a star b is equal to what? a minus b. ನಾವು ಸೇಮ್ ಝಡ್ ಪ್ಲಸ್ ಅಲ್ಲಿ ಈಗ ಸ್ಟಾರ್ ಬೈನರಿ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಹೆಂಗೆ? ಎಗೆ ಒಂದು ವ್ಯಾಲ್ಯೂ ಕೊಡಿ 1, ಬಿಗೆ ಒಂದು ವ್ಯಾಲ್ಯೂ ಕೊಡಿ 2. ಸೇ 1 minus 2. ವಾಟ್ ಈಸ್ 1 minus 2? ಬಿಗ್ಗರ್ ನಂಬರ್ ಈಸ್ 2. ಅದರ ಸೈನ್ ಯಾವುದಿದೆ ಮೈನಸ್. 2ನಲ್ಲಿ 1 ಹೋದ್ರೆ ಏನಾಗುತ್ತೆ -1. ಪ್ಲೀಸ್ ಟ್ಯಾಕಲ್. ಇನ್ಪುಟ್ ನಾವು ಪಾಸಿಟಿವಿಂದ ಕೊಟ್ಟಿದ್ದೀವಿ, ಬಟ್ ಔಟ್ಪುಟ್ ಏನು ಬರ್ತಾ ಇದೆ -1 ಬರ್ತಾ ಇದೆ. -1 ಈಸ್ ನಾಟ್ ಬಿಲಾಂಗ್ಸ್ ಟು ಝಡ್ ಪ್ಲಸ್, ಕರೆಕ್ಟ್ ಅಲ್ವಾ? ಹಾಗಾದರೆ ದಿಸ್ ಈಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಝಡ್ ಪ್ಲಸ್. ಈ ಕೇಸಲ್ಲಿ ಸ್ಟಾರ್ ಏನಾಗಿರಲ್ಲ ಬೈನರಿ ಆಪ್ರೇಷನ್ ಆಗಿರಲ್ಲ. ಅರ್ಥ ಆಗಿದೆ? ಸಿಂಪಲ್ ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಇನ್ಪುಟ್ಟು ಮತ್ತು ಔಟ್ಪುಟ್ ಎರಡು ಒಂದೇ ಸೆಟ್ಟಲ್ಲಿ ಇರಬೇಕು. ಇನ್ಪುಟ್ ಮತ್ತು ಔಟ್ಪುಟ್ ಎರಡು ಒಂದೇ ಸೆಟ್ಟಲ್ಲಿದ್ದರೆ ಸ್ಟಾರ್ ಬೈನರಿ ಆಪ್ರೇಷನ್ ಆಗಿರುತ್ತೆ. ಈಗ ಇನ್ನೊಂದು ಕ್ವಶನ್ ನಿಮಗೆ, ಎ ಸ್ಟಾರ್ ಬಿ is equal to same question on Z plus, same question on Z plus, A star B is equal to what? Modulus of A minus B. ಭಾಳ ಜನ ಸ್ಟೂಡೆಂಟ್ಸಿಗೆ ಮಾಡ್ಯುಲಸ್ ಫಂಕ್ಷನ್ ಅರ್ಥ ಆಗಿರ್ಲಿಕ್ಕಿಲ್ಲ. ಏನು ಮಾಡ್ಯುಲಸ್ ಫಂಕ್ಷನ್ ನೋಡಿ. ಮಾಡ್ಯುಲಸ್ ಫಂಕ್ಷನ್ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಮಾಡ್ಯುಲಸ್ ಫಂಕ್ಷನ್, ವಾಟ್ ಇಸ್ ದ ಪ್ರಾಪರ್ಟಿ ಆಫ್ ಮಾಡ್ಯುಲಸ್ ಇಯರ್? ಪ್ರಾಪರ್ಟಿ ಏನು ಹೇಳುತ್ತೆ, ನಿಮಗೆ ಯಾವುದೇ ನೆಗೆಟಿವ್ ವ್ಯಾಲ್ಯೂಸ್ನ ಇದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಬಿಡ್ತಾನೆ. ಯಾವ ಥರ ನೋಡ್ಕೊ. ವಾಟ್ ಈಸ್ ಮಾಡ್ಯುಲಸ್ ಆಫ್ -3? ಇಟ್ ಈಸ್ +3, ರೈಟ್? ಇಟ್ ಈಸ್ +3. ವಾಟ್ ಈಸ್ ಮಾಡ್ಯುಲಸ್ ಆಫ್ -4? ಇಟ್ ಈಸ್ +4. ವಾಟ್ ಈಸ್ ಮಾಡ್ಯುಲಸ್ ಆಫ್ -5? ಇಟ್ ಈಸ್ +5. ಸರ್ ಇದು ಹೇಗೆ ಮಾಡ್ಯುಲಸ್ ಆಫ್ -5 ಇದೆಲ್ಲ ಹೇಗೆ ಅಂದರೆ ಅರ್ಥ ಮಾಡ್ಕೊ. ಸಿಂಪಲ್ ಪ್ರಾಪರ್ಟಿನ ಹೇಳಿಬಿಟ್ಟಿರ್ತೀನಿ ಹಿಂಗೆ ಅಂತ. ಮಾಡ್ಯುಲಸ್ ಫಂಕ್ಷನ್ನ ಆನ್ಸರ್ ಯಾವಾಗಲೂ ಏನಾಗಿರುತ್ತೆ, ಇನ್ ಕೇಸ್ ಇದರ ಇನ್ಪುಟ್ ಪಾಸಿಟಿವ್ ಆಗಿದ್ದರೆ ಪ್ಲಸ್ಸಿಂದ ಓಪನ್ ಮಾಡಬೇಕು. ಇದರ ಇನ್ಪುಟ್ ಏನಾದರೂ ನೆಗೆಟಿವ್ ಇದ್ದರೆ ಅದನ್ನು ಮೈನಸ್ಸಿಂದ ಓಪನ್ ಮಾಡಿ ಆ ವ್ಯಾಲ್ಯೂನ ಬರಿಬೇಕು. ವೆರಿ ಸಿಂಪಲ್ ನೋಡಿ, ಸಿಂಪಲ್. ಹಾಗಾದರೆ ನಾನು ಹೇಳ್ತಾ ಇದ್ದೀನಿ 2 ಯಾವುದರಿಂದ ಓಪನ್ ಮಾಡಬೇಕು? ಇದು ಪಾಸಿಟಿವ್ ತಾನೇ, ಯಾವುದರಿಂದ ಓಪನ್ ಮಾಡಬೇಕು? ಪ್ಲಸ್. ಯಾವ ವ್ಯಾಲ್ಯೂ ಬರೀಬೇಕು? 2ನೇ ಬರೀಬೇಕು. ವಾಟ್ ಈಸ್ ಯುವರ್ ಆನ್ಸರ್? +2. ಈಗ ನಿಮ್ಮ ಆನ್ಸರ್ ನೋಡ್ಕೊಳ್ಳಿ. ನಾವು ಇನ್ಪುಟ್ ಏನಾಗಿದೆ ನೆಗೆಟಿವ್ ಆಗಿದೆ, ಅವಾಗ ಯಾವುದರಿಂದ ಓಪನ್ ಮಾಡಬೇಕು? -5ಇಂದ ಓಪನ್ ಮಾಡಬೇಕು. ಯಾವುದನ್ನು ಬರೀಬೇಕು? ವ್ಯಾಲ್ಯೂ. ವಾಟ್ ಈಸ್ ವ್ಯಾಲ್ಯೂ? -2. ವಾಟ್ ಈಸ್ ಮೈನಸ್ ಇಂಟು ಮೈನಸ್? ಇಟ್ ವಿಲ್ ಬಿಕಮ್ ಪ್ಲಸ್ ಇಯರ್. ಸೊ ದಿಸ್ ಯುವರ್ ಆನ್ಸರ್ ವಿಲ್ ಬಿ 2. ಅಂದರೆ ವಾಟ್ ಈಸ್ ದ ಜಾಬ್ ಆಫ್ ಮಾಡ್ಯುಲಸ್ ಫಂಕ್ಷನ್ ಇಯರ್? ಮಾಡ್ಯುಲಸ್ ಫಂಕ್ಷನ್ ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ಹ್ಯಾಕ್ಟ್ ದ ನೆಗೆಟಿವ್ ಪಾರ್ಟ್ ಟು ಬಿಕಮ್ ಅ ಪಾಸಿಟಿವ್ ಇಯರ್. ಅರ್ಥ ಆಗ್ತಿದೆಯಾ? ಹಾಗಾದರೆ ಕೆಲಸ ಏನು ಮಾಡುತ್ತೆ ಮಾಡ್ಯುಲಸ್ ಫಂಕ್ಷನ್ದು? ಪಾಸಿಟಿವ್ ಮಾಡ್ತಕ್ಕಂಥ ಕೆಲಸ. ಈಗ ಕ್ವಶನ್ ಈಗ ಬಂತು. ಸೊ A star B is defined as modulus of A minus B. ಈಗ ಕೇಳ್ತಾ ಇದ್ದೇನೆ ಕ್ವಶನ್ ಯಾವುದರಿಂದ ಬಂದಿದೆ? ಆನ್ ಝಡ್ ಪ್ಲಸ್. ಅಂದರೆ ಎಗೇನ್ ಇಲ್ಲಿ ಇನ್ಪುಟ್ ಏನಾಗಿದೆ ಪಾಸಿಟಿವ್ ಇಂಟೀಜರ್ಸ್ ಆಗಿದೆ, ಕರೆಕ್ಟಾ? ಪಾಸಿಟಿವ್ ಇಂಟೀಜರ್ಸ್ ಇನ್ಪುಟ್ ತೊಗೊಂಡು ಚೆಕ್ ಮಾಡಿ ಬೈನರಿ ಆಪ್ರೇಷನ್ ಆಗುತ್ತೋ ಇಲ್ವೋ ಅಂತ. ಓಕೆ, ಹಾಗಾದರೆ ಚೆಕ್ ಮಾಡೋಣ. ಸೊ ಎಕ್ಸಾಂಪಲ್ 1 ಮತ್ತು 2 ತಗೋ. 1 ಮತ್ತು 2 ಕೊಡು. 1 minus 2. ವಾಟ್ ಈಸ್ 1 minus 2? -1, ಕರೆಕ್ಟಾ? ಮಾಡ್ಯುಲಸ್ ಒಳಗಡೆ -1 ಬಂದರೆ ಅದೇನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? +1. ಹಾಗಾದರೆ ನೋಡಿ, ಇನ್ಪುಟ್ಟು ಪಾಸಿಟಿವ್, ಔಟ್ಪುಟ್ಟು ಕೂಡ ಏನಾಗಿದೆ ಪಾಸಿಟಿವ್. ದೇರ್ ಫೋರ್ ದಿಸ್ ಈಸ್ ಬಿಲಾಂಗ್ಸ್ ಟು ಝಡ್ ಪ್ಲಸ್. ಸ್ಟಾರ್ ಇಸ್ ಅ ಬೈನರಿ ಆಪ್ರೇಷನ್. ಬೈನರಿ ಆಪ್ರೇಷನ್ ಯಾವಾಗ ಆಗುತ್ತೆ ಅಂದರೆ ಕ್ಲೀನಾಗಿ ಅರ್ಥ ಮಾಡ್ಕೋ, ಇನ್ಪುಟ್ಟು ಮತ್ತು ಔಟ್ಪುಟ್ಟು ಎರಡು ಒಂದೇ ಸೆಟ್ಟಲ್ಲಿರಬೇಕು. ಸಿಂಪಲ್ ಕಾನ್ಸೆಪ್ಟ್. ಹಾಗಾದ್ರೆ ನೀವು ಇನ್ನೊಂದು ಕ್ವಶನ್ ಟ್ಯಾಕಲ್ ಮಾಡಿ. ಆನ್ ರಿಯಲ್ ನಂಬರ್, ಆರ್ ಅಂದರೆ ರಿಯಲ್ ನಂಬರ್, ಏನು ಬೇಕಾದ್ರೂ ಇರ್ಬೋದು. ಓಕೆ, A ಸ್ಟಾರ್ B is equal to A. ಚೆಕ್ ಸ್ಟಾರ್ ಇಸ್ ಬೈನರಿ ಆರ್ ನಾಟ್. ವೆರಿ ಸಿಂಪಲ್. ಎಗೆ ಒಂದು 3 ಕೊಡು, ಬಿಗೆ ಒಂದು 2.5 ಕೊಡು. ನಮ್ಮ ಆನ್ಸರ್ ಏನು ಬಂದಿರುತ್ತೆ? ಏನೇ ಬಂದಿರುತ್ತೆ ಅಂತ. ಎ ಅಂದರೆ ಏನು? 3. ಹಾಗಾದರೆ 3 ಅನ್ನೋದು ನಮಗೆ ಆರಲ್ಲಿ ಇರುತ್ತೆ ತಾನೇ ರಿಯಲ್ ನಂಬರಲ್ಲಿ. ದೇರ್ ಫೋರ್ ಇನ್ನೊಂದು ಹೇಳಿರುತ್ತೆ, ನೀಟಾಗಿ ಕೇಳಿಸ್ಕೊಳ್ಳಿ. ಆರ್ ಅಂತ ಕೊಟ್ಟಿದ್ದಾರೆ ಅಂದರೆ ಅವರು ಎಕ್ಸಾಮಲ್ಲಿ, ಅದು ಯಾವಾಗಲೂ ಬೈನರಿ ಆಪ್ರೇಷನ್ ಆಗಿರುತ್ತೆ. ಯಾವಾಗಲೂ ಕೂಡ ಏನಾಗಿರುತ್ತೆ ಬೈನರಿ ಆಪ್ರೇಷನ್ ಆಗಿರುತ್ತೆ. ವೆರಿ ಸಿಂಪಲ್ ಕ್ರೂಷಿಯಲ್ ಟಾಪಿಕ್ ಇಯರ್. ರಿಯಲ್ ನಂಬರ್ ಡೆಫಿನೆಟ್ಲಿ ಇಟ್ ಈಸ್ ಆಲ್ವೇಸ್ ಅ ಬೈನರಿ ಆಪ್ರೇಷನ್. ನೀವು ಇಷ್ಟೇ ಬರೀಬೇಕು, ಬೈನರಿ ಆರ್ ನಾಟ್. ಇಟ್ ಈಸ್ ಅ ಬೈನರಿ ಆಪ್ರೇಷನ್, ಇಟ್ ಈಸ್ ನಾಟ್ ಅ ಬೈನರಿ ಆಪ್ರೇಷನ್. ಸಿಂಪಲ್ ಥಾಟ್. ಇಷ್ಟು
ಈ ಎಕ್ಸಾಮಿನೇಷನಲ್ಲಿ ಕೇಳಿರ್ತಕ್ಕಂಥ ಫಸ್ಟ್ ಟಾಪಿಕ್ ಇದು, ರೈಟ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ವೆರಿ ಗುಡ್. ಇದರಲ್ಲಿ ಒಂದು ಕ್ವಶನ್ ಇದೆ. ಒಂದು ಕ್ವಶನ್ ಏನಂದರೆ ರಿಲೇಷನ್ ಎ ಕೊಟ್ಟಿದ್ದಾರೆ, ಸೆಟ್ ಎ ಕೊಟ್ಟಿದ್ದಾರೆ. ಸೆಟ್ ಎ ಏನಿದೆ 1 2 3 ಕೊಟ್ಟಿದ್ದಾರೆ. ಸಿಂಪಲ್ ಸೆಟ್ ಎ ದೇ ಆರ್ ಗಿವನ್. ಒಂದು ಕ್ವಶನ್ ಭಾಳ ಜನ ಆನ್ಸರ್ ಮಾಡಬೇಕು. 1 2 3 ಸೆಟ್ ಕೊಟ್ಟಿದ್ದಾನೆ, ಮತ್ತು ರಿಲೇಷನ್ ಕೊಟ್ಟಿದ್ದಾನೆ. ರಿಲೇಷನ್ ಏನು ಕೊಟ್ಟಿದ್ದಾರೆ? 1 1 1 2 1 1 1 2 1 2 ಆ್ಯಂಡ್ ದೆನ್ 3 3. ಏನು ಹೇಳಿದ್ದಾನೆ ಅವನು? ಇಟ್ ಈಸ್ ನಾಟ್ ಅ ಸಿಮ್ಯಾಟ್ರಿಕ್, ಇಟ್ ಈಸ್ ನಾಟ್ ಅ ಸಿಮ್ಯಾಟ್ರಿಕ್, ಗಿವ್ ರೀಸನ್ ಅಂತ ಕೇಳಿದ್ದಾನೆ. ಹೌದಲ್ಲ? ಇಟ್ ಈಸ್ ನಾಟ್ ಅ ಸಿಮ್ಯಾಟ್ರಿಕ್, ಗಿವ್ ರೀಸನ್. ಸಿಮೆಟ್ರಿಕ್ ಅಂದರೆ ಏನು? ಉಲ್ಟಾ ಇರಬೇಕು, ಕರೆಕ್ಟ್ ಅಲ್ವಾ? 1 1 ಇದೆ, ಎಸ್ 1 1 ಇದೆ. 1 2 ಇದೆ, ಬಟ್ ಯಾವ್ದು ಇರಬೇಕಿತ್ತು? 2 1 ಇರಬೇಕಿತ್ತಲ್ವಾ? 2 1 ಇರಬೇಕಿತ್ತು. ದಾಟ್ಸ್ ವೈ ದ ರೀಸನ್ ಈಸ್ ವಾಟ್? 1 2 ಬಿಲಾಂಗ್ಸ್ ಟು ಆರ್, ಬಟ್ ಯಾವುದಿಲ್ಲ? 2 1 ಅಂತಕ್ಕಂಥದ್ದು ರಿಲೇಷನಲ್ಲಿ ಇಲ್ಲ. ದೇರ್ ಫಾರ್ ದಿಸ್ ಇಸ್ ಅ ರೀಸನ್ ಇಯರ್. ಸೊ ದಿಸ್ ಈಸ್ ವಾಟ್ ಯು ಕ್ಯಾನ್ ಟ್ಯಾಕಲ್ ದ ಕ್ವಶನ್ ಇಯರ್. ಇದು ಫಸ್ಟ್ ಚಾಪ್ಟ್ರಲ್ಲಿ ನೀವು ಟ್ಯಾಕಲ್ ಮಾಡ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಚಾಪ್ಟರ್ಸ್ಗಳು ನಿಮಗೆ ಇಷ್ಟೆಲ್ಲ ಇಡಿಸೋದಿಲ್ಲ, ಯಾಕಂದರೆ ಇದು ಭಾಳ ಟಫ್ ಇರ್ತಕ್ಕಂಥ ಚಾಪ್ಟರ್, ಲೆಂತ್ ಇಡಿಸ್ತು. ನೆಕ್ಸ್ಟ್ ಈ ಥರ ಇಲ್ಲವೇ ಇಲ್ಲ, ರೈಟ್? ಫೈನ್.